ಎಸ್, ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಒಬ್ಬ ಆಂಕರ್ಗೆ ಒಬ್ಬ ಸೆಲೆಬ್ರಿಟಿ ಟ್ರೈನ್ ಮಾಡ್ತಿದ್ದಾರೆ. ಗುಡ್ ಒನ್. ಟೂ ಮೋರ್. ಸಾಕ್ಬಿಡಿ. ಈ ಫಿಟ್ನೆಸ್ ಇಂದ ಏನೆಲ್ಲ ಚೇಂಜಸ್ ಆಗಿದೆ ನಿಮ್ಮಿಬ್ಬರ ಲೈಫಲ್ಲಿ ಅಂತ? ನನಗೇನಂದ್ರೆ ಇವಾಗ ನಾನು ಆಚೆ ನಡ್ಕೊಂಡು ಹೋದ್ರೆ ಇಲ್ಲ ಯಾವ್ದಾನ ಇವೆಂಟ್ಗೆ ಹೋಗಿದ್ದೀನಿ ಅನ್ಕೊಳ್ಳಿ, ಹಿಂಗ್ ನೋಡ್ಬೇಕು ನನ್ನ ಮಗನ್ ಆ ಥರ ಕಾಣಿಸ್ಕೋಬೇಕು. ಕಿಚ್ಚ ಸುದೀಪ್ ಅವರಿಗೆ ಇಬ್ರು ಕೂಡ ಆಪ್ತರು. ಅವರು ಯಾವ್ಯಾವ ಪ್ರಾಜೆಕ್ಟ್ಗೆ ಹೇಗೆ ಕಾಣಿಸ್ಕೋಬೇಕು ಅನ್ನೋ ರೀತಿನಲ್ಲೇನೆ ಒಂದು ವರ್ಕೌಟ್ ಸ್ಟಾರ್ಟ್ ಮಾಡ್ತಾರೆ. ಡಿಯರ್ ಹಸ್ಬೆಂಡ್ ನನ್ನ ಫಸ್ಟ್ ಲಾಂಚ್ ಆಸ್ ಅ ಹೀರೋ ಹಿಂಗ ಅನ್ಸ್ತು. ತುಂಬಾ ಚೆನ್ನಾಗಿದೆ, ಬಟ್ ಜಾಸ್ತಿ ಹೊಡೆಸ್ಕೊಂತೀರಾ ಅಂತ. ಆಮೇಲೆ ಹೊಡಿಯಲ್ವಾ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಆ ದಿನಗಳು ಚೇತನ್ ಅವರು ನಮ್ಮ ಸ್ಯಾಂಡಲ್ವುಡ್ ನಟ ಸಾರ್ವಭೌಮ ವರನಟ ಅಣ್ಣಾವ್ರ ಬಗ್ಗೆ ಒಂದು ಹೇಳಿಕೆ ನೀಡಿರುವಂತದ್ದು. ದೊಡ್ಡವ್ರ ಬಗ್ಗೆ ಮಾತಾಡಬಾರ್ದು ಸರ್. ಅವ್ರು ಮಾಡಿರೋಂಥ ಅಚೀವ್ಮೆಂಟ್ಸ್ ನೋಡಿ, ನೀವೇನ್ ಮಾಡಿದೀರಾ ಅನ್ನೋದು ನೀವು ಮುಂದೆ ಇಟ್ಟು ನೋಡಿ. ಪ್ರವೀಣ್ ಅವರ ಮದುವೆ ಯಾವಾಗ? ಸರ್ವಿಸ್ ಆಯಿಲ್ ಚೇಂಜ್ ಎಲ್ಲ ನಡೀತಾ ಇರುತ್ತೆ. ಗಾಡಿನ ಯಾವಾಗ ಎಲ್ಲಿ ಹೆಂಗ್ ಪಾರ್ಕ್ ಮಾಡ್ಬೇಕು ನಂಗೆ ಗೊತ್ತಿಲ್ವಾ? ಸುದೀಪ್ ಸರ್ಗೆ ಇವ್ರಿಬ್ರು ಬಕೆಟ್ ಹಿಡಿತಾರೆ ಅಂತ ಹೇಳ್ಬಿಟ್ಟು ಬಂದೇ ಬರುತ್ತೆ ಆ ಕಮೆಂಟ್ ಅಂತನೂ. ಇವನು ಬಂದು ಹೇಳ್ತಾ ಇದ್ದೀನಿ, ನನ್ನ ಮಗನೇ ನೀನ್ ಬಕೆಟ್ ಹಿಡಿತಿದ್ಯಾ ಅಂದ್ಬಿಟ್ಟು ಅಂತ ಹೇಳಿ ಅವಾಗ ಹೋಗಿ ಉತ್ತರ ಕೊಡ್ತಿದ್ವಿ. ದರ್ಶನ್ ಸರ್ ಹಾಗೇನೆ ಸುದೀಪ್ ಸರ್ ಅವರ ಮಧ್ಯೆ ಏನಾಗಿದೆಯೋ ಗೊತ್ತಿಲ್ಲ. ಸೊ ಅವರಿಬ್ರು ಯಾವಾಗ ಒಂದಾಗ್ತಾರೆ? ಸೂರ್ಯ ಅದ್ರ ಜಾಗದಲ್ಲಿ ಚೆನ್ನಾಗಿದೆ, ಚಂದ್ರ ಅದ್ರ ಜಾಗದಲ್ಲಿ ಚೆನ್ನಾಗಿದೆ. ಸೊ ಕಿಚ್ಚ ಸುದೀಪ್ ಅವ್ರ ಪಾಲಿಟಿಕ್ಸ್ ಬರ್ತಾರಾ ಇಲ್ವಾ ಅನ್ನುವಂಥದ್ದು ಆಪ್ತರು ನೀವಿಬ್ರೇ ಹೇಳಬೇಕು. ತಮಿಳ್ನಾಡಿಗೆ ವಿಜಯ್ ಅವರಾದ್ರೆ, ಸುದೀಪ್ ಸರ್ ನಾಟ್ ಓನ್ಲಿ ಫಾರ್ ಕರ್ನಾಟಕ, ತೆಲುಗು, ತಮಿಳ್, ಹಿಂದಿ, ಪ್ಯಾನ್ ಇಂಡಿಯಾಗೆ ಗೊತ್ತು ಸುದೀಪ್ ಸರ್ ಯಾರು ಅನ್ನೋದು. ಪೊಲಿಟಿಕಲಿ ಸಂಬಂಧಪಟ್ಟಂಗೆ ಆ ಕೆಪಾಸಿಟಿ ಅದನ್ನ ನಾವು ನೋಡೋದಕ್ಕಾಗೋದು ಸುದೀಪ್ ಸರ್ ಅಲ್ಲೇ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಏನಪ್ಪ ಇಷ್ಟು ದಿನ ಕಲರ್ಫುಲ್ ಡ್ರೆಸ್ ಹಾಕೊಂಡು ಮಿಂಚಿಸಿದಂತಹ ಮಂಜು ಇವತ್ತು ಜಿಮ್ ಅಟೈರಲ್ ಬಂದಿದ್ದಾರೆ ಅಂತ ನೋಡ್ತಾ ಇದ್ರ. ಇವತ್ತು ಒಬ್ಬ ಸೆಲೆಬ್ರಿಟಿ ವರ್ಕೌಟ್ ಮಾಡ್ತಾ ಇರೋಂತಹ ಒಂದು ಸ್ಪೆಷಲ್ ಜಿಮ್ಗೆ ಬಂದಿದ್ದೀವಿ. ಇಷ್ಟಕ್ಕೂ ಆ ಸೆಲೆಬ್ರಿಟಿ ಯಾರು, ಯಾವ ರೀತಿ ವರ್ಕೌಟ್ ಮಾಡ್ತಾರೆ, ಸಾಕಷ್ಟು ವಿಚಾರಗಳನ್ನ ಮಾತನಾಡೋದಿದೆ, ಬನ್ನಿ ನೋಡೋಣ. ನಮಸ್ತೆ, ಹೇಗಿದ್ದೀರಾ? ಆರಾಮ್, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಫುಲ್ ಜಿಮ್ ಅಟೈರ್ನಲ್ಲೇ ಬಂದ್ಬಿಟ್ಟಿದ್ದೀರಾ? ಸ್ನಿಪ್ಸೋ ನಿಮ್ಮನ್ನು ನೋಡೋಣ ಅಂತ. ಬನ್ನಿ ವರ್ಕೌಟ್ ಮಾಡೋಣ ಜೊತೆಗೆ. ಮಾಡೋಣ. ನೋಡಿ, ಇದು ನಮ್ಮ ಒಂದು ಸೈನ್ಯನ ಫಿಟ್ ಮಸಲ್ ಅನ್ನೋ ಒಂದು ಜಿಮ್ಗೆ ಒಂದು ಬಾಡಿ ಬಿಲ್ಡರ್ಸ್ ಫ್ಯಾಕ್ಟ್ರಿ ಇದ್ದಂಗೆ. ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಕರ್ನಾಟಕ, ಮಿಸ್ಟರ್ ಬ್ಯಾಂಗ್ಳೂರ್ ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ಫುಲ್ ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಎಲ್ಲರೂ. ನೋಡಿ, ನಮ್ಮ ಕೋಚ್ಗಳು ಇವರು ನನಗೆ ಬಾಡಿ ಟ್ರಾನ್ಸ್ಫಾರ್ಮೇಷನಲ್ಲಿ ಮತ್ತು ಡಯಟ್ಸು ಎಲ್ಲದರಲ್ಲೂ ವರ್ಕೌಟ್ಸ್ನಲ್ಲಿ ಎಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಇವರು ನವೀನ್ ಅಂತ. ಹಾಯ್ ಸರ್. ಹಿ ಈಸ್ ಮಿಸ್ಟರ್ ಬ್ಯಾಂಗ್ಳೂರ್, ಮಿಸ್ಟರ್ ಸೌತ್ ಇಂಡಿಯಾ ಆ್ಯಂಡ್ ಆಲ್ಸೋ ಮಿಸ್ಟರ್ ಇಂಡಿಯಾ. ಮತ್ತು ಇನ್ಯಾವ್ದು ಮಾಡಿದ್ದೀರಾ? ರಾಕ್ಸ್ ಕ್ಲಾಸಿಕ್. ಓಕೆ. ಆ್ಯಂಡ್ ಹಿ ಈಸ್ ಆಲ್ಸೋ ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಸೌತ್ ಇಂಡಿಯಾ, ಮಿಸ್ಟರ್ ಕರ್ನಾಟಕ. ಹಾಯ್. ಅವ್ರು ಇವಾಗ ರೆಡಿ ಆಗ್ತಾ ಇದ್ದಾರೆ. ಇವ್ರು ಜಗನ್ ಅಂತ. ಹಿ ಈಸ್ ಶ್ರೀನಿವಾಸ್, ಜಯಂತ್ ಶ್ರೀನಿವಾಸ್. ನಾನು ಮಂಜುನಾಥ್ ಶ್ರೀನಿವಾಸ್, ಇವ್ರು ಜಯಂತ್ ಶ್ರೀನಿವಾಸ್. ನೀವೇನು ಇಲ್ಲಿ? ನಾನು ನೋಡ್ಲೇ ಇಲ್ಲ. ಅವ್ರದ್ದು ಇಂಟ್ರೊಡಕ್ಷನ್ ಬೇಡವಲ್ಲ, ಬೇಕಾಗಿಲ್ಲ ಅವ್ರಿಗೆ. ಕೇಳಿದ್ರೆ ಎಲ್ಲಿದ್ದೀರಾ ಅಂತ ನಿಮ್ಮ ಮನಸ್ಸಲ್ಲಿ ಅಂತಾರೆ. ಅವರು ಡಿಯರ್ ಹಸ್ಬೆಂಡ್. ಎಸ್, ಇವತ್ತು ನಮ್ಮ ಸುಮನ್ ಟಿವಿ ಜೊತೆ, ಅದರಲ್ಲೂ ನನ್ನ ಜೊತೆ ಇದ್ದಾರೆ ಒಬ್ರು ಬಲರಾಮ, ಇನ್ನೊಬ್ರು ಡಿಯರ್ ಹಸ್ಬೆಂಡ್. ಬಲರಾಮ ಅಲ್ಲ, ಕತ್ತಿ. ಶ್ರೀರಾಮ್ಪುರ ಬಲರಾಮನ್ ಕತ್ತಿ. ಸೊ ದಿಸ್ ಇಸ್ ದ ಪ್ಲೇಸ್ ವಿ ವರ್ಕೌಟ್. ಆ್ಯಂಡ್ ಟಾಪ್ ಬಾಡಿ ಬಿಲ್ಡರ್ಸ್ನಲ್ಲಿ ಈಗಿರೋ ಅಂಥ ಒಂದು ಜನ್ರೇಷನ್ನಲ್ಲಿ, ಈಗಿರೋ ಅಂಥ ಒಂದು ಟ್ರೆಂಡ್ನಲ್ಲಿ ದೇ ಆರ್ ಇನ್ ದ ಟಾಪ್ ಮೋಸ್ಟ್ ಪೊಸಿಷನ್ಸ್ ನಾವು. ಇವಾಗ ಈ ವಾರ, ಈ ಸಂಡೇ ಬೇರೆ ಇನ್ನೊಂದು ಕಾಂಪಿಟೇಷನ್ ಇದೆ. ದೇ ಆರ್ ಗೆಟಿಂಗ್ ರೆಡಿ ಫಾರ್ ದ್ಯಾಟ್. ಓಕೆ. ನೋಡಿ ಹೆಂಗಿದ್ದಾರೆ ಸೈಜ್ಗಳು. ನಾನೇ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅವ್ರು. ನಾನು ನಿಮ್ ಕಂಪೇರ್. ಯಾರು ಟ್ರೈನ್ ಮಾಡ್ತೀರಿ? ನೋಡಿ, ನಾನು ಜಿಮ್ ಮೆಟರಲ್ಲೇ ಬಂದ್ಬಿಟ್ಟಿದ್ದೀನಿ. ಸ್ಟಾರ್ಟ್ ಮಾಡೋಣ. ಇವತ್ತು ನೀವು ಇಂಟರ್ವ್ಯೂ ಬಿಟ್ಟು ವರ್ಕೌಟ್ ಮಾಡೋದೇ ಜಾಸ್ತಿ ಇವತ್ತು. ಶೂರ್, ಮಾಡೋಣ. ಎಸ್, ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಒಬ್ಬ ಆಂಕರ್ಗೆ ಒಬ್ಬ ಸೆಲೆಬ್ರಿಟಿ ಟ್ರೈನ್ ಮಾಡ್ತಿದ್ದಾರೆ. ಸೊ ವಿನಯ್ ಗೌಡ ಅವರು ಇವತ್ತು ನನಗೆ ಚೆಸ್ಟ್ ವರ್ಕೌಟ್ನ ಹೇಳ್ಕೊಡ್ತಾರಂತೆ. ನೋಡೋಣ. ರೆಡಿನಾ ಬ್ರೋ? ಎಸ್.
ಫುಲ್ ಬೆಂಡೆಡ್ ಬ್ರೇಕ್ ಹಾಕೋದೆ ಇವತ್ತು. ನಾಳೆ ಎದ್ದೊಳ್ಬೇಕು. ರೆಡಿ? ಯಾ, ಫಸ್ಟು ಪೊಸಿಷನ್ ತಗೊಳ್ಳಿ. ಹಿಂಗ? ಇದು ಸ್ಟ್ರೈಟ್ ಇರಲಿ. ಓಕೆ. ರಿಸ್ಟ್ ಯಾವಾಗಲೂ ಸ್ಟ್ರೈಟ್ ಇರಬೇಕು. ಸ್ವಲ್ಪ ಟಿಲ್ಟ್ ಇರಲಿ. ಇಲ್ಲಿ ಪ್ರೆಷರ್ ಫೀಲ್ ಆಗ್ತಿದ್ಯಾ ನಿಮಗೆ? ಈಗ ಫುಲ್ ಸ್ಟ್ರೆಚ್ಚು, ಫುಲ್ಲು ಸ್ಕ್ವೀಸು, ಚೆಸ್ಟ್ನ ಸ್ಕ್ವೀಸ್ ಮಾಡಬೇಕು. ಸ್ಕ್ವೀಸ್ ಮಾಡಿಬಿಟ್ಟು ಮೇಲ್ಗಡೆ ತಳ್ಳಿ, ಪುಷ್. ಇದು ಫುಲ್ ಬೆಂಡ್ ಮಾಡಬೇಡಿ. ಓಕೆನಾ? ಹಾಂ, ಚೆಸ್ಟ್ನ ಎತ್ಬಿಟ್ಟು ಪುಷ್ ಮಾಡಬೇಕು. ಯು ಶುಡ್ ಫೀಲ್ ಇಟ್ ಹಿಯರ್. ಓಕೆ ಓಕೆ. ಯಾ, ಸ್ಲೋ. ಫೀಲ್ ಆಗ್ತಾ ಇದೆಯಾ ಇಲ್ಲಿ? ಆಗ್ತಿದೆ. ಬ್ರೀದ್ ಔಟ್, ಬ್ರೀದ್ ಔಟ್, ಬ್ರೀತ್ ಇನ್, ಬ್ರೀದ್ ಔಟ್. ವರ್ಕೌಟ್ನಲ್ಲಿ ಇಂಪಾರ್ಟೆಂಟ್ ಬಂದು ಬ್ರೀದಿಂಗ್ ಆ್ಯಂಡ್ ಫುಲ್ ಸ್ಟ್ರೆಚ್ಚು, ಫುಲ್ ಕಾಂಟ್ರಾಕ್ಷನ್, ಅಂದರೆ ಫುಲ್ ಸ್ಕ್ವೀಸ್ ಮಾಡಬೇಕು. ಆಗಲೇ ಮಸಲ್ಸ್ ವರ್ಕ್ ಆಗೋದು. ಗುಡ್ ಒನ್, ಗುಡ್ ಒನ್. ಟೂ ಮೋರ್, ಟೂ ಮೋರ್. ಒನ್ ಮೋರ್. ಯಾ, ಲೆಟ್ಸ್ ಗೋ, ಲೆಟ್ಸ್ ಗೋ. ಅಷ್ಟೇನಾ? ಸಾಕ್ಬಿಡಿ. ಎಸ್, ಬಂದಿದ್ದಾಯ್ತು, ವರ್ಕೌಟು ಹೇಳ್ಕೊಟ್ಟಿದ್ದು ಆಯ್ತು. ಎಷ್ಟು ದಿನಗಳಿಂದ ವರ್ಕೌಟ್ ಮಾಡ್ತಾ ಇದ್ದೀರಾ ಅಂತ? ನಾನು ವರ್ಕೌಟು ಆನ್ ಆ್ಯಂಡ್ ಆಫ್ ಸಿನ್ಸ್ ಮೈ ಕಾಲೇಜ್ ಡೇಸ್, ಅಂದರೆ ಕಾಲೇಜ್ನಲ್ಲಿ ಇದ್ದಾಗಿಂದನೂ ವರ್ಕೌಟ್ ಮಾಡ್ತಾನೆ ಇದ್ದೀನಿ. ಜಸ್ಟ್ ಫಿಸಿಕ್ ಮೇಂಟೈನ್ ಮಾಡೋದಕ್ಕೆ, ಬಾಡಿ ಬಿಲ್ಡಿಂಗು ಆ ಥರ ಅಲ್ಲ. ದೆನ್ ಪ್ರಾಜೆಕ್ಟ್ಗಳು ಬಂದಂಗೆ ಸಣ್ಣ ಆಗಬೇಕು, ದಪ್ಪ ಆಗಬೇಕು, ಇದೆಲ್ಲ ನಡೀತಾನೆ ಇರುತ್ತೆ. ಎಸ್ ಬ್ರೋ, ನೀವು ಎಷ್ಟು ದಿನಗಳಿಂದ ವರ್ಕೌಟ್ ಮಾಡ್ತಾ ಇದ್ದೀರಾ? ನಾನು ಆಲ್ಮೋಸ್ಟ್ ನಾನು ಹೆಂಗಿರೋ ಪ್ರೊಫೆಷನಲ್ ಕ್ರಿಕೆಟರೇ. ಸೊ ನಮ್ಮದು ಅದು ರೆಗ್ಯುಲರ್ ರುಟೀನ್ ಅದು. ಒಂದು 15-16 ಇಯರ್ಸಿಂದನೂ ಫೀಲ್ಡಲ್ಲೇ ಫುಲ್ಲು ಕಾರ್ಡಿಯೋ ಮಾಡ್ತೀವಿ. ಬಿಟ್ಟರೆ ಜಿಮ್ಮಲ್ಲಿ ಇವಾಗ ಅಂದರೆ ಯಾವಾಗ ಪ್ರೊಫೆಷ್ನಲ್ ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ದು ಅವಾಗಿಂದ ಸ್ವಲ್ಪ ಸೀರಿಯಸ್ ಆಗಿ ವರ್ಕೌಟ್ ಮಾಡ್ತೀನಿ ಅಷ್ಟೇ. ಈ ಫಿಟ್ನೆಸ್ ಇಂದ ಏನೆಲ್ಲ ಚೇಂಜಸ್ ಆಗಿದೆ ನಿಮ್ಮಿಬ್ಬರ ಲೈಫಲ್ಲಿ ಅಂತ? ಸಿ, ಐ ಟೆಲ್ ಯು, ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್. ಈ ಜಿಮ್ಗೆ ಬಂದು ವೆಯ್ಟ್ಸ್ ಎತ್ತಿದ ತಕ್ಷಣ ಬಾಡಿ ಬಂದ್ಬಿಡುತ್ತೆ, ಇಲ್ಲ ಪ್ರೋಟೀನ್ ಪೌಡರ್ ಹಾಕ್ಕೊಂಡಿದ ತಕ್ಷಣ ಬಾಡಿ ಬಂದ್ಬಿಡುತ್ತೆ, ಮೆಡಿಸನ್ನು ಇಂಜೆಕ್ಷನ್ ಚುಚ್ಕೊಂಡಿದ ತಕ್ಷಣ ಬಾಡಿ ಬಂದ್ಬಿಡುತ್ತೆ. ಇದೆಲ್ಲ ತಪ್ಪು. ಫಿಟ್ನೆಸ್ಗೋಸ್ಕರ ವರ್ಕೌಟ್ಸ್ ಮಾಡೋದು. ವೆಯ್ಟ್ಸ್ ನೀವು ಎಷ್ಟು ಎತ್ತೀರೋ ಅಷ್ಟು ಯು ಟೆನ್ ಟು ಮಸಲ್ಸ್ ಲೀವ್ ಲಾಂಗರ್. ನಿಮ್ಮ ಮಸಲ್ಸ್ ಎಷ್ಟು ಸ್ಟ್ರಾಂಗ್ ಇರುತ್ತೋ ನಿಮ್ಮ ಏಜ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ನಿಮ್ಮ ಸ್ಟ್ರೆಂತ್ ಮೇಲೆ, ಪರ್ಫಾರ್ಮೆನ್ಸ್ ಮೇಲೆ, ಎಲ್ಲದ್ರ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಸೊ ವೆಯ್ಟ್ಸ್ ನಾವು ಎಷ್ಟು ವೆಯ್ಟ್ ಟ್ರೈನಿಂಗ್ ಮಾಡ್ತೀವೋ ಅಷ್ಟು ಫಿಟ್ ಆಗಿರ್ತೀವಿ. ಆ್ಯಂಡ್ ಇಟ್ಸ್ ಕೈಂಡ್ ಆಫ್ ಏಜ್ನ ಸ್ಟಾಪ್ ಮಾಡುತ್ತೆ ವರ್ಕೌಟು. ಹೆಲ್ತ್ ವೈಸೂ ಅಷ್ಟೇ. ಇವಾಗ ವರ್ಕೌಟ್ ಮಾಡೋದ್ರಿಂದ ಹೆಲ್ದಿ ಡಯಟ್ ಇರಬೇಕು ಅಂತ ಜನರಲಿ ನಾವು ವರ್ಕೌಟ್ ಮಾಡಿದ ತಕ್ಷಣ ಕೆಳಗಡೆ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ನೋದು ಆ ಥರ ಮಾಡೋದಿಲ್ಲ. ಸೊ ಒನ್ಸ್ ವಿ ಹ್ಯಾವ್ ವರ್ಕೌಟ್, ಅದ್ರ ಪ್ರಕಾರನೇ ಡಯಟು ನಡೆಯುತ್ತೆ. ಇವಾಗ ನನ್ನ ಪ್ರಾಜೆಕ್ಟ್ಸ್ಗೆ ನಾನು ದಪ್ಪ ಆಗಬೇಕು ಅಂತಿರುತ್ತೆ. ಇವಾಗ ನೋಡಿ, ಬಲರಾಮಗೆ ಹೊಟ್ಟೆ ಎಲ್ಲ ಬಿಟ್ಕೊಂಡು ದಪ್ಪ ಆಗಬೇಕು ಅಂತಿತ್ತು. ಸೊ ಅದಕ್ಕೆ ಒಂದು 3 months ಲೋಡಿಂಗ್ನಲ್ಲಿದ್ದೆ. ಫುಲ್ ದಪ್ಪ ಆದೆ, ಹೊಟ್ಟೆ ಬಂತು. ಈಗ ನೆಕ್ಸ್ಟ್ ಮಾಡ್ತಿರೋ ಪ್ರಾಜೆಕ್ಟ್ಗೆ ಲೀನ್ ಆಗಬೇಕು. ಸೊ ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೀವು ಲಾಸ್ಟ್ ಟೈಮ್ ಏನು ನಾನು ಇಂಟರ್ವ್ಯೂ ಮಾಡಿದಾಗ ಐ ವಾಸ್ 6.5 kgs ದಪ್ಪ ಇದ್ದೆ. ಆ ಇಂಟರ್ವ್ಯೂವಿಂದ ಈ ಇಂಟರ್ವ್ಯೂಗೆ 6.5 kgs ಕಡಿಮೆ ಆಗಿದ್ದೀನಿ. ಸೊ ಇಟ್ keeps fluctuating like that, and it is good for health. Okay. Fitness is always good for health, especially for ladies. Every year after 35 ಆಗ್ತಾ ಇರೋಂಗೆ women, they lose 1 kilo of muscle every year. ವೆಯ್ಟ್ ಟ್ರೈನಿಂಗ್ ಮಾಡಿಲ್ಲ ಅಂತಂದ್ರೆ ನೀವು ಬಹುಶಃ ನೋಡಿರ್ತೀರಾ, ವಯಸ್ಸಾಗಿರೋರು, ತುಂಬಾ ವಯಸ್ಸಾಗಿರೋರು ಬಗ್ಬಿಟ್ಟಿರ್ತಾರೆ ಹಿಂಗೆ. ಹೌದು. ಸ್ಪೆಷಲಿ ಹೆಣ್ಮಕ್ಳಲ್ಲಿ. ಗಂಡು ಮಕ್ಕಳಲ್ಲಿ ವಯಸ್ಸಾಗಿರೋರು ಮಂಡಿ ನೋವು, ಓಡಾಡೋದಕ್ಕಾಗೋದಿಲ್ಲ, ಕಾಲ್ಗಳ ನೋವು, ಇದೆಲ್ಲ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ದ ಮೋರ್ ಯು ಟ್ರೈನ್ ಆನ್ ಮಸಲ್ಸ್, ನಿಮ್ಮ ಕಾಲು ದೊಡ್ಡ ಮಸಲ್ಲು, ಕಾಲಿಗೆ ಟ್ರೈನ್ ಮಾಡೋದ್ರಿಂದ, ಹೆಣ್ಮಕ್ಳು ವೆಯ್ಟ್ ಟ್ರೈನಿಂಗ್ ಮಾಡೋದ್ರಿಂದ ಫಿಟ್ನೆಸ್ ಇರುತ್ತೆ, ಬಾಡಿ ಸ್ಟಿಫ್ ಆಗಿರುತ್ತೆ. ನಮ್ಮ ಅತ್ತೆಗೆ ಇವಾಗ 74 years, ಅವರು ವರ್ಕೌಟ್ ಮಾಡ್ತಾರೆ, ಯೋಗಾಸನ ಮಾಡ್ತಾರೆ, ಉಲ್ಟಾ ನಿಲ್ತಾರೆ ಗೊತ್ತಾ, ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡ್ತಾರಲ್ಲ. ಈ 74 years ಶಿ ಡಸ್ ದಟ್. ಅಂಡ್ ಅವರು ಒಬ್ಬರೇ ಇರ್ತಾರೆ ಚಿಕ್ಕಮಂಗ್ಳೂರಲ್ಲಿ. ನಮ್ಮ ಕಂಪ್ಲೀಟ್ ಎಸ್ಟೇಟ್ ಮಧ್ಯದಲ್ಲಿ ಒಂದು ಮನೆ ಇರೋದು, ಕಾಡು ಮಧ್ಯದಲ್ಲಿ ಒಬ್ಬರೇ ಇರ್ತಾರೆ. ಶಿ ಮ್ಯಾನೇಜಸ್ ಎವ್ರಿಥಿಂಗ್. ಸೊ ಫಿಟ್ನೆಸ್
ಅವ್ರನ್ನ ನೋಡಿದ್ರೆ ಗೊತ್ತಾಗದು ಫಿಟ್ನೆಸ್ ಅಂದ್ರೆ ಏನು ಅಂದ್ಬಿಟ್ಟು. 74 ಆ್ಯಂಡ್ ಶಿ ಒಬ್ಬರೇ ಎಲ್ಲ ಕಡೆ ಓಡಾಡ್ತಾರೆ. ಶಿ ಡಸ್ ಆಲ್ ಕೈಂಡ್ ಆಫ್ ಯೋಗ. 4 ಗಂಟೆಗೆ ಎದ್ದೇಳ್ತಾರೆ. ಫಿಟ್ನೆಸ್ ಇಸ್ ವೆರಿ ಪ್ರೈಮ್ ಥಿಂಗ್ ಫಾರ್ ಹರ್. ಫಸ್ಟ್ ಬರೋದೇ ಫಿಟ್ನೆಸ್. ಎಸ್ ಪ್ರವೀಣ್ ಅವರೇ, ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ? ನನಗೆ ಆ್ಯಕ್ಚುಲಿ ಪ್ರೊಫೆಷ್ನಲ್ ಕ್ರಿಕೆಟರು ಇವಾಗ ಆರ್ಟಿಸ್ಟ್ ಆಗಿರೋದ್ರಿಂದ ಫಿಟ್ನೆಸ್ ಸಖತ್ ಮ್ಯಾಟರ್ ಆಗುತ್ತೆ ನನಗೆ. ಅದೊಂಥರ ಬೇರೆ ಥರ ಕಾನ್ಫಿಡೆನ್ಸ್ ಕೊಡುತ್ತೆ, ಪರ್ಸ್ನಾಲಿಟಿ ಡೆವಲಪ್ ಆಗುತ್ತೆ. ಮತ್ತು ಇನ್ನೊಂದು ನಾನೇನಂದರೆ ಸಖತ್ ಒಂಥರ ಬ್ಯೂಟಿ ಕಾನ್ಷಿಯಸ್ ನಾನು. ನನಗೇನಂದರೆ ಇವಾಗ ನಾನು ಆಚೆ ನಡ್ಕೊಂಡು ಹೋದ್ರೆ ಇಲ್ಲ ಯಾವ್ದಾನ ಇವೆಂಟ್ಗೆ ಹೋಗಿದ್ದೀನಿ ಅನ್ಕೊಳ್ಳಿ, ಹಿಂಗೆ ನೋಡ್ಬೇಕು ನನ್ನ ಮಗಂದು ಆ ಥರ ಕಾಣಿಸ್ಕೋಬೇಕು. ಫಿಟ್ನೆಸ್ ಸಖತ್ ಮ್ಯಾಟರ್ ಆಗುತ್ತೆ. ಪ್ಲಸ್ ಇವರು ವಿನಯ್ ಹೇಳ್ದಂಗೆ ಡಯಟು ಅದರಲ್ಲಿ ಸಖತ್ ಮ್ಯಾಟರ್ ಆಗುತ್ತೆ. ಸೊ ನೀವು ಡಯಟೇ ಮಾಡಿಲ್ಲ, ಬರೀ ವರ್ಕೌಟ್ ಮಾಡ್ಕೊಂಡಿರ್ತೀನಿ ಅಂದರೆ ಖಂಡಿತ ಆಗಲ್ಲ. ಸೊ 80% ಯು ಹ್ಯಾವ್ ಟು ಮೇಂಟೈನ್ ಯುವರ್ ಡಯಟ್, ಇನ್ 20% ವರ್ಕೌಟ್. ನೀವು ವರ್ಕೌಟ್ ಮಾಡದೇ ಇದ್ರೂ ನಡೆಯುತ್ತೆ, ಬಟ್ ಫಿಟ್ನೆಸ್ ರೆಗ್ಯುಲರ್ ಆಗಿ ಮಾಡ್ತಾನೆ ಇರಬೇಕು. ಆಮೇಲೆ ಇನ್ನೊಂದೇನಂದರೆ ಇವಾಗ ಅದು ಟ್ರೆಂಡ್ ಆಗ್ಬಿಟ್ಟಿದೆ ಫಿಟ್ನೆಸ್. ನೀವು ಫಿಟ್ಟಾಗಿ ಕಾಣಿಸ್ಕೊಂಡಿಲ್ಲ ಅಂದರೆ ಎಲ್ಲೂ ಚಾನ್ಸ್ ಸಿಗಲ್ಲ. ಇವನ್ ನಮ್ಮ ಸ್ಪೋರ್ಟ್ಸ್ ಫೀಲ್ಡಲ್ಲೂ ಅಷ್ಟೇ, ಸಿನಿಮಾ ಫೀಲ್ಡಲ್ಲೂ ಅಷ್ಟೇ. ಇವಾಗ ಟ್ರೆಂಡ್ ಅದು ಸೆಟ್ ಆಗಿಬಿಟ್ಟಿದೆ. ಸೊ ಎಲ್ಲೋದ್ರೂ ನಿಮ್ಗೆ ಚಾನ್ಸ್ ಬೇಕು. ಬೇಕು ಅಂದರೆ ಯು ಶುಡ್ ಲುಕ್ ಗುಡ್, ಯು ಶುಡ್ ಆಲ್ಸೋ ಬಿ ಫಿಟ್. ಸೊ ತುಂಬ ಮ್ಯಾಟ್ರ್ ಆಗುತ್ತೆ ಫಿಟ್ನೆಸ್ ಇವಾಗ. ಎಸ್ ಸರ್, ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಹೇಳ್ತಾ ಇದ್ರಿ. ಈ ವರ್ಕೌಟ್ ಮಾಡೋದ್ರಿಂದ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗ್ತೀವಿ ನಾವು ಅಂತ? ಸಿ ದಟ್ ಇಸ್ ವಾಟ್ ಇವಾಗ ಪ್ರವೀಣ್ ಅವರು ಹೇಳ್ದಾಗೆ, ಈಗ ನಾವು ಆಡಿಷನ್ಸು ಅಥವಾ ಒಂದು ಪ್ರಾಜೆಕ್ಟ್ ಡಿಸ್ಕಷನ್ಸು, ಒಂದು ಪ್ರೊಡಕ್ಷನ್ ಹೌಸ್ಗೆ ಹೋದ್ರೂ ಒಂದು ರೂಮ್ ಫುಲ್ ಆಫ್ ಪೀಪಲ್ ಕೂತಿರ್ತಾರೆ ಅಂತ ಇಟ್ಕೊಳ್ಳಿ. ಫಿಟ್ನೆಸ್ ಇಟ್ಕೊಂಡು ನೀವು ಆ ರೂಮ್ ಒಳಗೆ ಎಂಟ್ರ್ ಆದರೆ ನಿಮ್ಮ ಆರಾನೇ ಬೇರೆ ಇರುತ್ತೆ. ಆ್ಯಂಡ್ ಎಲ್ಲರೂ ಒಂದು ಲುಕ್ ಇರುತ್ತಲ್ಲ, ಒಂದು ಯಾರು ಇವನು ಬಂದಿದ್ದು ಅಂತ, ಆ ಒಂದು ಲುಕ್ ಇರುತ್ತೆ. ಫಿಟ್ನೆಸ್ಸು, ಸ್ಟಿಫ್ನೆಸ್ಸು, ಬಾಡಿ ಮೇಂಟೈನ್ ಮಾಡಿದರೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಹೈ ಆಗಿರುತ್ತೆ. ಬಿಕಾಸ್ ಆಫ್ ಯುವರ್ ಫಿಟ್ನೆಸ್ ನಿಮ್ಗೆ ಗೊತ್ತು ಯು ಆರ್ ಲುಕಿಂಗ್ ಗುಡ್. ಇನ್ನು ಬೇರೆ ಏನು, ನಿಮ್ಮ ಲುಕ್ಸ್ ಬಿಟ್ಟು ಇನ್ನು ಬೇರೆದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನೀವು. ಸೊ ದಟ್ ಕಾನ್ಫಿಡೆನ್ಸ್ ದಿಸ್ ಫಿಟ್ನೆಸ್ ಗಿವ್ಸ್. ಸೊ ನಾವು ಚೆನ್ನಾಗಿ ಕಾಣಿಸ್ಕೊಂಡ್ರೆ ಬೇರೆಯವ್ರನ್ನ ನೋಡೋದೇ ಬೇಡ, ಇಲ್ಲ ಬೇರೆಯವ್ರ ಮೇಲೆ ಫೋಕಸ್ ಹೋಗಲ್ಲ. ನಮ್ದು ಏನು ಗೋಲ್ ಇರುತ್ತೆ, ಇವಾಗ ಅವ್ರು ಹೇಳಿರೋ ಪ್ರಕಾರ ಆಡಿಷನ್ ಅಲ್ವಾ, ಸೊ ಅದ್ರ ಮೇಲೆ ಫೋಕಸ್ ಇರುತ್ತೆ, ಬೇರೆಯವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡು. ಎಸ್, ಕಿಚ್ಚ ಸುದೀಪ್ ಅವರಿಗೆ ಇಬ್ರು ಕೂಡ ಆಪ್ತರು. ಅವರೊಟ್ಟಿಗೆ ಯಾವತ್ತಾದ್ರೂ ಇಬ್ರು ವರ್ಕೌಟ್ ಮಾಡಿದೀರಾ ಅಂತ? ಯಾವತ್ತಾದ್ರೂ ಏನು, ತುಂಬ ಸಲ. ಐ ಮೀನ್ ಸರ್ ಬ್ಯಾಂಗ್ಳೂರ್ನಲ್ಲಿದ್ದಾಗ ಯೂಶಲಿ ಹೀ ಕೀಪ್ಸ್ ವರ್ಕಿಂಗ್ ಔಟ್ ಆ್ಯಂಡ್ ಸಾಯಂಕಾಲ ಹೊತ್ತು ನಾನು ಜಲ್ದಿ ಹೋದಾಗ ವಿ ಆಲ್ ವರ್ಕೌಟ್ ಟುಗೆದರ್. ಸುದೀಪ್ ಸರ್ ಫಿಟ್ನೆಸ್ ಆ್ಯಂಡ್ ಅವ್ರ ಡಯಟ್ ವೆರಿ ಪರ್ಟಿಕ್ಯುಲರ್, ವೆರಿ ಸ್ಟ್ರಿಕ್ಟ್. ಆ್ಯಂಡ್ ಇವ್ರಿಗೆ ಚೆನ್ನಾಗಿ ಗೊತ್ತು ಬಿಕಾಸ್ ಹಿ ಕೀಪ್ಸ್ ವರ್ಕಿಂಗ್ ಔಟ್ ನೌ ಆ್ಯಂಡ್ ದೆನ್. ಅವರು ಯಾವ್ಯಾವ ಪ್ರಾಜೆಕ್ಟ್ಗೆ ಹೇಗೆ ಕಾಣಿಸ್ಕೋಬೇಕು ಅನ್ನೋ ರೀತಿನಲ್ಲೇ ಒಂದು ವರ್ಕೌಟ್ ಸ್ಟಾರ್ಟ್ ಮಾಡ್ತಾರೆ, ಒಂದು ಡಯಟ್ ಸ್ಟಾರ್ಟ್ ಮಾಡ್ತಾರೆ. ಹೇರ್ ಸ್ಟೈಲಿಂದ ಹಿಡಿದು, ಬಿಯರ್ಡಿಂದ ಹಿಡಿದು, ಲುಕ್ಸಿಂದ ಹಿಡಿದು ಕಂಪ್ಲೀಟ್ ಚೇಂಜ್ ಮಾಡ್ತಾರೆ. ಇವಾಗ ನೋಡಿ, ಮಾರ್ಕ್ ಮುಗಿದ್ಮೇಲೆ ನೌ ಹಿ ಈಸ್ ಚೇಂಜಿಂಗ್ ಹಿಸ್ ಬಾಡಿ ಅಗೇನ್. ಹೊಸ ಪ್ರಾಜೆಕ್ಟ್ಗೆ ಫುಲ್ ಮಸ್ಕ್ಯುಲರ್ ಆಗ್ತಾ ಇದ್ದಾರೆ, 6 ಪ್ಯಾಕ್ಸ್ ಮಾಡ್ತಾ ಇದ್ದಾರೆ. ವಿತ್ ದಟ್ ಅವ್ರದ್ದು ಊಟ 6 ಗಂಟೆಗೆ ಮುಗ್ದೋಗುತ್ತೆ ಸಂಜೆ. ಆ್ಯಂಡ್ ಮಾರ್ನಿಂಗ್ ಅರ್ಲಿ ಬ್ರೇಕ್ಫಾಸ್ಟ್ ಮಾಡಿಬಿಡ್ತಾರೆ. ಲಂಚ್ ಆಲ್ಸೋ ಅರ್ಲಿ ಲಂಚ್. I think by 11:30 is done with his lunch. So it is not diet or it is not particular ಆಗಿ ಮಾಡೋದು ಅಂತಲ್ಲ. It has become a lifestyle for him. And he eats only healthy. Portion control, micros, macros ಎಲ್ಲ ಕರೆಕ್ಟಾಗಿ ಕೌಂಟ್ ಮಾಡಿ. That's why ಈಗಲೂ ಅವರು he looks so young and no Charming. ಆ ಚಾಮ್ ಹಂಗೆ ಇದೆ, ಅವರು ಆರಾ ಹಂಗೆ ಇದೆ. ಎಸ್, ನೀವು ತುಂಬಾ ಹತ್ತಿರದಿಂದ ನೋಡಿರುವಂತದ್ದು ವಿನಯ್ ಸರ್ ಕೂಡ ಹೇಳ್ತಾ ಇದ್ರು. ಹೆಂಗಿರುತ್ತೆ ಅವರ ಸುದೀಪ್ ಸರ್ ಅವರ ಫಿಟ್ನೆಸ್ ಸೀಕ್ರೆಟ್ ಆಗಿರ್ಬೋದು, ಅವರ ರೊಟೀನ್ ಹೇಗಿರುತ್ತೆ ಅಂತ? ಕೋಟಿಗೊಬ್ಬ 3 ಟೈಮ್ ತನಕ ಒಂದು ಲೆವೆಲ್ ಫಿಟ್ನೆಸ್ ಮೇಂಟೈನ್ ಮಾಡಿದ್ರು. ಬಟ್ ಯಾವಾಗ ಇದು ಪೈಲ್ವಾನ್ ಸ್ಟಾರ್ಟ್ ಆಯಿತು, ಸೊ ಅವಾಗ ಕಂಪ್ಲೀಟಾಗೆ ಅದ್ರ ಮೇಲೆ ಬಾಡಿ ಮೇಲೆ ಫೋಕಸ್ ಮಾಡಿ, ಅವರು ಪೋಲ್ಯಾಂಡಿಂದ ಸರ್ಗ್ಯೂಸ್ ಅಂತ ಒಬ್ಬ ಟ್ರೈನರ್ ಇದ್ದ, ಅವ್ರನ್ನ ಕರೆಸ್ಕೊಂಡು ಪರ್ಸನಲ್ ಟ್ರೈನರ್ ಆಗಿ. ಸೊ ಅಲ್ಲಿಂದ ಕಂಪ್ಲೀಟಾಗೆ ಅವರು ಚೇಂಜ್ ಆಗಿದ್ದು. ಅಲ್ಲಿ ಹೈದ್ರಾಬಾದಲ್ಲಿದ್ದಾಗ 1.5 ಅವರ್ ಬರೀ ಸ್ವಿಮ್ಮಿಂಗೇ ಮಾಡೋರು. ಅದು ಕೋಟಿಗೊಬ್ಬ ಟೈಮಲ್ಲಿ ಸ್ವಲ್ಪ ಬಲ್ಕ್ ಇದ್ರು. ಸೊ ಇದು ಫ್ಯಾಟ್ ಎಲ್ಲ ಲಾಸ್ ಆಗೋಕ್ಕೆ ಇಲ್ಲ ಕರಗ್ಸೋಕ್ಕೆ ಸ್ವಿಮ್ಮಿಂಗ್ ಮಾಡೋರು ಫಸ್ಟು. ಸೊ ಅದಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಒಂದು ಬಾಡಿ ಶೇಪಿಗೆ ಬಂದಮೇಲೆ ಅವಾಗ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದು ಸರ್ಗ್ಯೂಸ್ ಜೊತೆ. ಸೊ ಅದು ಹಂಗೆ ಕೋವಿಡಲ್ಲಿ ಹಂಗೆ ಕಂಟಿನ್ಯೂ ಆಯಿತು. ಆ ಬಿಗ್ ಬಾಸ್ ಟೈಮಲ್ಲಿ ಇದ್ದಾಗಲೂ ಅಲ್ಲಿ 3 months ಅಲ್ಲಿರ್ತಾ ಇದ್ರು. ಸೊ ಅಲ್ಲಿ ಅವನ ಜೊತೆ ಮಾಡೋರು. ಸೊ ಅಲ್ಲಿಂದ ಹಂಗೆ ಕಂಟಿನ್ಯೂ ಆಗಿ ಇಲ್ಲಿ ತನಕ ಬಂದಿದ್ದಾರೆ. ಸೊ
ಇನ್ನೇ ಹೇಳ್ದಂಗೆ ಅದು BRBಗೆ ಇಲ್ಲ ಯಾವುದೇ ಮೂವಿ ಯಾವುದೇ ಪ್ರಾಜೆಕ್ಟ್ ಇದ್ರು ಫುಲ್ ಡೀಟೇಲಿಂಗ್ ಆಗಿ ಹೋಗ್ತಾರೆ. ಆ ಮೂವಿ ಕ್ಯಾರೆಕ್ಟರ್ಗೆ ಯಾವ ಥರ ಫಿಸಿಕ್ ಬೇಕು, ಯಾವ ಥರ ಹೇರ್ಸ್ ಬೇಕು, ಸ್ಕಿನ್ನು ಅಷ್ಟೇ ಸ್ಕಿನ್ ಕೇರು ಚೆನ್ನಾಗಿ ಮಾಡ್ತಾರೆ. ಸೊ ವಿತ್ ಕಂಪ್ಲೀಟ್ ಡಯಟ್, ನೀವು ಏನೇ ಮಾಡಿ ಲೈಫಲ್ಲಿ ಡಯಟ್ ಒಂದು ಮಾವುಟ ಅಂದರೆ ಸೊ ಅದೆಲ್ಲ ಮೇಂಟೈನ್ ಆಗಿಬಿಡುತ್ತೆ. ಸೊ he doesn't believe in protein, powder, artificial, nothing. ಎಷ್ಟು ಪ್ರೋಟೀನ್ ಬೇಕು, ಎಷ್ಟು ಫೈಬರ್ಸ್ ಬೇಕು, ಎಷ್ಟು ಕಾರ್ಬ್ಸ್ ಬೇಕು, ನ್ಯಾಚುರಲ್ ಆಗಿ ಮನೆಯಲ್ಲಿ ಸಿಗತ್ತೆ, ಅವರೇ ಮಾಡ್ಕೊಂತಾರ, ಅವರೇ ಮಾಡ್ಕೋತಾರೆ. ಅಂಡ್ ಈ ಹೊರಗಡೆಯಿಂದ ಆರ್ಡರ್ ಮಾಡೋದು, ಆನ್ಲೈನ್ ಆರ್ಡರ್ ಮಾಡೋದು, ಡಸಂಟ್ ಡೂ ಇಟ್. ಪ್ರಿಸರ್ವೇಟಿವ್ಸ್ ಎಲ್ಲ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ವೇ ಇಲ್ಲ, ಎಲ್ಲ ಆರ್ಗ್ಯಾನಿಕ್, ಎಲ್ಲ ಅವರೇ ಮಾಡ್ಕೊಂತಾರೆ. ಇನ್ ದ ವೇ ದ ಪ್ರೆಸೆಂಟೇಷನ್ ವಿಲ್ ಬಿ ಗೊತ್ತು ನಿಮ್ಗೆ. ಸುದೀಪ್ ಸರ್ ಇವಾಗೆಲ್ಲ ಡೂಪ್ಲಿಕೇಟ್ ಸರ್, ಪ್ರೋಟೀನ್ ಶೇಕ್, ಅದು ಪ್ರೋಟೀನ್ ಪೌಡರ್ಸ್ ಎಲ್ಲ ಕಾಂಪಿಟೇಷನ್ ಜಾಸ್ತಿ ಆಗಿ ಸೊ ಎಲ್ಲ ಡೂಪ್ಲಿಕೇಟ್ ಬರುತ್ತೆ. ಸೊ ನಾವ್ ಏನ್ ಕುಡಿತೀವಿ, ಏನ್ ತಿಂತೀವಿ ನಮ್ಗೆ ಗೊತ್ತಿರಲ್ಲ. ಅದ್ರ ಬದಲು ನ್ಯಾಚುರಲ್ ಫುಡ್ ತಿನ್ಬೋದಲ್ಲ, ಸೊ ಅದು ಹೇಳ್ಕೊಡ್ತಾ ಇರ್ತಾರೆ ಅಷ್ಟೇ. ಎಸ್ ಸರ್, ನೀವು ಹೇಳ್ತಾ ಇದ್ರಿ ಆಗ್ಲೇ, ಇನ್ನು ಹೇಳಕ್ ಬಂದ್ರು. ನಾಟ್ ಓನ್ಲಿ ಈಟಿಂಗ್ ಹ್ಯಾಬಿಟ್ಸ್, ಆ ಒಂದು ಪ್ಲೇಟ್ ನ ಅವರು ಡೆಕೋರೇಟ್ ಮಾಡ್ತಾರಲ್ಲ, ದ ಪ್ರೆಸೆಂಟೇಷನ್ ಇಟ್ ಸೆಲ್ಫ್ ವಿಲ್ ಬಿ ಲೈಕ್ ವೆರಿ ಹೆಲ್ದಿ ನೋಡೋದಕ್ಕೆ. ಸೊ ನಾವು ಹೋದಾಗೆಲ್ಲ ಆಲ್ಮೋಸ್ಟ್ ವರ್ಕೌಟ್ ಮುಗಿದ್ಮೇಲೆ ಒಂದು ಪೋರ್ಷನ್ ಮೀಲ್ ಅವರೇ ರೆಡಿ ಮಾಡ್ತಾರೆ. ಎಸ್ ಲಾಟ್ ಆಫ್ ರೆಸಿಪೀಸ್. ಪಿಜ್ಜಾ ಮಾಡ್ತಾರೆ, ಬೇಸ್ ಬರೀ ಚಿಕನ್ ಇರುತ್ತೆ. ಸೊ ಆಲ್ ದಿಸ್ ಪ್ರೋಟೀನ್, ನಿಮ್ಗೆ ಮೈಕ್ರೋಸ್, ಮ್ಯಾಕ್ರೋಸ್, ಫೈಬರ್ ಏನೇನ್ ಬೇಕೋ ಎಲ್ಲ ಹೋಮ್ ಮೇಡ್. ಹಿ ಮೇಕ್ಸ್ ಇಟ್ ಹಿಮ್ಸೆಲ್ಫ್, ಸೆಲ್ಫ್ ಮಾಡ್ತಾರೆ. ಕಿಚ್ಚ ಸರ್ ಹೇರ್ ಸ್ಟೈಲ್ ಬಗ್ಗೆ ಮಾತಾಡ್ತಾ ಇದ್ರೆ, ಈಗ ಮಾರ್ಕ್ ಆದ್ಮೇಲೆ ಒಂದು ಹೊಸ ಹೇರ್ ಸ್ಟೈಲ್ ಸಾಕಷ್ಟು ವೈರಲ್ ಆಗ್ತಾ ಇದೆ. ಹೆಂಗಿದೆ, ಮೊನ್ನೆ KD ಪ್ರೆಸ್ ಮೀಟ್ ಬಂದಾಗ್ಲೂ ಕೂಡ ಅವ್ರು ಹಾಕಿರುವಂತ ಗ್ಲಾಸಸ್ ಮತ್ತೆ ಅವರ ಹೇರ್ ಸ್ಟೈಲು, ಹಾಗೇನೆ ಅವರು ಯಾವುದೇ ಒಂದು ಪ್ರೆಸ್ ಮೀಟ್ ಬಂದ್ರು ಕೂಡ ಬ್ಲಾಕ್ ಕಲರ್ ಅಂತೂ ಪಕ್ಕ ಇದ್ದೇ ಇರುತ್ತೆ. ಅದ್ರ ಸೀಕ್ರೆಟ್ ಏನು ಅಂತ ಹೇಳ್ಬಿಟ್ಟು ನನಗೆ ಏನಾದ್ರು ರಿವೀಲ್ ಮಾಡ್ಬೋದಾ ನೀವಿಬ್ರು? ಆಕ್ಚುಲಿ ಅಣ್ಣಗೆ ಒಂದು ಬ್ಲ್ಯಾಕ್ ಇಷ್ಟ, ಇನ್ನೊಂದು ವೈಟ್ ಇಷ್ಟ. ನನಗೂ ಅಷ್ಟೇ ಸೇಮ್, ಇವ್ರಿಗೂ ಅಷ್ಟೇ ಸೇಮ್ ಅನ್ಸುತ್ತೆ, ಬ್ಲ್ಯಾಕ್ ಅಂಡ್ ವೈಟ್ ಇಷ್ಟ. ಸೊ ಆ ಕಾಂಬಿನೇಷನ್ ಅಲ್ಲೇ ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಇವಾಗ ಹೇರ್ ಸ್ಟೈಲ್ ಅಂತ ಹೇಳಿದ್ರಲ್ಲ, ಅದು ಹೇರ್ ಸ್ಟೈಲು ಯಾವ ಮೂವಿಗೆ ಅಂತ ಇನ್ನೂ ರಿವೀಲ್ ಮಾಡಿಲ್ಲ ಅವರು. ಸುಮ್ಮನೆ ಅದು ಮಾರ್ಕ್ ಟೈಮ್ ಇಂದಾನು ಬಿಟ್ಟಿದ್ದಾರೆ ಅಷ್ಟೊಂದು ಹೇರ್ಸು. ಸೊ ಸ್ವಲ್ಪ ಅದು ಅನ್ಕಂಫರ್ಟಬಲ್ ಆಗ್ತಾ ಇತ್ತು, ಸೊ ಅದಕ್ಕೋಸ್ಕರ ಕಟ್ ಮಾಡಿದ್ದಾರೆ ಅಷ್ಟೇ. ಬಟ್ ಯಾವ ಮೂವಿಗೆ ಅಂತ ಇನ್ನ ಅವರು ಏನು ಹೇಳಿಲ್ಲ, ಇಲ್ಲ ನಮಗೂ ಗೊತ್ತಿಲ್ಲ. ಸೊ ಅಷ್ಟೇ. ಬಟ್ ದಟ್ ವಾಸ್ ಇಸ್ ನ್ಯಾಚುರಲ್ ಹೇರ್, ಅಂದ್ರೆ ಆ ಹೇರ್ ಸ್ಟೈಲ್ ಮುಂಚೆ ಇದ್ದಿದ್ದು. ಸೊ ಇಸ್ ಕಮ್ ಬ್ಯಾಕ್ ಟು ದಟ್ ಹೇರ್ ಸ್ಟೈಲ್ ನೌ. ಅಂಡ್ ಬರ್ತಾ ಯು ಸಿ ದಟ್ he's growing younger day by day. ಹೌದು, ಎಲ್ರಿಗೂ ಏಜ್ ಆಗ್ತಿದ್ರೆ ಅವ್ರು ಕಡಿಮೆ ಆಗ್ತಾ ಇದೆ, ರಿವರ್ಸ್ ಏಜಿಂಗ್ ಆಗ್ತಾ ಇದೆ. ಎಸ್. ಈಗ ಸಾಕಷ್ಟು ವಿಚಾರ ಏನಂತಂದ್ರೆ, ಸಿನಿಮಾ ರಂಗ ಅಂತಂದ್ರೆ ಸಾಕಷ್ಟು ವಿಚಾರಗಳು ನಡೀತಾ ಇರುತ್ತೆ. ಈಗ ನಮ್ಮ ಕಿಚ್ಚ ಸುದೀಪ್ ಸರ್ ಏನಂತಂದ್ರೆ ಬಹುಭಾಷಾ ನಟ, ಕೇವಲ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲದೆ ಪರಭಾಷೆಗಳಲ್ಲೂ ಕೂಡ ಮಿಂಚಿ ಪರಭಾಷೆಯ ಸಿನಿ ಪ್ರೇಕ್ಷಕರನ್ನು ಎಂಟರ್ಟೈನ್ ಮಾಡಿರುವಂತವ್ರು. ಈಗ ಯಾವುದೇ ಒಂದು ಪೊಲಿಟಿಕಲ್ ಮ್ಯಾಟರ್ ಬಂದಾಗ ಕಿಚ್ಚ ಸುದೀಪ್ ಅವ್ರು ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡ್ತಾರೆ ಅನ್ನುವಂಥದ್ದು ವೈರಲ್ ಆಗ್ತಾನೆ ಇರುತ್ತೆ. ಅದನ್ನ ನಾವು ಕೇಳ್ತಾನೆ ಇರ್ತೀವಿ, ನಾನು ಬರಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಈಗೇನಂತಂದ್ರೆ ದಳಪತಿ ವಿಜಯ್ ಅವರು 108 ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಿರುವಂತದ್ದು. ಸೊ ತಮಿಳ್ನಾಡಿಗೆ ದಳಪತಿ ವಿಜಯ್ ಅವರು ಆಫ್ಟರ್ MGR ಆದ್ಮೇಲೆ ಸಾಕಷ್ಟು ಒಂದು ಜನರ ಪ್ರೀತಿಯನ್ನ ಗೆದ್ದಿರುವಂತದ್ದು. ಸೊ ಕನ್ನಡದಲ್ಲಿ ಯಾರಿದ್ದಾರೆ ಅವ್ರ ಆತರ ಒಂದು ನಾಯಕತ್ವವನ್ನು ಹೊಂದಿರೋದು ಅಂತಂದ್ರೆ ಕಿಚ್ಚ ಸುದೀಪ್ ಸರ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಕಿಚ್ಚ ಸುದೀಪ್ ಅವ್ರ ಪಾಲಿಟಿಕ್ಸ್ ಬರ್ತಾರಾ ಇಲ್ವಾ ಅನ್ನುವಂಥದ್ದು ಆಪ್ತರು ನೀವಿಬ್ರೇ ಹೇಳ್ಬೇಕು ಸರ್. ಅದು ಅವ್ರ ಪರ್ಸನಲ್ ಚಾಯ್ಸ್ ಒಂದು. ಅಂಡ್ ಪೊಲಿಟಿಕಲ್ಲಿ ಅಷ್ಟೊಂದು ಯುನೋ ಡೀಪ್ ಆಗಿ ಡಿಸ್ಕಸ್ ಮಾಡಿರೋದು ನಾನು ನೋಡಿಲ್ಲ. ಮತ್ತೆ ನೀವು ಹೇಳ್ದಂಗೆ ತಮಿಳ್ನಾಡಿಗೆ ವಿಜಯ್ ಅವರಾದ್ರೆ, ಸುದೀಪ್ ಸರ್ ನಾಟ್ ಓನ್ಲಿ ಫಾರ್ ಕರ್ನಾಟಕ, ತೆಲುಗು, ತಮಿಳ್, ಹಿಂದಿ, ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾಗೆ ಗೊತ್ತು ಸುದೀಪ್ ಸರ್ ಯಾರು ಅನ್ನೋದು. ಅಂಡ್ ಎಲ್ಲ ಭಾಷೆನಲ್ಲೂ ಆಕ್ಟ್ ಮಾಡಿದ್ದಾರೆ. ಅಂಡ್ ನೀವು ಒಂದು ರಫ್ ಆಗಿ ಒಂದು ಲುಕ್ ಹಾಕಿದ್ರು ಪೊಲಿಟಿಕಲಿ ಸಂಬಂಧಪಟ್ಟಂಗೆ ವಿಜಯ್ ಅವರ ಲೆವೆಲ್ ಅಥವಾ ವಿಜಯ್ ಅವ್ರ ತರ ಒಂದು ಅವರ ಅಷ್ಟು ಫ್ಯಾನ್ ಫಾಲೋಯಿಂಗು, ಆ ಕೆಪಾಸಿಟಿ, ಅದನ್ನ ನಾವು ನೋಡೋದಕ್ಕಾಗೋದು ಐ ಥಿಂಕ್ ನಮ್ಮ ಸುದೀಪ್ ಸರ್ ಅಲ್ಲೇ. ಅಂಡ್ ಪೊಲಿಟಿಕ್ಸ್ಗೆ ಬಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಕ್ಲೀನ್ ಸ್ವೀಪ್. ಈಗ ವಿಜಯ್ ಅವರು, ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್, ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ ಅಥವಾ ಬೇರೆಯವರು ಕಂಪೇರ್ ಮಾಡಿ ಹೇಳ್ತಿದ್ದೀನಿ ಅಂತಲ್ಲ, ನನ್ನ ಪರ್ಸನಲ್ ವ್ಯೂ ಇದು. ಐ ಥಿಂಕ್ ಸುದೀಪ್ ಸರ್ ಬಂದ್ರೆ ಪೊಲಿಟಿಕ್ಸ್ಗೆ
It's going to be a nice, very grand cinematic entry. ಏನ್ ಹೇಳ್ತೀರಾ ನೀವು? ನೀವೇ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ, ಒನ್ ಮ್ಯಾನ್ ಶೋ ಆಗುತ್ತೆ ಅದು. ಯಾಕೆಂದ್ರೆ ಹೇಳ್ತೀನಿ ಕೇಳಿ. ಒಂದು, ಕನ್ನಡ ಜನತೆ ಮನ್ಸನ್ ಗೆದ್ದಿದ್ದಾರೆ. ಸಿನಿಮಾ ತಗೊಂಡ್ರೆ ಆಲ್ಮೋಸ್ಟ್ ಕರ್ನಾಟಕ ಫುಲ್ ಫ್ಯಾನ್ಸ್ ಇದ್ದಾರೆ. ನೀವು ಬರೀ ಕರ್ನಾಟಕ ಮಾತಾಡೋದಾದ್ರೆ ಬಿಗ್ ಬಾಸ್ ಇಂದ ಫುಲ್ ಫ್ಯಾಮಿಲಿ ಆಡಿಯನ್ಸ್ ಅವ್ರಿಗೆ ಹತ್ರ ಆಗಿದ್ದಾರೆ. ಓಕೆನಾ? ಇನ್ನೊಂದು ಅವ್ರದ್ದು ಸ್ಟೈಲ್ ಆಗಲಿ, ಅವ್ರ ಆರ ಆಗಲಿ, ಮೇನ್ ಏನಂದ್ರೆ ಪಾಲಿಟಿಕ್ಸ್ ಬೇಕಾಗಿರೋದು ದ ಸೆನ್ಸ್ ಆಫ್ ಹ್ಯೂಮರ್. ಹೆಂಗ್ ಮಾತಾಡ್ತೀವಿ ನಾವು ಅಂತ, ಜನರಿಗೆ ಎಷ್ಟು ಹತ್ರ ಆಗ್ತೀವಿ, ಪಬ್ಲಿಕ್ ಎಷ್ಟು ಹತ್ರ ಆಗ್ತೀವಿ, ಅದು ಬೇಕಾಗಿರೋದು. ಅದೆಲ್ಲ ಕ್ವಾಲಿಟೀಸ್ ಇರೋದು ಇವತ್ತು ಲೆಕ್ಕ ಹಾಕೊಳ್ಳಿ. ಅಣ್ಣಂಗೆ ಬಿಟ್ರೆ ಯಾರಿಗಿದೆ? ಸುದೀಪ್ ಅಣ್ಣ ಒಬ್ಬರೇ ಮಾಡೋಕ್ಕಾಗೋದು. And also any topic you give. ನೀವು ಯಾವುದೇ ಟಾಪಿಕ್ ಕೊಡಿ, ಪೊಲಿಟಿಕ್ಸ್ ಕೊಡ್ತೀರಾ, ಎನಿ ಸೋಷಿಯಲ್ ಟಾಪಿಕ್ ಕೊಡ್ತೀರಾ, ಫಿಟ್ನೆಸ್ ಕೊಡ್ತೀರಾ, ಯು ನೇಮ್ ದ ಟಾಪಿಕ್, ಅವ್ರ ಹತ್ರ ಒಂದು ಬುಕ್ಕೇ ಇದೆ ಅದ್ರ ಬಗ್ಗೆ. ಆ ಬುಕ್ ಓಪನ್ ಆಗತ್ತೆ, ಟಕ್ 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 ಅಂತ ಆನ್ಸರ್ ಬರುತ್ತೆ. ನಾವೇನ್ ಗೊತ್ತಾ, ನಾವಿಬ್ರು ಕ್ಲೋಸ್ ಆಗಿದೀವಿ ಅಂತ ಹೇಳ್ತಾ ಇಲ್ಲ. ವಿ ಹ್ಯಾವ್ ಫೆಲ್ಟ್ ದಟ್ಸ್ ವೈ. ಇನ್ನ ಮಿಕ್ಕಿದವರು ಅಷ್ಟೇ, ಇಂಡಸ್ಟ್ರಿಯವ್ರಿಗೂ ಗೊತ್ತು ಇವ್ರ ಜೊತೆ ಆರ ಹೆಂಗಿರುತ್ತೆ, ಇವ್ರ ಜೊತೆ ಒಂದಿನ ಕಳೆದ್ರೆ ಹೆಂಗಿರುತ್ತೆ ಸುದೀಪಣ್ಣ ಜೊತೆ. ಸೊ ಎಲ್ರಿಗೂ ಗೊತ್ತು, ದ ಓನ್ಲಿ ಪರ್ಸನ್ ಹೂ ಕ್ಯಾನ್ ಡೆಲಿವರ್ ಅಂಡ್ ಕ್ಲೀನ್ ಸ್ವೀಪ್ ಕರ್ನಾಟಕ ಅಂದ್ರೆ ಇನ್ ಪಾಲಿಟಿಕ್ಸ್ ಸುದೀಪಣ್ಣ. ಅಲ್ಲ, ಈಗ ನಾಯಕತ್ವನ ಒಂದು ಲಕ್ಷಣಗಳು ಅನ್ನೋದು ಯಾವುದೇ ಒಂದು ವಿಚಾರವನ್ನ ಕೊಟ್ಟರು ಕೂಡ ಮಾತನಾಡುವಂತ ಕೇಪಬಿಲಿಟೀಸ್ ಇದೆ ಅಂತ ನೀವೇ ಹೇಳಿದ್ರಿ. ಬಟ್ ಎಲ್ಲೋ ಒಂದ್ ಕಡೆ ಸಿನಿಮಾ ರಂಗ ಅಥವಾ ಪಾಲಿಟಿಕ್ಸ್ ಅಂತ ಬಂದಾಗ ಬೇರೆ ಬೇರೆ ಕ್ಷೇತ್ರಗಳಾಗುತ್ತೆ. ಸೊ ಸುದೀಪ್ ಅವರ ಅಭಿಮಾನಿಗಳು ಇನ್ ಕೇಸ್ ಅವ್ರೇನಾದ್ರು ಪಾಲಿಟಿಕ್ಸ್ಗೆ ಎಂಟ್ರಿ ಆದ್ರೂ ಕೂಡ ನಿಂತ್ಕೊಂಡಾಗ ಆ ಅಭಿಮಾನಿಗಳ ವೋಟ್ ಕನ್ವರ್ಟ್ ಆಗುತ್ತಾ ಅಂತ? ಅಭಿಮಾನನೇ ಬೇರೆ, ವೋಟೇ ಬೇರೆ. ಸುದೀಪ್ ಸರೇ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ, ಐ ಗೆಸ್. ಬಿಕಾಸ್ ಸಾಕಷ್ಟು ಪೊಲಿಟಿಷಿಯನ್ಸ್ ಇಂಡಸ್ಟ್ರಿಗೆ ಬಂದಿದ್ದಾರೆ, ಅಲ್ಲಿ ಬೀಳೋ ವೋಟ್ಗಳು ಟಿಕೆಟ್ ಆಗಿ ಕನ್ವರ್ಟ್ ಆಗತ್ತಾ ಇಲ್ವಾ ಅನ್ನೋದು ಗ್ಯಾರಂಟಿ ಇಲ್ಲ. ಟಿಕೆಟ್ ಆಗಿ ಕನ್ವರ್ಟ್ ಆಗಿರೋದು ವೋಟಿಂಗ್ ನಲ್ಲಿ ಕನ್ವರ್ಟ್ ಆಗತ್ತಾ ಇಲ್ವಾ ಅನ್ನೋದು ಗ್ಯಾರಂಟಿ ಇಲ್ಲ. ಬಿಕಾಸ್ ದಟ್ ಈಸ್ ಡಿಫ್ರೆಂಟ್, ದಿಸ್ ಇಸ್ ಡಿಫ್ರೆಂಟ್. ಅದಕ್ಕೆ ಒಂದಷ್ಟು ಸಾಧನೆಗಳಿದೆ, ಒಂದಷ್ಟು ಪಾಯಿಂಟ್ಸ್ ಇದೆ ವಿಚ್ ಹ್ಯಾಸ್ ಟು ಬಿ ಟೇಕನ್ ಕೇರ್. ಸಿನಿಮಾಗೆ ಒಂದಷ್ಟು ಕಾನ್ಸಂಟ್ರೇಷನ್, ಒಂದಷ್ಟು ಡೆಡಿಕೇಶನ್ಸ್ ಇದೆ, ದಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್. ಎರಡು ಬೇರೆ ಬೇರೆ ಫೀಲ್ಡ್ ಇರೋದ್ರಿಂದ ಯು ನೆವರ್ ನೋ ವಾಟ್ ವಿಲ್ ಹ್ಯಾಪನ್. ಬಟ್ ನಾನು ಹೇಳ್ತಿರೋದು ನನ್ನ ಪಾಯಿಂಟ್ ಆಫ್ ವ್ಯೂ. ವೆನ್ ಯು ಸಿ ಸುದೀಪ್ ಸರ್, ಹಿ ಈಸ್ ಅ ಬಂಡಲ್ ಆಫ್ ನಾಲೆಡ್ಜ್. ಎಲ್ಲ ಗೊತ್ತು, ಎಲ್ಲ ವಿಷಯದ ಬಗ್ಗೆನೂ ಗೊತ್ತು, ಅಂಡ್ ಹಿ ನೋಸ್ ಎವ್ರಿ ಥಿಂಗ್ ಅಬೌಟ್ ಎವ್ರಿಥಿಂಗ್. ಸೊ ಪೊಲಿಟಿಕ್ಸ್, ಇಟ್ ವಾಸ್ ಯುವರ್ ಕ್ವೆಶ್ಚನ್, ಇಫ್ ಹಿ ಕಮ್ಸ್ ಟು ಪೊಲಿಟಿಕ್ಸ್ ಹೌ ಇಟ್ ವಿಲ್ ಬಿ ಅಂದ್ಬಿಟ್ಟು. ನನ್ನ ಪರ್ಸನಲ್ ಪಾಯಿಂಟ್ ಆಫ್ ವ್ಯೂ, ಡೆಫಿನೆಟ್ಲಿ ಇಟ್ ವಿಲ್ ಬಿ ಆಸಮ್. ಅಂಡ್ ಆ ಥರ ಒಬ್ಬರು ಲೀಡರ್ ಇದ್ರೆ ಐ ಥಿಂಕ್ ದ ಎಡ್ಯುಕೇಶನ್ ವಾಟ್ ಯು ಗೆಟ್, ಜನರಿಗೆ ಒಂದು ಎಡ್ಯುಕೇಷನ್ನು, ಒಂದು ಜನರಲ್ ನಾಲೆಡ್ಜು, ಒಂದು ಸೋಷಿಯಲ್ ನಾಲೆಡ್ಜು, ಈ ಬಿಹೇವಿಯರ್ಸು, ಆ್ಯಂಡ್ ಆಲ್ಸೋ ಸೋಷಿಯಲ್ ಪ್ರಾಬ್ಲಮ್ಸ್ ಏನೇನಿದೆ, ಐ ಥಿಂಕ್ ಹಿ ಕ್ಯಾನ್ ಟ್ಯಾಕಲ್ ಇಟ್ ರಿಯಲಿ ವೆಲ್. ಸೊ ಬರಬೇಕು ಅಂತ ಸಾಕಷ್ಟು ಜನ ಕೇಳ್ಕೊಂತ ಇದಾರೆ. ಅರೆ ನಮ್ದು ಅದೇ ಸರ್ ಡ್ರೀಮ್ ಇರೋದು, ಬಟ್ ಪರ್ಸನಲ್ ಒಪಿನಿಯನ್ ಸರ್ದಿರೋದು. ಬಂದ್ರೆ ಜೋಡತಿಗಳಾಗಿ ಕ್ಯಾಂಪೇನ್ ಮಾಡ್ತೀರಾ ಅಂತ? ಅದೇ ಕಣ್ಮುಚ್ಕೊಂಡಿರ್ತೀವಿ. ಎಸ್, ಸಿನಿಮಾಗಳ ಬಗ್ಗೆ ಬರೋದಾದ್ರೆ ಡಿಯರ್ ಹಸ್ಬೆಂಡ್ ಮತ್ತೆ ಬಲರಾಮನ ದಿನಗಳು. ಸೊ ಈಗಾಗಲೇ ಒಂದು ಲುಕ್ಸ್ ಆಗಿರ್ಬೋದು, ಟೈಟಲ್ ಟೀಸರ್ ಆಗಿರ್ಬೋದು, ಸಾಕಷ್ಟು ವೈರಲ್ ಆಗ್ತಾ ಇದೆ. ಸೊ ಏನ್ ಹೇಳ್ತೀರಾ ಬಲರಾಮನ ದಿನಗಳ ಬಗ್ಗೆ? ಸರ್, ಬಲರಾಮನ ದಿನಗಳು ಈಸ್ ಅ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟ್. ಒಂದು ಆ ದಿನಗಳು, ಅದರದ್ದು ಮುಂದುವರೆದ ಅಧ್ಯಾಯ ಇದು. ಆ ಕ್ಯಾರೆಕ್ಟರ್ಸು ನೀವು ನೋಡಿರ್ಬೋದು ಟೀಸರ್ನಲ್ಲಿ, ಒಂದು ಅಷ್ಟು ಕ್ಯಾರೆಕ್ಟರ್ಸು ಅಲ್ಲಿಂದ ಹಂಗೆ ಪುಷ್ ಆನ್ ಆಗಿದೆ ಈ ಸಿನಿಮಾಗೆ. ಒಂದಷ್ಟು ಆಡ್ ಆನ್ಸ್ ಆಗಿದೆ. ಸೊ ಒಂದು ಆ ದಿನಗಳು ಮುಗಿದ್ಮೇಲೆ ಒಂದು ಬಲರಾಮನ ದಿನಗಳು ಅಂತ ಒಂದು ಶುರು ಆಯ್ತು ಆ ಟೈಮ್ನಲ್ಲಿ, 80s ನಲ್ಲಿ. ಸೊ ಅದ್ರ ಬೇಸಿಸ್ ಮೇಲೆ ಒಂದು ಇದು ಸ್ಟೋರಿ ಹೋಗುತ್ತೆ. ಅಂಡ್ ಹೆಸರುಗಳು ನಿಮಗೆ ಮೋನಪ್ಪ ರಾಯ್, ಜಯರಾಜಣ್ಣ, ಈ ತರ ಎಲ್ಲ ಒಂದು ಹೆಸರುಗಳು ನೀವು ಕೇಳಿದಾಗ ಯು ಕ್ಯಾನ್ ಕನೆಕ್ಟ್ ಇಟ್ ಟು ದೋಸ್ ಟೈಮ್ಸ್. ಸೊ ಅದೇ ರೀತಿ ನಂದೊಂದು ಪಾತ್ರ ಶ್ರೀರಾಮ್ಪುರ ಕತ್ತಿ ಅಂತ. ಸೊ ಆ ಕ್ಯಾರೆಕ್ಟರ್ಗೆ ಏನೇನ್ ಬೇಕಾಗಿತ್ತು, ಏನೇನು ಲೈಕ್ ಐ ಸೆಡ್, ಒಂದು ಬಾಡಿಯಿಂದ ಹಿಡಿದು ಹೇರ್ ಸ್ಟೈಲ್ ಇಂದ ಹಿಡಿದು 2 ಶೇಡ್ ಡಾರ್ಕ್ ಮಾಡಿದ್ರು ನನ್ನನ್ನ. ಅಂಡ್ ಆ ಬಾಡಿ ಲ್ಯಾಂಗ್ವೇಜು ಐ ಹ್ಯಾಡ್ ಟು ಮಿಕ್ಸ್ ತಮಿಳ್ ಕನ್ನಡ ಎರಡು ಮಿಕ್ಸ್ ಮಾಡಿ ಒಂದಷ್ಟು ಮಾತಾಡಬೇಕಾಗಿತ್ತು, ಸ್ಲ್ಯಾಂಗು. ಅದ್ರದ್ದು ಒಂದಷ್ಟು ಟ್ರೈನ್ ಮಾಡಿದೆ. 1-2 ದಿನ ಅಲ್ಲಿ ಹೋಗಿ ಶ್ರೀರಾಮ್ಪುರದಲ್ಲಿ ಕೂತ್ಕೊಂಡು ಬೇಕ್ರಿ ಹತ್ರ ಅಲ್ಲಿ ಹೇಗಿರುತ್ತೆ, ಏನೇನಿರುತ್ತೆ ಅದೆಲ್ಲ ಚೆಕ್ ಮಾಡಿದೆ.
ಈ ಬೇಕರಿ ಹತ್ರ ಒಂದು ಅಲ್ಲಿರೋ ಒಂದು ಲೋಕಲ್ಸ್ ಬಂದು ಇನ್ನಡಾ ಎಡ್ಡಾ ಏಯ್ ಸಿಗರೇಟ್ ಕೊಡ್ಡಾ ಕಟಿಂಗ್ ಕೊಡ್ಡಾ ಅನ್ಕೊಂಡು ಅದೆಲ್ಲ ಮ್ಯಾನರಿಸಮ್ಸ್ ಎಲ್ಲ ನೋಡಿದೆ. ಜೊತೆಗೆ ವಿನೋದ್ ಪ್ರಭಾಕರ್ ಹಿ ವಾಸ್ ಇನ್ ಫ್ರೇಸರ್ ಟೌನ್. ಅವ್ರದ್ದೊಂದಷ್ಟು ಮ್ಯಾನರಿಸಮ್ಗಳು ಅಲ್ಲಿ ನೋಡಿರೋವಂಥದ್ದು ಒಂದಷ್ಟು ಹೇಳಿದ್ರು. ಸೊ ಅದನ್ನೆಲ್ಲ ಯುನೋ ಐ ಸ್ಟಾರ್ಟೆಡ್ ಲರ್ನಿಂಗ್. ದೆನ್ ಈ ಕತ್ತಿ ಅನ್ನೋ ಕ್ಯಾರೆಕ್ಟರ್ ಒಂದು ಫುಲ್ ಫಾರ್ಮ್ ನಲ್ಲಿ ರೆಡಿಯಾಗಿ ಸ್ಕ್ರೀನ್ ಮೇಲೆ ನೋಡಿ ಮಜಾನೇ ಬೇರೆ ಇದೆ. ಈ ಕತ್ತಿ ಕ್ಯಾರೆಕ್ಟರ್ಗೆ ಒಂದು ಸಪ್ರೇಟ್ BGM ಇದೆ. ಸಂತೋಷ್ ನಾರಾಯಣ್ ಸರ್ ಐ ಮೀನ್ ಐ ಅ ಹ್ಯೂಜ್ ಫ್ಯಾನ್ ಆಫ್ ಹಿಮ್. ಅಂಡ್ ಅವರು ಹೇಳಿದ್ದು ಇಟ್ ವಾಸ್ ಅ ವೆರಿ ವೆರಿ ಕೈಂಡ್ ಆಫ್ ಅ ಬ್ಲೆಸ್ಸಿಂಗ್ ಫಾರ್ ಮೀ. ಐ ಬಿಕಮ್ ಅ ಫ್ಯಾನ್ ಆಫ್ ವಿನಯ್ ಗೌಡ ಅಂತಂದು. ಇಟ್ ಇಸ್ ಅ ವೆರಿ ವೆರಿ ಬಿಗ್ ಯುನೋ ಅವಾರ್ಡ್ ಕೊಟ್ಟಷ್ಟು ಖುಷಿ ಆಯಿತು ನನಗೆ. ಈ ಬೀಯಿಂಗ್ ಯುನೋ ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್, ನನ್ನ ಕ್ಯಾರೆಕ್ಟರ್ ಬಗ್ಗೆ ಅವ್ರು ಮಾತಾಡಿದ್ರು ಅಂದರೆ ನನಗೆ ತುಂಬ ಖುಷಿ ಆಯಿತು. ಎಲ್ಲೋ ನಾನು ಮಾಡಿರೋ ಒಂದು ಕೆಲಸ ಯಾರ್ದೋ ಕಣ್ಣಿಗೆ ಬಿತ್ತು ಅನ್ನೋಂಗೆ ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ರಿಲೀಸ್ ಆದಮೇಲೆ ನನ್ನ ಇಷ್ಟು ದಿನದ ಆ್ಯಕ್ಟಿಂಗ್ ಕರಿಯರ್ನಲ್ಲಿ ನಾನು ಮಾಡಿರೋ ಆ್ಯಕ್ಟಿಂಗ್ ಬೇರೆ, ಬಲರಾಮನ ದಿನಗಳಲ್ಲಿ ನನಗೆ ಕೊಟ್ಟಿರೋಂಥ ಆಪರ್ಚುನಿಟಿನಲ್ಲಿ ನನ್ನ ಕ್ಯಾರೆಕ್ಟರು ನನ್ನ ಒಂದು ಆ್ಯಕ್ಟಿಂಗ್ ಮಾಡಿರೋದೇ ಕಂಪ್ಲೀಟ್ಲಿ ಡಿಫ್ರೆಂಟ್. ಐ ಥಿಂಕ್ ಒಂದು ಕ್ರೆಡಿಟ್ ಗೋಸ್ ಟು ಚೈತನ್ಯ ಸರ್, ಪ್ರೊಡ್ಯೂಸರ್ಸ್, ಪ್ರೊಡಕ್ಷನ್ ಹೌಸ್ ನನ್ನನ್ನು ಚೂಸ್ ಮಾಡಿದ್ದಕ್ಕೆ ಪದ್ಮಾವತಿ ಪ್ರೊಡಕ್ಷನ್ಸ್ ಆ್ಯಂಡ್ ನಮ್ಮ ಈಸ್ ಅ ಸ್ವೀಟ್ ಆರ್ಟ್ ಶ್ರೇಯಸ್ ಅವರು ಈಸ್ ಅ ಪ್ರೊಡ್ಯೂಸರ್. ಇವರೆಲ್ಲ ಒಂದು ಟೀಮ್ ಆಗಿ ಬಂದಿದ್ದಕ್ಕೆ ಈ ಒಂದು ಸಿನಿಮಾ ಆಗಿದ್ದು, ಈ ಕತ್ತಿ ಅನ್ನೋ ಒಂದು ಕ್ಯಾರೆಕ್ಟರು ಮೋಲ್ಡ್ ಆಗಿದ್ದು. ನೀವು ಆ ಸಿನಿಮಾ ಥಿಯೇಟ್ರಿಗೆ ಬಂದು ಸ್ಕ್ರೀನ್ ಮೇಲೆ ನೋಡಿದಾಗ ಡೆಫಿನೆಟ್ಲಿ ಯು ವಿಲ್ ರಿಮೆಂಬರ್ ವಾಟ್ ಎವರ್ ಐ ಆಮ್ ಸ್ಪೀಕಿಂಗ್ ನೌ. ನಾನು ಈಗ ಏನೇನು ಹೇಳ್ತಿದ್ದೀನೋ ಇದಿಷ್ಟು ನಿಮ್ಮ ತಲೆಗೆ ಬರುತ್ತೆ. ಏನಕ್ಕೆ ಇಷ್ಟೊಂದು ಹೇಳ್ತಿದ್ದೀನಿ? ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ನೆಕ್ಸ್ಟ್ ಮಂತ್ ಅಂದರೆ ಜೂನ್ನಲ್ಲಿ ಬಹುಶಃ ಬಿಟ್ವೀನ್ 5th to 15th ಈ ಟೈಮ್ನಲ್ಲಿ ರಿಲೀಸ್ ಆಗ್ಬೋದು ಅಂತ ಅನ್ಕೊಂಡಿದ್ವಿ. ಎಕ್ಸಾಕ್ಟ್ ಡೇಟ್ಸ್ ಇನ್ನ ಅನೌನ್ಸ್ ಮಾಡಿಲ್ಲ. ಸೊ ಐ ಥಿಂಕ್ ಪ್ರೊಡಕ್ಷನ್ ವಿಲ್ ನಮ್ಮ ಕತ್ತಿ ಕ್ಯಾರೆಕ್ಟರ್ ನೋಡಿ ಅಕ್ಷತ್ ಅವ್ರು ಏನ್ ಹೇಳಿದ್ರು? ಶಿ ವಾಸ್ ಲೈಕ್ ಶಾಕ್. ಅಂದ್ರೆ ಇಲ್ಲಿವರೆಗೂ ನಾನು ಮಾಡಿರೋದು ಒಂದು ಕ್ಲಾಸಿ ಗ್ಯಾಂಗ್ಸ್ಟರು ಅಥವಾ ರಿಚ್ ಗ್ಯಾಂಗ್ಸ್ಟರು ಅಥವಾ ನೆಗೆಟಿವ್ ವಾಸ್ ಆಲ್ ಯುನೋ ಒಂದು ಕ್ಲಾಸಿ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್, ಸ್ಟೈಲಿಶ್ ಆಗಿರೋದು. ಇದ್ರಲ್ಲಿ ಮಾತಿದ್ರೆ ಲುಂಗಿ ಕಟ್ಕೊಂಡು ನಮ್ಮ ಡೇ ಅನ್ಕೊಂಡು ಬರೋ ಹಂಗೆ ಹೋಗಿದ್ರ ಕ್ಯಾರೆಕ್ಟರ್ ಮನೆಗೆ ಸಿಕ್ಕಾಪಟ್ಟೆ. ಅಂದ್ರೆ ಲೇಟ್ ನೈಟ್ ಶೂಟ್ ಆದಾಗೆಲ್ಲ ಅಲ್ಲೇ ಬರೋರು ಸೆಟ್ಗೆ. ಒಂದ್ಸಲಿ ಇದೊಂದು ಇನ್ಸಿಡೆಂಟ್ ಆಗಿತ್ತು. ಅಂದ್ರೆ ಸೆಟ್ಗೆ ನಾನು ಫಸ್ಟ್ ಹೋಗಿದ್ದೆ ಮಧ್ಯಾಹ್ನ, ಯಾವುದೋ ಒಂದು ಫಂಕ್ಷನ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಬಂದ್ಲು. ಕ್ಯಾರವ್ಯಾನ್ಗೆ ಬಾ ಅಂತಂದೆ. ಎಲ್ಲಿ ಅಂತಂದ್ಲು, ಇಲ್ಲಿ ಒಂದು 3-4 ಕ್ಯಾರವ್ಯಾನ್ಸ್ ನಿಂತಿರುತ್ತಲ್ಲ, ವಿನೋದ್ ಸರ್ದು, ನಮ್ದು, ಡೈರೆಕ್ಟರ್ ಅವ್ರದ್ದು, ಆ ಥರ. ಯಾವ ಕ್ಯಾರವ್ಯಾನ್ ಅಂದು? ನನ್ನ ಕ್ಯಾರವ್ಯಾನ್ ಅಂದೆ. ಬಾಗಿಲು ತೆಗೆದು ನಾನು ಆ ಕಡೆ ನಿಂತ್ಕೊಂಡಿದ್ದೀನಿ ತಿರ್ಕೊಂಡು. ತೆಗೆದ್ಬಿಟ್ಟು ಹಿಂಗ್ ಒಂದ್ ಸ್ಟೆಪ್ ಒಳಗ್ ಬಂದ್ಬಿಟ್ಟು ಹಿಂಗ್ ನೋಡ್ಬಿಟ್ಟು ವಾಪಸ್ ಬಾಗ್ಲು ಹಾಕೊಂಡು ಹೊಟ್ಟೋದ್ಲು. ನಾನು ಫೋನ್ ಮಾಡಿದೆ, ಎಲ್ಲಿ ಹೋಗ್ತಾ ಇದೀಯಾ, ಒಳಗ್ ಬಂದ್ಬಿಟ್ಟು ಅಂತ. ಯಾವ್ದು ನೀನಾ ನಿಂತಿದ್ದು? ನಾನು ಯಾರೋ ರಾಕ್ಷಸನ್ ತರ ಇದ್ದ ಒಳಗಡೆ, ಭಯ ಆಗೋಯ್ತು, ಬಾಗ್ಲು ಹಾಕೊಂಡು ಬಂದ್ಬಿಟ್ಟೆ ನಾನು ಅಂತಂದು. ನಾನೇ ಒಳಗ್ ಬಾ ಅಂತಂದೆ. ಆತರ ಒಂದು, ಅಂದ್ರೆ ಆ ಕ್ಯಾರೆಕ್ಟರ್ ಡ್ರೆಸ್ಸಿಂಗ್ ಇಂದ ಹಿಡಿದು, ಹೇರ್ ಸ್ಟೈಲ್ ಇಂದ ಹಿಡಿದು ತುಂಬಾ ರಗೆಡ್, ತುಂಬಾ ಚೆನ್ನಾಗಿದೆ. ಅಂದ್ರೆ ತುಂಬಾ ಲೋಕಲ್ ಆಗಿದೆ. ಎಸ್, ನಿಮ್ಮ ಡಿಯರ್ ಹಸ್ಬೆಂಡ್ ಬಗ್ಗೆ ಹೇಳೋದಾದ್ರೆ, ಆಫ್ಟರ್ ಟೀಸರ್ ಇದೆ ಫಸ್ಟ್ ಟೈಮ್ ನಾನು ನನ್ನ ಮೂವಿ ಬಗ್ಗೆ ಮಾತಾಡ್ತಾ ಇರೋದು. ಇಲ್ಲೂ ಏನು ಹಂಚ್ಕೊಂಡಿರ್ಲಿಲ್ಲ. ಸೊ ಡಿಯರ್ ಹಸ್ಬೆಂಡ್ ನನ್ನ ಫಸ್ಟ್ ಲಾಂಚ್ ಆಸ್ ಅ ಹೀರೋ. ಸೊ ನೀವು ಈಗಾಗಲೇ ನೋಡಿದ್ದೀರಾ ಟೀಸರ್ ಎಲ್ಲ, ಹೆಂಗ ಅನ್ಸ್ತು? ತುಂಬಾ ಚೆನ್ನಾಗಿದೆ, ಬಟ್ ಜಾಸ್ತಿ ಹೊಡೆಸ್ಕೊಂತೀರಾ ಅಂತ ನೋಡಿದ್ರು. ಆಮೇಲೆ ಹೊಡಿಯಲ್ವಾ ನಾವು? ಅಲ್ಲ, ಲಾಸ್ಟ್ ಹೊಡಿತೀರಾ, ಎಗಿರೆಗಿರಿ ಹೊಡಿತೀರಾ? ಹೀರೋ ಲಾಸ್ಟ್ ಅಲ್ಲೇ ತಾನೇ ಹೊಡಿಯೋದು. ಹೇಳಿ. ವಿಲನ್ ಎಷ್ಟು ನಮ್ಗೆ ಹೊಡಿತಾನೆ ಅಷ್ಟೇ ದೊಡ್ಡ ಹೀರೋ ಆಯ್ತೀವಿ ನಾವು. ಓಕೆನಾ? ಸಿ ಆಲ್ವೇಸ್ ಒಂದು ಸಿನಿಮಾನಲ್ಲಿ ವಿಲನ್ ಎಷ್ಟು ಪವರ್ಫುಲ್ ಇರ್ತಾನೆ, ಅವನ್ನ ಹೊಡೆಯೋವನು ಇನ್ನ ಪವರ್ಫುಲ್ ಆಗ್ತಾನೆ. ಸೊ ಸಿನಿಮಾಗಳಲ್ಲಿ ವಿಲನ್ಗಳನ್ನ ಎಷ್ಟು ಪವರ್ಫುಲ್ ತೋರಿಸ್ತಾರೋ, ಹೀರೋ ಅನ್ನೋ ಒಂದು ಕ್ಯಾರೆಕ್ಟರ್ ಆರ್ಕು ಅಷ್ಟೇ ರೈಸ್ ಆಗತ್ತೆ ಲಾಸ್ಟ್ ಅಲ್ಲಿ. ಹೇಳಿ. ಇದ್ರಲ್ಲಿ ನಿಮ್ಗೆ ಯಾರಂದ್ರು ನಾನು ವಿಲನ್ನು, ಇಲ್ಲ ನಾನೇ ಹೀರೋ, ಇಲ್ಲ ಅವನ್ ವಿಲನ್ನು ಅವನ್ ಹೀರೋ ಅಂತ? ಬಟ್ ಅಲ್ಲ, ನನಗೆ ಏನಂತಂದ್ರೆ ಲುಕ್ ಮಾತ್ರ ವಿಲನ್ ತರ ಇದೆ, ಬಟ್ ಒಡ್ಸ್ಕೊಳ್ತಿದ್ದಾರೆ. ಯಾರು ಹೀರೋ ಯಾರು ವಿಲನ್ ಅಂತ ಗೊತ್ತಾಗಿಲ್ಲ. ಅದೇ ಸ್ಟೋರಿ, ಅದೇ ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರಿ ಅದು. ಅದೇ ಟೀಸರ್ ಅನ್ನೋದು. ಡಿಯರ್ ಹಸ್ಬೆಂಡ್ ಯಾರು ಅಂತ ಗೊತ್ತಿಲ್ಲ, ಇಬ್ರು ಹೊಡೆದಾಡ್ಕೊಂತಿರ್ತಾರೆ, ಆಮೇಲೆ ಬರ್ತಾರೆ ಹೀರೋಯಿನ್ ಎಂಟ್ರಿ ಕೊಡ್ತಾರೆ. ಇವಾಗ ಟೀಸರ್ ಒಂದಿದೆ, ಟ್ರೈಲರ್ ಒಂದಿದೆ, ಸಿನಿಮಾ ಪ್ರೋಮೋ ಒಂದಿದೆ, ಲಾಂಚ್ ಒಂದಿದೆ. ಟೀಸರು ಲುಕ್ ಅಂಡ್ ಫೀಲ್ ಆಫ್ ದ ಮೂವಿ ಈ ತರ ಲುಕ್ ಅಂಡ್ ಫೀಲ್. ಇವಾಗ ಸಪೋಸ್ ನಂದಾಗ್ಲಿ ಇವ್ರದಾಗ್ಲಿ
ಬಲರಾಮ ಅದು ಒಂದು ಲುಕ್ ಅಂಡ್ ಫೀಲ್ ಮೂವಿದು ಹೇಗಿರುತ್ತೆ ಅನ್ನೋದಕ್ಕೆ ಟೀಸರ್ ಬಿಡ್ತಾರೆ. 80s ಬ್ಯಾಕ್ಗ್ರೌಂಡು, ಒಂದು ಲವ್ ಸ್ಟೋರಿ ಇದೆ, ಒಂದು ಗ್ಯಾಂಗ್ಸ್ಟರ್ದು ಕತೆ ಇದೆ, ಇಷ್ಟು ಗ್ಯಾಂಗ್ಗಳಿದೆ, ಇಷ್ಟು ಕ್ಯಾರೆಕ್ಟರ್ಸ್ ಇದ್ದಾರೆ. ಸ್ಟೋರಿ ಏನು ಅನ್ನೋದು ಹೇಳೋದಿಲ್ಲ ಟೀಸರ್ ಅಲ್ಲಿ. ಯಾರಿಗೂ ಇಟ್ ಇಸ್ ಲುಕ್ ಅಂಡ್ ಫೀಲ್ ಆಫ್ ದ ಮೂವಿ. ಸೊ ಅದೇ ಎಲ್ಲರಿಗೂ ರೀತಿ ಜನರಿಗೆ ರೀಚ್ ಆಗಿದೆ ಅಂತ ಗೊತ್ತಾಯ್ತು ಅಷ್ಟೇ. ಯಾಕಂದ್ರೆ ಅದೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಎಲ್ಲರಿಗೂ. ಯಾರೇನು ಇದರಲ್ಲಿ ಹಸ್ಬೆಂಡಾ, ಬಾಯ್ ಫ್ರೆಂಡಾ, ಗರ್ಲ್ ಫ್ರೆಂಡಾ ಏನೂ ಗೊತ್ತಿಲ್ಲ. ಸೊ ಇದು ನಮ್ಮ ಮೂವಿ ಜಾನರ್ ಇರೋದು ಸಸ್ಪೆನ್ಸ್ ಥ್ರಿಲ್ಲರ್. ಓಕೆ. ಸೊ ಆಲ್ರೆಡಿ ಒಂದು ಸ್ವಲ್ಪ ಪೋರ್ಷನ್ ಶೂಟ್ ಮಾಡಿದ್ದಾರೆ. ಸೊ ಈ ಮಂತಲ್ಲಿ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಶೆಡ್ಯೂಲ್ ಹಾಕೊಂಡಿದ್ದಾರೆ. ಸೊ ಅದು ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಅಲ್ಲಿ ಯಾರ್ಯಾರನ್ನ ಮಿಸ್ ಮಾಡಿದ್ದೆ ಅಲ್ಲ, ಗ್ರ್ಯಾಟಿಟ್ಯೂಡು ಇಲ್ಲಿ ಹೇಳ್ತೀನಿ ಇವಾಗ. ನನಗೆ ಈ ಪ್ರಾಜೆಕ್ಟ್ ಸಿಗ್ಬೇಕಾದ್ರೆ ಒಂದು ಶಿವು ಸರ್ ಕಾರಣ, ಓಕೆನಾ, ಅದು. ಆಮೇಲೆ ಗುರುರಾಜ್ ಸರ್ನ ಮೀಟ್ ಮಾಡಿಸ್ತಾರೆ, ಅಲ್ಲಿಂದ ಒಂದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಸೊ ನನಗೆ ಇದಕ್ಕೆ ಹೆಲ್ಪ್ ಮಾಡಿರೋರು ರಾಜು ವೈವಿಧ್ಯ, ನಮ್ಮ ಗುರುಗಳು, ಈಸ್ ಅ ಥಿಯೇಟರ್ ಆರ್ಟಿಸ್ಟ್ ಗುರುಗಳು. ಅವ್ರು ಹೆಲ್ಪ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅಣ್ಣನೂ ಹೆಲ್ಪ್ ಮಾಡಿದ್ದಾರೆ. ನಾನು ಇಲ್ಲಿ ವರ್ಕ್ಶಾಪ್ ಮುಗಿಸ್ಕೊಂಡು ಹೋಗ್ತಾ ಇದ್ದೆ ಮನೆಗೆ, ಅಣ್ಣ ಮನೆಗೆ. ಅಲ್ಲೆಲ್ಲ ಕೇಳೋರು, ಅಣ್ಣ ಏನು ಮಾಡ್ತಿದ್ಯಾ ಅದು ಇದು ಅಂತ ಹೇಳ್ತಾರೆ, ವರ್ಕ್ಶಾಪ್ಗೆ ಹೋಗಿದೆ ಅದು ಇದು ಅಂತ, ಏನೋ ಮಾಡಿ ತೋರಿಸೋ ಅದು ಇದು ಅಂತ. ಅಲ್ಲಿ ಅವರು ಅಣ್ಣನೂ ಹೆಲ್ಪ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ನನಗೆ. ಆಮೇಲೆ ಹರ್ಷ ಅಂತ ನಮ್ಮ DOP ಇಸ್ ಅನ್ ಎಕ್ಸ್ಟ್ರೀಮ್ಲಿ ವೆಲ್. ನೀವು ನೋಡಿದ್ರೆ ಈಗಾಗಲೇ ಟೀಸರ್, ಆ ಮೋಕೋಬೋಟ್ ಶಾರ್ಟ್ಸ್ ಎಲ್ಲ ಹೆಂಗೆ ತೆಗ್ದಿದ್ದಾರೆ ಅವರು ಅಂತ. ಸೊ ಅಲ್ಲಿಂದ ಇದುವರೆಗೂ ನಾವೇನು ಶೂಟ್ ಮಾಡಿದ್ದೀವಲ್ಲ, ತುಂಬ ಅದ್ಭುತವಾಗಿ ಬಂದಿದೆ. ಏನಿದ್ರು ಅದು ಸೆಪ್ಟೆಂಬರ್ ಇಲ್ಲ ಅಕ್ಟೋಬರಲ್ಲಿ ರಿಲೀಸ್ ಆಗುತ್ತೆ. ಸ್ಕ್ರೀನ್ ಮೇಲೆ ನೋಡ್ಬೇಕಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಹೂಎವರ್ ಹ್ಯಾವ್ ಹೆಲ್ಪ್ ಮೀ ಇನ್ ದಿಸ್ ಪ್ರಾಜೆಕ್ಟ್. ವೆರಿ ಗ್ರೇಟ್ಫುಲ್ ಫಾರ್ ದೆಮ್. ಆ್ಯಂಡ್ ಇನ್ನೊಂದೇನೆಂದರೆ, ಅಕ್ಕನ ಮರೆಯೋಂಗಿಲ್ಲ. ಅಕ್ಕ ಆಸ್ ಎ ಬ್ಯಾಕ್ ಸಪೋರ್ಟ್, ಶಿ ಇಸ್ ಆಲ್ವೇಸ್ ದೇರ್ ಫಾರ್ ಮೀ. ಪ್ರಿಯಾ ಅಕ್ಕ. ಆ ಲುಕ್ ನೋಡಿ ಕಿಚ್ಚ ಸರ್ ಏನಂದ್ರು? ಚೆನ್ನಾಗಿದೆ, ನನ್ನ ಲುಕ್ ಚೆನ್ನಾಗಿದೆ ಅಂದ್ರು. ಇವನ್ ಇವರು ಅಂದ್ರು, ಚಂದನ್ನು ಅಂದ್ರು, ಎಲ್ಲರೂ ಅಂದ್ರು ಚೆನ್ನಾಗಿದೆ ಲುಕ್ ಅಂತ. ನಮ್ಮ ಕನ್ನಡಗೆ ಒಂದು ಅರ್ಜುನ್ ರೆಡ್ಡಿ, ಕನ್ನಡ ಅರ್ಜುನ್ ರೆಡ್ಡಿ. ದೊಡ್ಡವರ ಆಶೀರ್ವಾದ ಬೇಕು. ಹೌದು. ಡೆಫಿನೆಟ್ಲಿ. ಅಂದ್ರೆ ಆಗ್ಬಿಟ್ರೆ ಈ ಫೇಸು, ಈ ಕ್ಯಾಟಗರಿನಲ್ಲಿ ಯಾರು ಹೀರೋ, ಇವ್ರು ನೋಡಿ ನಮ್ಮ ಸೌತ್ ಇಂಡಿಯನ್ ತರ ಕಾಣಿಸೋದಿಲ್ಲ, ಬೆಳ್ಳಿಗೆ ಒಳ್ಳೆ ಗೌಡ್ರ ತರ ಕಾಣಿಸೋದೇ ಇಲ್ಲ. ಹೌದು. ಅಷ್ಟು ಸ್ಕಿನ್ ಕೇರು ಅದೆಲ್ಲ ಮಾಡ್ತಾರೆ ಇವರು. ಅಂಡ್ ಈ ಕ್ಯಾಟಗರಿನಲ್ಲಿ ಐ ಥಿಂಕ್ ಇವ್ರಿಗೆ ಒಂದು ಕಂಪ್ಯಾರಿಸನ್ ಅಲ್ಲಿ, ಇವಾಗ ನಾನು ಅರ್ಜುನ್ ರೆಡ್ಡಿ ಅಂತ ಹೇಳ್ದಂಗೆ, ಐ ಡೋಂಟ್ ಸಿ ಮಚ್ ಆಫ್ ಪೀಪಲ್ ದೇರ್. ಅಂದ್ರೆ ಬೇರೆ ಬೇರೆ ಲೆವೆಲ್ಸ್ ನಲ್ಲಿ ಇದ್ದಾರೆ. ಇವಾಗ ಧ್ರುವ ಬ್ರೋ ಆಯ್ತು, ಅಥವಾ ಡಾಲಿ ಅವರು ಆಯ್ತು, ದೇರ್ ಆಲ್ ದೇರ್. ಬಟ್ ಇವ್ರ ಕ್ಯಾಟಗರಿನಲ್ಲಿ ಅಂದ್ರೆ ಒಂದು ಹ್ಯಾಂಡ್ಸಮ್ ಲುಕಿಂಗ್, ಒಂದು ಚಾಕ್ಲೇಟ್ ಹೀರೋ ವಿತ್ ರಗೆಡ್ ಸ್ಟೈಲ್, ಆ ಕ್ಯಾಟಗರಿನಲ್ಲಿ ಯಾರು ಇನ್ನ ಐ ಹ್ಯಾವ್ ನಾಟ್ ಸೀನ್ ಪರ್ಸ್ನಲಿ. ಐ ಥಿಂಕ್ ಒನ್ಸ್ ಈಸ್ ಆನ್ ಸ್ಕ್ರೀನ್ ಅಂಡ್ ಒನ್ಸ್ ಮೂವಿ ರಿಲೀಸ್ ಆದ್ಮೇಲೆ ಬೇರೆ ಲೆವೆಲ್ನಲ್ಲಿ ಇರ್ತಾರೆ. ನೋಡಿ, ಇಲ್ಲೇ ಶುರು ಆಯ್ತು. ಥ್ಯಾಂಕ್ ಯು. ನಿಮ್ಮ ಶ್ರೀರಾಮ್ಪುರ ಕತ್ತಿ ಆ ಕ್ಯಾರೆಕ್ಟರ್ ನೋಡಿ ಏನಾದ್ರು ಆ ಪೋಸ್ಟರ್ ಆಗಿರ್ಬೋದು ಅಥವಾ ಎಲ್ಲ ಫೋಟೋಸ್, ಅದು ವಿಡಿಯೋ ಮೇಕಿಂಗ್ ವಿಡಿಯೋಸ್ ಎಲ್ಲ ಇರ್ತೈತೆ, ನೀವು ತೋರಿಸಿರ್ತೀರಾ. ಸೊ ಏನಂದ್ರು, ಏನ್ ಕಾಂಪ್ಲಿಮೆಂಟ್ಸ್ ಬಂತು ಅಂತ? ಅರೆ ಸಿ, ನಿಮ್ಗೊಂದು ವಿಷಯ ಗೊತ್ತಾ? ಸಚಿನ್ ತೆಂಡೂಲ್ಕರ್ ಅವರ ಕೋಚ್ ಸಚಿನ್ ತೆಂಡೂಲ್ಕರ್ನ ಮಾಡಿದ್ರಲ್ಲ, ಅವ್ರು ಒಂದು ದಿನ ನೀನ್ ಚೆನ್ನಾಗಿ ಆಡ್ತೀಯ ಅಂತ ಹೇಳಿಲ್ಲ. ರಮಾಕಾಂತ್ ಆಚ್ರೇಕರ್ ಅವ್ರ ಹೆಸರು. ಒಂದು ದಿನ ಸಚಿನ್ಗೆ ಸಖತ್ತಾಗಿ ಆಡ್ತೀಯ ಗುರು ಅಂತ ಹೇಳಿಲ್ಲ. ದಟ್ಸ್ ಬಿಕಾಸ್ ಅದು ಹೇಳಿದ ತಕ್ಷಣ ಇಲ್ಲಿ ಕೂತ್ಕೊಂಡ್ಬಿಡತ್ತೆ, ಬರುತ್ತೆ, ಬಿಡೋವರು ಮುಗೀತು ಅಂತ. ದಟ್ ಈಸ್ ಹೌ ಐಡಲ್ ಶುಡ್ ಬಿ, ಆರ್ ದಟ್ ಈಸ್ ಹೌ ದ ಪರ್ಸನ್ ಹೂಸ್ ನಿಮ್ಮನ್ನ ಒಂದು ದಾರಿ ತೋರಿಸ್ತಾ ಇದ್ದಾರೆ ಅನ್ನೋರು ಆ ರೀತಿ ಇದ್ರೇನೆ ನೀವು ಮುಂದೆ ಹೋಗೋದಕ್ಕೆ ಚಾನ್ಸ್. ದಟ್ಸ್ ಹೌ ಸುದೀಪ್ ಸರ್ ಆಲ್ಸೋ ಇಸ್. ನೀವು ಯಾವತ್ತೂ ನಿಮ್ಮನ್ನ ಪ್ರೇಸ್ ಮಾಡೋದು, ಸಖತ್ತಾಗಿ ಮಾಡಿದ್ಯಾ, ನೀನ್ ಸೂಪರ್ ಗುರು, ನೋಡ್ತಾರೆ ವಾಟ್ ಕ್ಯಾನ್ ಯು ಡೂ ಬೆಟರ್ ಅನ್ನೋದು ಹೇಳ್ತಾರೆ. ನೀವು ಏನೇ ಕೊಟ್ರು ಇದನ್ನ ಬೆಟರ್ ಮಾಡ್ಬೋದಾಗಿತ್ತು ಅಂತ ಹೇಳ್ತಾರೆ, ವಿಚ್ ಇಸ್ ಲರ್ನಿಂಗ್ ಫಾರ್ ಅಸ್. ಯಾವುದೇ ಒಂದು ಶಾರ್ಟ್ ಈ ಕಡೆಯಿಂದ ತಿರ್ಗೋ ಬದಲು ನೀನು ಹಿಂಗ್ ತಿರ್ಗ್ಬೋದಾಗಿತ್ತು, ಈ ತರ ಲುಕ್ ಕೊಡ್ಬೋದಾಗಿತ್ತು, ಐ ಕಾಂಟ್ಯಾಕ್ಟ್ ಕ್ಯಾಮ್ರಾ ಕೊಡ್ಬೋದಾಗಿತ್ತು, ಇದೆಲ್ಲ ಕರೆಕ್ಷನ್ಸ್ ಮಾಡ್ತಾರೆ. ಸೊ ವಿ ಲರ್ನ್ ಅ ಲಾಟ್. ಪ್ರತಿಯೊಂದು ಶಾರ್ಟನ್ನು ತೋರಿಸಿದಾಗ ಆ ಕರೆಕ್ಷನ್, ಹೌದಲ್ವಾ, ಈ ತರ ಮಾಡಿದ್ರೆ ಇನ್ನ ಚೆನ್ನಾಗಿರೋದು, ಈ ತರ ಮಾಡಿದ್ರೆ ಇನ್ನ ಚೆನ್ನಾಗಿರೋದು. ಇವಾಗ ಮ್ಯಾಂಗೋ ಪಚ್ಚ ರಿಲೀಸ್ ಆಗ್ತಾ ಇದೆ, ನಮ್ ಸಂಚಿದು. ಈಸ್ ಡನ್ ಸಚ್ ಅ ಬ್ರಿಲಿಯಂಟ್ ಜಾಬ್.
ಆ್ಯಂಡ್ ಮೂವಿ ಎಷ್ಟು ಚೆನ್ನಾಗಿದೆ ಅದು ಅಂದರೆ ನೆಕ್ಸ್ಟ್ ಲೆವೆಲ್ ಇದೆ ಮೂವಿ. ಐ ಥಿಂಕ್ ಅದೂ ಇಟ್ಸ್ ಗೋನ್ ಬಿ ಅ ನೆಕ್ಸ್ಟ್ ಬ್ಲಾಕ್ ಬಸ್ಟರ್. ಇವಾಗ ಬರ್ತಾ ಇರೋ ಸಿನಿಮಾಗಳಲ್ಲಿ ಅದೊಂದಾಗುತ್ತೆ. 100% ಅಂದರೆ ಆ ಜಾನರ್ಗೆ ಯು ವಿಲ್ ಗೆಟ್ ಅ ನ್ಯೂ ಹೀರೋ. ಸ್ಯಾಂಡಲ್ವುಡ್ಗೆ ಒಬ್ಬ ಹೊಸ ಹೀರೋ ಎಂಟ್ರಿ ಆಗ್ತಾ ಇದ್ದಾನೆ. ಅಲ್ಲಿ ಕಿಚ್ಚ ಆಗಿದ್ರು, ಇಲ್ಲಿ ಪಚ್ಚ ಆಗ್ತಾ ಇದ್ದಾನೆ. ಐ ಥಿಂಕ್ ಆ ಒಂದು ಲೆಗೆಸಿನ ಹಿಲ್ ಕಂಟಿನ್ಯೂ ದಟ್. ಸಖದಾಗಿ ಕಾಣಿಸ್ತಾರೆ ಸಂಚಿ, ಆಕ್ಟಿಂಗ್ ಬೊಂಬಾಟು, ಅಂಡ್ ಮೋರ್ ಓವರ್ ಆ ಡೆಡಿಕೇಶನ್ ಏನಿದೆಯಲ್ಲ, ಬಂದು ನಾನು ಹೇಗ್ ಮಾಡ್ಲಿ, ಏನ್ ಮಾಡ್ಲಿ, ಪ್ರತಿಯೊಂದನು ನಮಗೆ ಹೇಳ್ದಾಗೇನೆ ಸ್ಪೆಷಲ್ ಆಗಿ ನೀನು ಹಿಂಗೆ ಮಾಡು ಹಂಗೆ ಮಾಡು ಅಲ್ಲ. ಅವರು ಈಸ್ ವೆರಿ ಸ್ಟ್ರಿಕ್ಟ್ ವಿತ್ ಆಕ್ಟಿಂಗ್. ಸುದೀಪ್ ಸರ್ ಒಂದು ಡೈರೆಕ್ಷನ್ ಕೊಡುವಾಗ ಅಥವಾ ಒಂದು ಹೇಳುವಾಗ ಎಲ್ಲರಿಗೂ ಏನ್ ಬೇಕೋ ಅದನ್ನ ಹೇಳ್ಕೊಡ್ತಾರೆ. ಕಣ್ಣಲ್ಲಿ ಏನ್ ಆಕ್ಟ್ ಮಾಡಬೇಕು, ಯಾವ ತರ ಲುಕ್ ಕೊಡಬೇಕು, ಬಾಡಿ ಲ್ಯಾಂಗ್ವೇಜ್ ಹೇಗಿರ್ಬೇಕು, ವಾಕಿಂಗ್ ಸ್ಟೈಲ್ ಹೇಗಿರ್ಬೇಕು, ನೀನ್ ನಡ್ಕೊಂಬಂದು ನಿಂತ್ಕೊಂಡ್ರು ಯಾವ ಪೊಸಿಷನ್ ಅಲ್ಲಿ ನಿಂತ್ಕೊಬೇಕು, ಇಷ್ಟು ಡೀಟೇಲಿಂಗ್ ನಲ್ಲಿ ಹೇಳ್ಕೊಡ್ತಾರೆ. ಅಂಡ್ ಸಂಚಿ ಹ್ಯಾಸ್ ಫಾಲೋಡ್ ಎವ್ರಿಥಿಂಗ್ ಪ್ರಾಪರ್ಲಿ. ಅದೊಂದು, ಅಂಡ್ ಆಲ್ಸೋ ಹಿಸ್ ಓನ್ ಡೆಡಿಕೇಶನ್ ಫಾರ್ ದ ಮೂವಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಒಂದು ಬಲರಾಮ ಆಯ್ತು, ಇವ್ರು ಡಿಯರ್ ಹಸ್ಬೆಂಡ್ ಒಂದಾಯ್ತು. ನಾನು ಗೊತ್ತಿರೋಂಥ ಮೂವಿ ಲಿಸ್ಟ್ಗಳಲ್ಲಿ ಮ್ಯಾಂಗೋ ಪಚ್ಚ ಸೂಪರ್ ಆಗಿದೆ ಮೂವಿ. ಅಂಡ್ ಈ ಜನರೇಷನ್ಗೆ ಡೆಫಿನೆಟ್ಲಿ ಅದು ಇಷ್ಟ ಆಗತ್ತೆ. ಸಂಚಿ ಲುಕ್ಸ್ ಬ್ರಿಲಿಯಂಟ್. ಔಟ್ಪುಟ್ ಏನ್ ಗೊತ್ತಾ, ಔಟ್ಪುಟ್ ಯಾವಾಗ ಚೆನ್ನಾಗಿ ಬರುತ್ತೆ ಅಂದ್ರೆ ವೆನ್ ಯು ಆರ್ ಇನ್ ದ ರಿಸೀವಿಂಗ್ ಎಂಡ್. ನೀವು ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರೆ ಮಾತ್ರ ಔಟ್ಪುಟ್ ಬರೋದು. ಅದು ತಗೊಳ್ಳೋ ಕೆಪಾಸಿಟಿನೂ ಇರಬೇಕು. ಒಬ್ರು ಎಕ್ಸ್ಪೀರಿಯನ್ಸ್ ಇರೋರು ಹೇಳ್ತಾ ಇದಾರೆ ಅಂದಮೇಲೆ ಅದಿದೆ ಸಂಚಿಗೆ. ಅದಕ್ಕೆ ಅದ್ಭುತವಾದ ಶಾರ್ಟ್ಸ್ ಬಂದಿದೆ, ಬಿಕಾಸ್ ವಿ ಹ್ಯಾವ್ ವಿಟ್ನೆಸ್ ದಟ್. ಅಂಡ್ ಸಾನ್ವಿ ಅವರು ಅಗೇನ್ ಹಾಡು ಕೂಡ ಆಡಿದ್ದಾರೆ ಅದರಲ್ಲಿ, ಮ್ಯಾಂಗೋ ಪಚ್ಚನಲ್ಲಿ. ಈಗ ಮಸ್ತ್ ಮಲಾಯಿಕಾ ಹ್ಯಾಸ್ ರೀಚ್ಡ್ ಅಬೌಟ್ 50 ಮಿಲಿಯನ್ ಪ್ಲಸ್ ಓಡ್ತಾ ಇದೆ, ಟ್ರೆಂಡ್ ಸೆಟ್ ಆಗಿದೆ ಅದು. ಈಗ ಮ್ಯಾಂಗೋ ಪಚ್ಚ ಅದನ್ನು ಹಾಡು ರಿಲೀಸ್ ಆದ್ಮೇಲೆ ಐ ಥಿಂಕ್ ದಟ್ ವಿಲ್ ಅಗೇನ್ ಟೇಕ್ ಓವರ್. ಟೋಟಲ್ ಆಗಿ ಮ್ಯಾಂಗೋ ಪಚ್ಚ ಆಯಿತು, ನಮ್ಮ ಬಲರಾಮ ಆಯಿತು, ಡಿಯರ್ ಹಸ್ಬೆಂಡ್ ಆಯಿತು. ವಿ ಹ್ಯಾವ್ ಗುಡ್ ಡೇಸ್. ಬರ್ತಾ ಇರೋ ಸಿನಿಮಾಗಳು ತುಂಬಾ ಚೆನ್ನಾಗಿದೆ ಸಿನಿಮಾಗಳೆಲ್ಲ. ಎಸ್ ಸರ್. ನೀವು ಬಲರಾಮನ ದಿನಗಳು ಅಂತ ತಕ್ಷಣ ನಮ್ಗೆ ನೆನಪಾಗುವಂತದ್ದೇ ಆ ದಿನಗಳು. ಹೌದು, ಆ ದಿನಗಳು ಅಂತಂದ್ರೆ ಈಗ ಈ ದಿನಗಳಲ್ಲಿ ಬೇರೆ ತರ ಆಗ್ತಾ ಇದೆ. ನಿಮ್ಗೂ ಗೊತ್ತಿರುತ್ತೆ, ಆ ದಿನಗಳು ಚೇತನ್ ಅವರು ನಮ್ಮ ಸ್ಯಾಂಡಲ್ವುಡ್ ನಟ ಸಾರ್ವಭೌಮ ವರನಟ ಅಣ್ಣಾವರ ಬಗ್ಗೆ ಒಂದು ಹೇಳಿಕೆ ನೀಡಿರುವಂತದ್ದು. ಅದು ಅವ್ರಿಗೂ ಗೊತ್ತಿರ್ಲಿಲ್ಲ. ಇದ್ದಿದ್ರೆ ಬಹುಶಃ ಅಣ್ಣವರೇ ಅದಕ್ಕೆ ಆನ್ಸರ್ ಕೊಡ್ತಿದ್ರೇನು. ಹೋದ ಮೇಲೆ ಮಾತನಾಡುವಂಥದ್ದು ಸಮಂಜಸ ಅಲ್ಲ ಅನ್ನುವಂಥದ್ದು ಎಷ್ಟೋ ಜನ ಹೇಳ್ತಾನೆ ಇರ್ತಾರೆ. ಅದು ಕೂಡ ಸಿಟಿ ಸೆಂಟರ್ ಅನ್ನುವಂಥದ್ದು ಸಿಟಿ ಸೆಂಟರ್ಗಿಲ್ಲ, ಈಗ ಸಿಟಿ ಸೆಂಟರ್ ಆಗಿದೆ. ಮುಂಚೆ ಅದು ಸಿಟಿ ಔಟ್ಸ್ಕರ್ಡೆ ಆಗಿತ್ತು. ಎಷ್ಟು ಒಂಥರ ಬೇಜಾರಾಗುತ್ತೆ ಅಥವಾ ಏನಾಗುತ್ತೆ, ಪರ ವಿರೋಧ ಚರ್ಚೆಗಳಾಗ್ತಾ ಇದೆ. ಸಾರಾ ಗೋವಿಂದ್ ಅವರು ಕೂಡ ನಿನ್ನೆ ಅಷ್ಟೇನೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಮನೆ ಹತ್ರ ಹೋಗಿ ರಾಜ್ ಫ್ಯಾನ್ಸ್ ಎಲ್ಲಾನು ಒಂದಷ್ಟು ರಾಜ್ಕುಮಾರ್ ಸೇನೆ ಅವರೆಲ್ಲ ಹೋಗ್ಬಿಟ್ಟು ಸಾರಿ ಕೇಳಿ ಕ್ಷಮೆ ಕೇಳಿ ಅಂತಂದ್ರೆ ಬಂದ್ ನಮ್ಗೆ ಧಮಕಿ ಆಗ್ತಾ ಇದಾರೆ. ರಾಜ್ ಅವರ ಹೆಸರಿಗೆ ಮಸಿ ಬೆಳೀತಿದ್ದಾರೆ, ಅವರೇನೆ ಅಭಿಮಾನಿಗಳಂತ ಹೇಳ್ಕೊಂಡು. ಆಮೇಲೆ ರಾಜ್ ಅವ್ರ ಅಂದ್ರೆ ನನಗೂ ಅಭಿಮಾನ ಇದೆ ಅಂತ ಹೇಳ್ತಾ ಇದ್ರು. ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು ಅಂತ? ಸರ್, ಈಗ ಆಗ್ತಿರೋದು ಏನಂದ್ರೆ, ನನ್ನ ಪಾಯಿಂಟ್ ಆಫ್ ವ್ಯೂ ಇದು. ಬೇರೆ ಯಾರ ಬಗ್ಗೆನೋ ಅಥವಾ ಯಾರ ವಿಚಾರದ ಬಗ್ಗೆನೋ ಅಥವಾ ಯಾರಿಗೂ ಸಪೋರ್ಟು, ಇವ್ರಿಗೆ ಸಪೋರ್ಟು ಅವ್ರಿಗೆ ಸಪೋರ್ಟು ಅಂತ ಮಾತಾಡ್ತಿಲ್ಲ. ನನಗೆ ಗೊತ್ತಿರೋ ವಿಚಾರ, ನನಗೆ ಅನ್ಸಿದ ವಿಚಾರ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಲೆಜೆಂಡ್ರಿ ಹೆಸರುಗಳಿರತ್ತಲ್ಲ, ಆ ತರ ಹೆಸರುಗಳನ್ನ ತಕ್ಕೊಂಡು ಏನಾದ್ರೂ ಒಂದು ಈ ತರ ವಿಷಯಗಳು, ಬೇಡದೇ ಇರುವಂತ ವಿಷಯಗಳು ಮಾಡಿದಾಗ ಎಷ್ಟೋ ಸತ್ತೋಗಿರೋ ಹೆಸರುಗಳು ಎದೊಳತ್ತೆ. ಓ, ಯಾರಂತ ಮಾತಾಡಿದ್ದು, ಓ ಇವ್ರು ಯಾರು, ಓ ಇವ್ರು ಇಲ್ಲಿ ಹಿಂಗ್ ಕೆಲಸ ಮಾಡಿದ್ರ, ಹಿಂಗಾಗಿತ್ತಾ, ಹಂಗಾಗಿತ್ತು. ಚೇತನ್ ಅವ್ರ ಬಗ್ಗೆ ಪರ್ಸನಲಿ ನನಗೇನು ಗೊತ್ತೂ ಇಲ್ಲ, ಆರ್ ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಅಬೌಟ್ ಹಿಮ್. ಬಟ್ ಅಣ್ಣ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು. ಎವ್ರಿ ಒನ್. ನನ್ನ ಮಗ ಸರ್ ಹುಟ್ಟಿರೋ 2009 ಅವನು ಗೊತ್ತು ಅಣ್ಣ ಅವ್ರು ಯಾರು, ಎಷ್ಟು ಸಿನಿಮಾಗಳು ಮಾಡಿದ್ದಾರೆ, ಅವ್ರದ್ದೊಂದು ಲೀಗ್ ಏನಿತ್ತು ಅನ್ನೋದು ಪ್ರತಿಯೊಂದು ಮಕ್ಕಳಿಗೂ ಗೊತ್ತು. ಈಗ ಒಂದು ಜಾಗದಲ್ಲಿ ಒಂದು ದೇವಸ್ಥಾನ ಮಾಡ್ತಾವ್ರೆ ಅಂದ್ರೆ, ಆ ದೇವಸ್ಥಾನ ಮಾಡಬಾರ್ದಾಗಿತ್ತು, ಇನ್ನೊಂದು ಮಾಡಬೇಕಾಗಿತ್ತು, ಇದಕ್ಕೆ ಯಾಕೆ ಮಾಡಿದ್ದು, ಅದಕ್ಕೆ ಯಾಕೆ ಮಾಡಿದ್ದು ಅಂತಂದ್ರೆ, ಆ ದೇವಸ್ಥಾನದಲ್ಲಿ ಆ ದೇವ್ರಿಗಿರೋ ಭಕ್ತರು ಬಂದು ಗುಮ್ತಾರೆ. ಕರೆಕ್ಟಾ? ಅಂಥದ್ರಲ್ಲಿ
ನಮ್ಮ ಕನ್ನಡ ಇಂಡಸ್ಟ್ರಿಯ ಪುಸ್ತಕದಲ್ಲಿ ಓಪನ್ ಮಾಡಿದ ತಕ್ಷಣ ಫಸ್ಟ್ ಚಾಪ್ಟರು ಅಣ್ಣ ಅವ್ರದ್ದು, ಅವ್ರು ಬರೆದಿರೋ ಬುಕ್ಕು. ಅವ್ರ ಬಗ್ಗೆ ಯಾಕೆ ಏನು ಅಂತ ಪ್ರಶ್ನೆ ಹಾಕೋ ಅರ್ಹತೆ ಯೋಗ್ಯತೆ ಯಾರಿಗೂ ಇಲ್ಲ. ಅದು ಮಾಡಿರೋರ್ದು ತುಂಬಾ ದೊಡ್ಡ ತಪ್ಪು, ಮಾಡಬಾರ್ದು ಸರ್. ಇದೆಲ್ಲ ಏನ್ ಗೊತ್ತಾ, ರೋಡ್ನಲ್ಲಿ ಹೋಗೋ ಹಾವನ್ನ ತೆಗ್ದು ಅದೆಲ್ಲ ಬಿಟ್ಕೊಂಡು ಅಂತಾರಲ್ಲ, ಆ ಥರ ಕೆಲ್ಸಗಳು. ನ್ಯೂಸ್ಗಳಿಲ್ಲ, ಇನ್ನೊಂದಿಲ್ಲ, ಹೆಸರಿಲ್ಲ, ಇನ್ನೊಂದು ಮತ್ತೊಂದು, ಏನೋ ಒಂದು ಸಡನ್ ಆಗಿ ಬಂದು ಏನೋ ಒಂದು ಮಾಡಬೇಕು, ಹೆಸರಾಗಬೇಕು ಅಂದಾಗ ಸಾಕಷ್ಟು ಜನನ ಇತ್ತೀಚೆಗೆ ನೋಡ್ತಿದ್ದೀರಾ ನೀವು. ದೊಡ್ಡ ದೊಡ್ಡವ್ರ ಹೆಸರುಗಳನ್ನ ತಗೊಂಡು ಏನೋ ಒಂದು ಮಾಡಿ ಆ ಹೆಸರುಗಳನ್ನ ಬೌನ್ಸ್ ಮಾಡಿಕೊಂಡು ಇವ್ರು ಫೇಮಸ್ ಆಗೋದು. ನಾನು ಚೇತನ್ ಅವ್ರ ಬಗ್ಗೆ ಅಂತ ಹೇಳ್ತಿಲ್ಲ, ಅವ್ರಿಗೆ ತಲೆನಲ್ಲಿ ಏನಿತ್ತೋ ಏನಕ್ಕೆ ಹೇಳಿದ್ರೋ ಅದು ಅವ್ರ ಹತ್ರನೇ ಕೇಳ್ಬೇಕು ನೀವು. ಬಟ್ ಆ ಮಾತುಗಳು, ಆ ನಡವಳಿಕೆ ತಪ್ಪು ನನ್ನ ಪ್ರಕಾರ. ನನ್ನ ಇದು ವೈಯಕ್ತಿಕ ಇದು ಹೇಳ್ತಾ ಇರೋದು ನಾನು. ದಟ್ ವಾಸ್ ರಾಂಗ್. ಯು ಕ್ಯಾನ್ ಗೋ ಔಟ್ ಅಂಡ್ ಟಾಕ್ ಅಬೌಟ್ ಲೆಜೆಂಡ್ಸ್ ಲೈಕ್ ದಟ್. ಸರ್, ಅಣ್ಣ ಅವರು ಅಂತಂದ್ರೆ ಏನ್ ಮಾಡಿಲ್ಲ ಹೇಳಿ ಅವರು? ಯಾವ ಆಕ್ಟಿಂಗ್ ಮಾಡಿಲ್ಲ, ಅಥವಾ ಕನ್ನಡಕ್ಕಾಗಿ ಅವ್ರು ಏನ್ ಮಾಡಿಲ್ಲ ಸರ್. ಎಂತೆಂಥ ಚಳವಳಿ ಮಾಡಿದವರು ಅವರು. ಈಗ ಒಂದಷ್ಟು ಜನ ಬಂದ್ಬಿಟ್ಟು ನಾನು ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಜೈ 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 ಅನ್ಕೊಂಡ್ರೆ 2 ದಿನ ಕಾಮಿಡಿ ಶೋ ಆಗತ್ತದು. ಅವ್ರ ಬಗ್ಗೆ ಮಾತಾಡೋದಲ್ಲ ಸರ್, ಟಚ್ ಮಾಡೋಕ್ಕಾಗಲ್ಲ ಅವ್ರನ್ನ. ದೇರ್ ಆಲ್ ಸರ್, ಇನ್ನೊಂದು 50 ವರ್ಷ ಡೌನ್ ದಿ ಲೈನ್ ಆ ಜನರೇಷನ್ಗೆ ಅಣ್ಣ ಅವರು, ರಾಜ್ಕುಮಾರ್ ಸರ್ ದೇವರು ಅಂತಾನೆ ಇಂಟ್ರಡ್ಯೂಸ್ ಆಗೋದು, ಬಿಕಾಸ್ ಆಫ್ ಹಿಸ್ ವರ್ಕ್. ಪುನೀತ್ ಸರೂ ಅಷ್ಟೇ, ಅವ್ರು ಮಾಡಿರೋ ಕೆಲಸಗಳಿಗೆ. ಈಗ ನಾವು ಹೇಳ್ತೀವಿ ಬುದ್ಧ ಅಂತ ಒಬ್ರು ಇದ್ರಂತೆ, ರಾಮ ಇದ್ರು, ಕೃಷ್ಣ ಇದ್ರು. ಹೋಗ್ತಾ 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 ಈ ಹೆಸರುಗಳು ಆ ಥರ ಒಂದು ಪುಟಗಳಿಗೆ ಸೇರ್ಕೊಳೋದು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ಅವ್ರ ಬಗ್ಗೆ ಮಾತಾಡೋ ಅಂತ ತಪ್ಪು ಕೆಲಸಗಳು ಯಾರು ಮಾಡಬಾರ್ದು. ಇಟ್ ಇಸ್ ವೆರಿ ರಾಂಗ್. ನನಗೆ ಕೇಳಿದ್ರೆ ನನಗೆ ಚೇತನ್ ಅವರು ಪರ್ಸ್ನಲಿ ಗೊತ್ತಿಲ್ಲ. ಓಕೆನಾ, ಒಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ಚೇತನ್ ಅಹಿಂಸಾ ಅಲ್ವಾ ಇಟ್ಕೊಂಡಿರೋದು ಅವ್ರ ಹೆಸರು. ಅವ್ರು ಹೆಂಗೆ ಪರಿಚಯ ಜನಕ್ಕೆ? ಥ್ರೂ ಸಿನಿಮಾ ತಾನೇ ಪರಿಚಯ. ಓಕೆನಾ, ಎಲ್ಲಿ ಅನ್ನ ತಿಂದಿದ್ಯಾ ಅಲ್ಲೇ ಇಡ್ತಾ ಇದ್ಯಾ ನೀನು. ಒಂದು ಇನ್ನೊಂದು ರಾಜ್ಕುಮಾರ್ ಸರ್ ಸಮಾಧಿ ಬಗ್ಗೆ ಹೇಳ್ಬಿಡ್ತೀನಿ ನಾನು. ಇವಾಗ ಅವ್ರ ಪ್ರಕಾರ ಏನು, ಗೌರ್ಮೆಂಟ್ ಅವ್ರು ಕೊಟ್ಬಿಟ್ಟವ್ರೆ ಅಣ್ಣವ್ರಿಗೆ ಜಾಗ, ಇದು ಮಾಡಬಾರ್ದಾಗಿತ್ತು, ಇದು ಪಾಪದ ಕೆಲಸ, ಏನೇನೋ ಅಂತವ್ರ ಕಂಪ್ಲೇಂಟ್ ಅಲ್ಬಾರ್ದು. ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಜಾಗ ಕೊಟ್ಟೇ ಇಲ್ಲ. ನನ್ನ ನಾಲೆಜ್ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ, ಗೌರ್ಮೆಂಟ್ ಅವರು ಜಾಗ ಇಟ್ಕೊಂಡಿರೋದು ಅಣ್ಣವ್ರ ಸಮಾಧಿ ಅಲ್ಲಿ ಮಾಡಕ್ಕೆ. ಅರ್ಥ ಆಯ್ತಾ? ಅವ್ರು ಇವಾಗ ರಾಜ್ಕುಮಾರ್ ಸರ್ ಅವ್ರ ಫ್ಯಾಮಿಲಿ ಅವರು ಹೋಗಿ ಏನು ಕೇಳ್ಕೊಂಡಿಲ್ಲ ಗೌರ್ಮೆಂಟ್ ಹತ್ರ, ನಮಗೆ ಕೊಡಿ ಜಾಗ, ನಮಗೆ ಕೊಡಿ ಜಾಗ ಅಂತ. ಗೌರ್ಮೆಂಟ್ ಅವರೇ ಖುದ್ದು ಜಾಗನ ಕೊಟ್ಟಿರೋದು. ಇದರಿಂದ ಯಾರಿಗೆ ಹೆಸರಾಗುತ್ತೆ ಹೇಳಿ? ಗೌರ್ಮೆಂಟ್ಗೆ ಹೆಸರಾಗುತ್ತೆ. ಇಟ್ಸ್ ಎ ಪ್ರೌಡ್ ಫೀಲಿಂಗ್ ವೆನ್ ಎ ಲೆಜೆಂಡ್ರಿ ಆಕ್ಟರ್ ಸ್ಟೇಸ್ ದೇರ್ ಅಲ್ವಾ? ಸೊ ಇದನ್ನ ಅವರು ಮೋಸ್ಟ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಚೇತನ್ ಅವರು. ಇನ್ನೊಂದೇನು ಗೊತ್ತಾ ಸರ್, ಈ ಅಹಂಕಾರಕ್ಕೆ ಉತ್ತರ ದುರಹಂಕಾರದಿಂದನೇ ಕೊಡ್ಬೇಕೆ ಹೊತ್ತು ಮಮಕಾರದಿಂದ ಕೊಡಬಾರ್ದು. ಚೇತನ್ ನಂಗೆ ಪರ್ಸ್ನಲಿ ಏನೂ ಗೊತ್ತಿಲ್ಲ, ಬಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಅದು ತಪ್ಪು. ಇನ್ನೊಂದು, ಇವಾಗ ವಿನಯ್ ಹೇಳ್ದಂಗೆ ಲೆಜೆಂಡ್ಸ್ ಅಂತ ಹೇಳಿದ್ರು. ಈ ಲೆಜೆಂಡ್ಸ್ ಅಂತ ತಗೊಂಡ್ರೆ ಅಣ್ಣವರು, ವಿಷ್ಣು ಸರ್, ಶಂಕರ್ ಸರ್, ಶಂಕರ್ ನಾಗ್ ಅವರು, ರವಿಚಂದ್ರನ್ ಸರ್, ಉಪೇಂದ್ರ ಸರ್, ಶಿವಣ್ಣ, ಸುದೀಪ್ ಅಣ್ಣ, ಓಕೆನಾ, ಇವಾಗ ದರ್ಶನ್, ಪುನೀತ್ ಸರ್, ಇವ್ರನ್ನೆಲ್ಲ ಟಚ್ ಮಾಡೋಕ್ಕೆ ಹೋಗ್ಬಾರ್ದು ಸರ್. ನೀವು ಯಾವಾಗ ಟಚ್ ಮಾಡ್ತೀರಾ ಹೊಡೆಸ್ಕೊತೀರಿ, ಅದಂತೂ ಗ್ಯಾರಂಟಿ. ಸೊ ಇವರು ಚೇತನ್ ಅಹಿಂಸಾ ಅವರು, ಅಣ್ಣ ಅವ್ರದ್ದು ಈ ಸಮಾಧಿ ವಿಷಯದಲ್ಲಿ ಅಷ್ಟೊಂದು ಏನಂತಾರದು, ಅಗ್ರೆಸಿವ್ ಆಗಿ ಮಾತಾಡೋದು, ಅಷ್ಟೊಂದು ಡೀಪ್ ಆಗಿ ತಗೊಂಡು ಅಷ್ಟೊಂದೆಲ್ಲ ಮಾತಾಡಿದ್ರಲ್ಲ. ವಿಷ್ಣು ಸರ್ ಸಮಾಧಿ ತೆಗೆದಾಗ ಅದ್ರ ಬಗ್ಗೆ ಯಾಕೆ ಮಾತಾಡಲಿಲ್ಲ? ಈಗ ಇವ್ರ ಜಾಗ ಕೊಟ್ಟಿರೋದೇ ತಪ್ಪು, ಅದು ಇದು ಅಂತಂದ್ರೆ, ಇಲ್ಲಿ ಇದ್ದಿದ್ದ ಸಮಾಧಿನ ಹೊಡೆದಾಕಿದ್ರು ಸರ್. ಅದಕ್ಕಿಂತ ಒಂದು ವಿಷಯ ಬೇಕಾ? ಅದಕ್ಕಿಂತ ಒಂದು ಇನ್ಸಲ್ಟ್ ಆಗುವಂಥ ವಿಷಯ ಬೇಕಾ? ನಮ್ಮ
ವಿಷ್ಣುದಾದ ಅವ್ರದ್ದು ಸಮಾಧಿನ ಒಡೆದಾಕಿರೋದಕ್ಕಿಂತ ಒಂದು ದೊಡ್ಡ ವಿಷಯ ಇದೆಯಾ? ಅದ್ರ ಬಗ್ಗೆ ಮಾಡಿ ಚಳುವಳಿ, ಅದ್ರ ಬಗ್ಗೆ ನಡೆಸ್ರಿ ನೀವು. ಯಾಕೆ ಅವಾಗ ಎಲ್ಲೋಗಿದ್ರಿ? ಫೋನ್ನಲ್ಲಿ ಚಾರ್ಜ್ ಇರ್ಲಿಲ್ವಾ ಅಥವಾ ವಾಟ್ ಹ್ಯಾಪೆಂಡ್? ನಾನು ಅಗೇನ್, ಅದು ಅವ್ರ ವೈಯಕ್ತಿಕ ವಿಷಯ, ಯಾರ್ಯಾರ ಬಗ್ಗೆ ಮಾತಾಡಬೇಕು ಬಿಡಬೇಕು ಅದು ಅವ್ರಿಗೆ ಗೊತ್ತು, ಅವ್ರಿಗೆ ಬಿಟ್ಟಿರೋದು. ಸರ್, ಪ್ರವೀಣ್ ಅವ್ರು ಹೇಳ್ದಂಗೆ ಅಣ್ಣ ಅವರು, ವಿಷ್ಣು ಸರು, ಅಂಬರೀಷ್ ಅಣ್ಣ, ಶಂಕರ್ ಸರು, ನಮ್ಮ ಸುದೀಪ್ ಸರು, ಉಪೇಂದ್ರ ಸರು, ನಮ್ಮ ಶಿವಣ್ಣ ಅವರು, ಪುನೀತ್ ಸರು, ದರ್ಶನ್ ಸರು, ಸರ್ ಇವರೆಲ್ಲ ದೇವ್ ಆಲ್ರೆಡಿ ಅಚೀವ್ಡ್ ಅಂಡ್ ದೇರ್ ಸಿಟಿಂಗ್ ಸಮ್ವೇರ್. ಅವ್ರೇನ್ ಪ್ರೂವ್ ಮಾಡ್ಬೇಕಾಗಿಲ್ಲ ನಾನು ಇದು ಗುರು ಅಂತ ಅಂದ್ಬಿಟ್ಟು. ಎಲ್ಲ ಪ್ರೂವ್ ಮಾಡಿ ಒಂದು ಕಡೆ ಆಲ್ರೆಡಿ ಕೂತಿದ್ದಾರೆ ಅಂತ ಅವ್ರಿಗೆ ಹೋಗ್ಬಿಟ್ಟು ಬೆಂಟ ಕೆಲಸಗಳು ಮಾಡಬಾರ್ದು. ಇದೇನ್ ಹೇಳಿ ಹೇಳ್ತಾರೆ ಇದನ್ನ? ಸುಮ್ನೆ ದೊಡ್ಡವ್ರ ಹೆಸರನ್ನ ಯೂಸ್ ಮಾಡ್ಕೊಂಡು ನೀವೊಂದು ಹೈಲೈಟ್ ಆಗೋ ಕೆಲಸಗಳು ಮಾಡ್ತಿದ್ದೀರಾ ಅಂತ ಜನರಲ್ ಆಗಿ ಟಾಪಿಕ್ ಬಂದೇ ಬರುತ್ತೆ. ನಾನು ಚೇತನ್ ಅವ್ರ ಬಗ್ಗೆ ಅಂತ ಹೇಳ್ತಿಲ್ಲ, ಈ ತರ ಮಾಡಿರೋರು ಸಾಕಷ್ಟು ಜನ ಇದ್ದಾರೆ, ನಿಮ್ಗೂ ಗೊತ್ತು, ನನಗೂ ಗೊತ್ತು, ನಾವು ಮಾತಾಡಿದೀವಿ ಕೂಡ. ಅವ್ರಿಗೆ ಇವ್ರಿಗೆ ಏನ್ ಡಿಫ್ರೆನ್ಸ್ ಆಯ್ತು? ದೇರ್ ಇಸ್ ನೋ ಡಿಫ್ರೆನ್ಸ್. ಒಂದ್ ಸ್ವಲ್ಪ ಪಾಲಿಶ್ಡ್ ಆಗಿ ಮಾತಾಡ್ತಾರೆ, ಅವ್ರ ಒಂದ್ ಸ್ವಲ್ಪ ಬೌ ಅನ್ಕೊಂಡು ಮಾತಾಡ್ತಾರೆ, ಅಷ್ಟೇ ಡಿಫ್ರೆನ್ಸ್. ಬೇಡದೇ ಇರೋ ಜಾಗ ಕೈ ಹಾಕಿರೋದು. ಸೊ ದೊಡ್ಡವ್ರ ಬಗ್ಗೆ ಮಾತಾಡಬಾರ್ದು ಸರ್. ಅವ್ರು ಮಾಡಿರೋಂತ ಅಚೀವ್ಮೆಂಟ್ಸ್ ನೋಡಿ, ನೀವೇನ್ ಮಾಡಿದೀರಾ ಅನ್ನೋದು ನಿಮ್ ಮುಂದೆ ಇಟ್ಟು ನೋಡಿ, ಎರಡು ಕಂಪೇರ್ ಮಾಡಿ ಆಮೇಲೆ ನಿಮ್ ಯೋಗ್ಯತೆ ಏನು ಅನ್ನೋದು ತಿಳ್ಕೊಳ್ಳಿ. ಮಾತಾಡ್ಬೋದಾ, ಮಾತಾಡಬಾರ್ದಾ? ಮಾಡಬಾರ್ದು ಆ ಥರ ಕೆಲ್ಸಗಳು. ಯಾರೇ ಆಗ್ಲಿ ಸರ್, ನಾನು ದೊಡ್ಡವ್ರ ಬಗ್ಗೆ ಅಂತ ಹೇಳ್ತಿಲ್ಲ. ಈಗ ಇಲ್ಲಿ ನಾವು ಜಿಮ್ನಲ್ಲಿ ಇದ್ದೀವಿ, ಬಾಡಿ ಬಿಲ್ಡರ್ಸು, ಬಿಡೋ ಅವ್ನು ಪೌಡ್ರ್ ಹಾಕೊಂಡು ಬಾಡಿ ಬಿಲ್ಡಿಂಗ್ ಮಾಡಿದ್ರು. ಏನು ಗೊತ್ತು ನಿಮ್ಗೆ? ಯಾರ ಬಗ್ಗೆ ಏನು ಗೊತ್ತಿಲ್ಲ ಅಂದಾಗ ಒಂದು ಕಂಪ್ಲೀಟ್ ನಾಲೆಜ್ ಇರಬೇಕು, ರಿಸರ್ಚ್ ಮಾಡಿರ್ಬೇಕು, ಆಮೇಲೆ ಬಂದು ನನಗೆ ಕಂಪ್ಲೀಟ್ ಆಗಿ ವಿಷಯ ಗೊತ್ತು, ನಿಂತ್ಕೊಳ್ರಿ ಡಿಬೇಟ್ ಮಾಡೋಣ ಅಂತ ತಾಕತ್ತಿದ್ರೆ ಹಂಗೆ ನಿಂತ್ಕೊಂಡು ಡಿಬೇಟ್ ಮಾಡಬೇಕು. ಅದು ಬಿಟ್ಬಿಟ್ಟು ಜಾಗ ಕೊಟ್ಬಿಟ್ರು, ಇದು ಮಾಡಿಬಿಟ್ರು, ಹಂಗೆ ಮಾಡಿಬಿಟ್ರು, ತಪ್ಪು. ಇಷ್ಟು ವರ್ಷ ಆದ್ಮೇಲೆ ಗೊತ್ತಾಯ್ತು ಅದು. ಇಷ್ಟು ವರ್ಷದಿಂದ ಎಲ್ಲೋಗಿದ್ರಂತೆ. ದಟ್ ಇಸ್ ವೆರಿ ರಾಂಗ್ ಆನ್ ಹಿಸ್ ಪಾರ್ಟ್. ಆ ಒಂದು ವಿಷಯ ಟಚ್ ಮಾಡಬಾರ್ದಾಗಿತ್ತು. ಪರ್ಸ್ನಲಿ ಅದು ಹರ್ಟ್ ಆಗಿದೆ. ಲೆಜೆಂಡ್ಗಳ ಬಗ್ಗೆ ಮಾತಾಡಬಾರ್ದು ಸರ್. ಅವ್ರನ್ನೆಲ್ಲ ನೋಡ್ಕೊಂಡು, ಅವ್ರು ಮಾಡಿರೋದನ್ನ ನೋಡ್ಕೊಂಡು ಕಲ್ತ್ಕೊಂಡು ಬರ್ತಾ ಇರೋರು ನಾವು. 7 ಜನ್ಮ ಆದ್ರೂ ಅಷ್ಟು ಅಚೀವ್ಮೆಂಟ್ಗಳು ನಾವು ಮಾಡೋದಕ್ಕಾಗೋದಿಲ್ಲ ಸರ್. ಸರ್, ಇವತ್ತು 100 ಇಯರ್ಸ್ ಸಿನಿಮಾ ಬದುಕಿದೆ ಅಂದ್ರೆ ಸ್ಯಾಂಡಲ್ವುಡ್ ಆಲ್ಮೋಸ್ಟ್ 100 ಇಯರ್ಸ್ ಎಲ್ಲ ಲೆಜೆಂಡ್ಸ್ ಇಂದಾನೆ. ಅವ್ರ ಬಗ್ಗೆ ಮಾತಾಡಿದ್ರೆ ಇನ್ಫ್ಯಾಕ್ಟ್ ಕನ್ನಡ ಜನತೆನೇ ಬಿಡೋಲ್ಲ. ಆ ಗೋಕಾಕ್ ಅಂತ ಚಳುವಳಿ ಇತ್ತಲ್ಲ, ಅವಾಗ ಇವ್ರು ಹುಟ್ಟಿದ್ರ? ಇಲ್ಲ ತಾನೆ. ಮತ್ತೆ ಹುಟ್ಟದೇ ಇರೋರೆಲ್ಲ ಬಂದ್ಬಿಟ್ಟು ಮಾತಾಡ್ತಾರೆ. ಯಾವ ಪ್ರೈವಸಿ ಕೈ ಹಾಕ್ಬಾರ್ದು, ಅಲ್ಲಿ ಹಾಕಕ್ ಹೋಗ್ಬಾರ್ದು. ಅವ್ರ ಪ್ರೈವಸಿ ಅದು. ಇದು ಜನರೆಲ್ಲ ಸರ್, ಯಾರಿಗೂ ಇಲ್ದಿರೋ ಅಂತ ಒಂದು ಪ್ರಶ್ನೆಗಳು, ತೊಂದರೆಗಳು ಸಡನ್ ಆಗಿ ಯಾರಿಗೂ ಆಗ್ತಾ ಇದೆ ಅಂದ್ರೆ ಅದನ್ನ ಒಂದು ನೀವು ಪೋಸ್ಟ್ ಮಾರ್ಟಮ್ ಮಾಡಿ ನೋಡಿದ್ರೆ ಏನಕ್ಕೆ ಏನು ಅನ್ನೋದು ಗೊತ್ತಾಗುತ್ತೆ. ಈಗ ನಮ್ಗೆ ನೀವು ಕೇಳಿದ್ರಿ, ನಾವು ನಮ್ಮ ಪರ್ಸನಲ್ ಒಪಿನಿಯನ್ಸ್ ಹೇಳಿದೀವಿ. ಅವ್ರ ಪರ್ಸನಲ್ ಆಗಿ ನೀವು ಅವ್ರನ್ನ ಒಂದ್ಸಲಿ ಕೇಳ್ಬೇಕು, ಏನಕ್ಕೆ ಮಾಡಿದ್ರಿ ಇದನ್ನ ಅಂತ ಹೇಳ್ತಾರೆ ಅವ್ರು ಅವಾಗ. ಬಟ್ ನಮ್ಗಂತೂ ಇಷ್ಟ ಆಗಿಲ್ಲ ಸರ್. ಇಟ್ ಈಸ್ ವೆರಿ ಇನ್ಸಲ್ಟಿಂಗ್. ನಮ್ಮ ಒಂದು ಆಕ್ಟರ್ಸ್ ಬಗ್ಗೆ ಅಥವಾ ನಮ್ಮ ಒಂದು ಲೆಜೆಂಡ್ಸ್ ಬಗ್ಗೆ ನಾವೇ ಹೋಗ್ಬಿಟ್ಟು ಏನೋ ಕೆಟ್ಟದಾಗಿ ಮಾತಾಡಿ ನಮ್ಮನ್ನ ನಾವು ಕೆಳಗೆ ಹಾಕೊಂಡಂಗೆ ಆಯ್ತದು. ಇಟ್ ಈಸ್ ವೆರಿ ರಾಂಗ್ ಟು ಡು. ಮಾಡೋದಕ್ಕೆ ಹೋಗ್ಬಾರ್ದು ಅನ್ನೋದು ನಂದೊಂದು ಅಭಿಪ್ರಾಯ ಅಷ್ಟೇ. ಎಸ್ ಸರ್. ಇದಾದ್ರೆ ಇನ್ನೀಗ ಯಂಗ್ಸ್ಟರ್ಸ್ ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾ, ನಾವು ಲಾಸ್ಟ್ ಟೈಮು ಕೂಡ ಮಾತಾಡಿದ್ವಿ, ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಹದಗೆಡ್ತಿದ್ಯಾ ಅಥವಾ ಏನಾಗ್ತಿದ್ಯಾ ಗೊತ್ತಾಗ್ತಿಲ್ಲ. ಬಟ್ ಏನಂತಂದ್ರೆ, ಏನಕ್ಕೆ ಕ್ವಶನ್ ಕೇಳ್ತೀನಿ ಅಂತಂದ್ರೆ, ನಿಮ್ಮಿಬ್ಬರು ಇಂಟರ್ವ್ಯೂ ಮಾಡಿದಾಗ, ನಿಮ್ಮ ಮತ್ತೆ ನಿಮ್ಮ ವೈಫ್ ಇಂಟರ್ವ್ಯೂ ಮಾಡಿದಾಗ ಆ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಒಬ್ಬರನ್ನೊಬ್ಬನ ಅರ್ಥ ಮಾಡ್ಕೊಂಡಿರುವಂಥದ್ದಾಗಿರ್ಬೋದು, ತುಂಬಾ ಚೆನ್ನಾಗಿದೆ. 1-2 ತಿಂಗಳು ಒಟ್ಟಿಗೆ ಇರಬೇಕು ಅಂತಂದ್ರೆ ತುಂಬಾ ಕಿರಿಕಿರಿಯನ್ನು ಪಡ್ಕೊಳ್ಳುವಂತ ಈಗಿನ ಕಾಲದಲ್ಲಿ ಇಷ್ಟು ವರ್ಷಗಳ ಕಾಲ, ಐ ಥಿಂಕ್ ಒಂದು 20 ವರ್ಷ ಆಗಿದ್ಯಾ? 18 ವರ್ಷ ಆಯ್ತು. 18 ವರ್ಷ ಆಗಿದೆ. ಈ ಜೂನ್ 16ನೇ ತಾರೀಕಿಗೆ 18 ವರ್ಷ ಕಂಪ್ಲೀಟ್ ಆಗುತ್ತೆ. ಬಟ್ ಏನಾಗ್ತಿದೆ ಅಂತಂದ್ರೆ, ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾದಿಂದ ಮದುವೆ ಆಗಿರುವಂತಹ ಗಂಡನ್ನು ಬಿಟ್ಟು ರೀಲ್ಸ್ ಅಲ್ಲಿ ಒಬ್ರನ್ನೊಬ್ರು ನೋಡ್ಕೊಂಡು ಓಡೋಗ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಾ ಅಂತ ಸರ್? ಅಗೇನ್ ಏನ್ ಗೊತ್ತಾ ಸರ್, ಟೆಕ್ನಾಲಜಿ ಕ್ಯಾನ್ ಬಿ ಯೂಸ್ಡ್ ಹೌಎವರ್ ಯು ವಾಂಟ್ ಟು.
ಅದನ್ನ ಪಾಸಿಟಿವ್ ಆಗೂ ಯೂಸ್ ಮಾಡ್ಕೋಬೋದು, ಈ ಥರ ಓಡೋಗೋದಕ್ಕೂ ಯೂಸ್ ಮಾಡ್ಕೋಬೋದು. ಒಂದು. ಎರಡನೇದು ನನ್ನ ಪ್ರಕಾರ ಇದು ಅಗೇನ್ ವಾಟ್ ಎವರ್ ಐ ಸ್ಪೀಕ್ ಇಟ್ ಇಸ್ ಆಲ್ ನನ್ನ ವೈಯಕ್ತಿಕ, ಯಾರ್ದು ಕಂಪೇರ್ ಮಾಡ್ಕೊಂಡಾಗ್ಲಿ ಇವ್ರ ಬಗ್ಗೆ ಆಗಲಿ ಅವ್ರ ಬಗ್ಗೆ ಆಗಲಿ ಮಾತಾಡ್ತಿಲ್ಲ. ನಾವು ನಮ್ಮ ಒಂದು ಜನ್ರೇಷನ್ ಈ 16-17 ಎಲ್ಲ ಇದ್ದಾಗ ಫೋನ್ಸ್ ಇರಲಿಲ್ಲ. ಫೋನ್ಸು ಅವಾಗ ಜಸ್ಟ್ ಇಂಟ್ರಡ್ಯೂಸ್ ಆಗ್ತಿತ್ತು. ಪೇಜರ್ಗಳಿತ್ತು, ಲ್ಯಾಂಡ್ಲೈನ್ಸ್ ಇತ್ತು, ಕಾಯಿನ್ ಬೂತ್ಗಳಿತ್ತು. ಇಂಟರ್ನೆಟ್ಗೆ ಎಕ್ಸ್ಪೋಜರ್ ಇರಲಿಲ್ಲ. ಇಂಟರ್ನೆಟ್ ಯಾವಾಗ ಸ್ಟಾರ್ಟ್ ಆಯಿತು ಇಟ್ ವಾಸ್ ವೆರಿ ಹ್ಯಾಂಡಿ. ಅಂದರೆ ನಾವು ಸಿನಿಮಾನ ಫಸ್ಟಿಂದ ಲಾಸ್ಟ್ವರೆಗೂ ಕ್ಲೈಮ್ಯಾಕ್ಸಿಗೆ ಕಾಯ್ತೀವಿ. ಇವ್ರಿಗೆ ಫೋನ್ಗಳು ಕೈಗೆ ಬಂದ್ಬಿಟ್ಟು ಕ್ಲೈಮ್ಯಾಕ್ಸ್ ಫಸ್ಟ್ ನೋಡ್ಕೊಂಡ್ಬಿಡ್ತಾರೆ. ಆ ಥರ ಹೋಗ್ಬಿಟ್ಟಿದೆ. ಇಟ್ಸ್ ವೆರಿ ಫಾಸ್ಟ್. ನೋಡಿ 3 ಅವರ್ ಇದ್ದಿದ್ದ ಸಿನಿಮಾ ಇವಾಗ 1.5 ಅವರ್ಗೆ ಬಂದಿದೆ. ಕೈಗೆ ಫೋನ್ಗಳು ಬಂದ್ಮೇಲೆ ಮಕ್ಕಳ ಪೇಷನ್ಸು 15 ಸೆಕೆಂಡ್ಸಿಗೆ ಬಂದ್ಬಿಟ್ಟಿದೆ. ಆ 15 ಸೆಕೆಂಡ್ಸ್ನಲ್ಲಿ ನಿಮ್ಗೊಂದು ವಾವ್ ಅನ್ನೋದಿರಬೇಕು, ಒಂದು ಬೂಮ್ ಅನ್ನೋದಿರಬೇಕು, ಒಂದು ಕ್ಲಿಫ್ ಹ್ಯಾಂಗರ್ ಇರಬೇಕು. ಆಗ ಫುಲ್ ಕಂಪ್ಲೀಟ್ ಆಗ 15 ಸೆಕೆಂಡ್ಸ್ ನೋಡ್ತಾರೆ. ಆ 5 ಸೆಕೆಂಡ್ಸ್ನಲ್ಲಿ ನಿಮ್ಗೇನು ವಾವ್ ಅನ್ನಿಸ್ಲ್ವಾ, ಜುಪ್ ಅಂತ ಸ್ವೈಪ್ ಮಾಡ್ತಾರೆ. ಈ ಸ್ವೈಪ್ ಮಾಡೋ ಜನ್ರೇಷನ್ಗೆ ಎಷ್ಟು ಪೇಷನ್ಸ್ ಇರುತ್ತೆ? 18 ವರ್ಷ ಎಲ್ಲ ಇನ್ನು ಮುಂದಕ್ಕೆ ನೀವು ಕನ್ಸೋದು. 18 ವರ್ಷ ಇವ್ರಿಗೆ ಮದುವೆ ಆಗಿದ್ರಂತೆ, 20 ವರ್ಷ ಮದುವೆ ಆ್ಯನಿವರ್ಸರಿ, ಇದೆಲ್ಲ ಮುಂದಕ್ಕೆ ನಿಮ್ಗೆ ಕೇಳೋದಕ್ಕೆ ಸಿಗೋದಿಲ್ಲ. ಇದು ಜನ್ರೇಷನ್ ಜೆನ್ಸಿಗೆ ಇದು 1 ವರ್ಷ ಕಂಪ್ಲೀಟ್ ಆಯ್ತು ಅಂದ್ರೆ ಅವರು ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ ಮಾಡ್ಬೇಕಾಗತ್ತೆ 1 ವರ್ಷಕ್ಕೇನೆ. 1 ವರ್ಷಕ್ಕೇನೆ. ಅಂಡ್ ಅವ್ರು ತಪ್ಪು ಅಂತಾನು ಹೇಳ್ತಾ ಇಲ್ಲ ನಾನು. ನಮಗ್ ಮುಂಚೆ ಇದ್ದವರು ಬೇಬಿ ಬೂಮರ್ಸ್, ಆಮೇಲೆ ಬೂಮರ್ಸ್ ಬಂದ್ರು, ಆಮೇಲೆ ಮಿಲೇನಿಯನ್ಸು, ಆಮೇಲೆ ಜೆನ್ಸಿ, ಆಲ್ಫಾ 2000 ಮೇಲಿರೋರು. ಜೆನ್ಸಿಗಳಿಗೆ ಈ ಆಲ್ಫಾಗಳು ಇದಾರಲ್ಲ ನೆಕ್ಸ್ಟು, ಅವ್ರನ್ನ ನೋಡಿದಾಗ ಏನನ್ಸುತ್ತೆ, ಏನ್ ಇವರು, ನಾವು 15 ಸೆಕೆಂಡ್ ನೋಡ್ತಿದ್ವಿ ರೀಲ್ನ, ಇವ್ರು 2 ಸೆಕೆಂಡ್ ನೋಡ್ತಾ ಇಲ್ವಲ್ಲ ಅನ್ಸುತ್ತೆ. ದಟ್ ಇಸ್ ಹೌ ದ ಮೆಂಟಾಲಿಟಿ ಈಸ್. ಅವ್ರವ್ರ ಪ್ರಕಾರ ಅವರು ದೇ ಆರ್ ರೈಟ್. ಬಟ್ ನಾನು ನೋಡಿರೋದು ಜನ್ಸಿಗಳನ್ನ, ಬಿಕಾಸ್ ನಮ್ಮ ಮನೆಯಲ್ಲೂ ಒಬ್ಬ ಇದ್ದಾನೆ, ಪೇಷನ್ಸ್ ಲೆವೆಲ್ ತುಂಬಾ ಕಡಿಮೆ. ಅಂಡ್ ದೇ ಆಕ್ಚುಲಿ ನೋ ವಾಟ್ ದೇ ವಾಂಟ್. ನಮ್ಗೆ ಇಷ್ಟೇ ಬೇಕಾಗಿರೋದು, ನಮ್ಮ ಲೈಫ್ ಸ್ಟೈಲ್ ಇಷ್ಟೇ, ಆಯ್ತಾ, ಕೆಲಸ ಮುಗೀತಾ, ನೆಕ್ಸ್ಟ್ ಏನು, ಈ ಥರ ಒಂದು ಮೈಂಡ್ ಸೆಟ್ನಲ್ಲಿದ್ದಾರೆ. ಕಮಿಟ್ಮೆಂಟ್ಸು, ಒಂದು ಲವ್ ಸ್ಟೋರಿ, ಒಂದು ಒಂದು ಫ್ಯಾಂಟಸಿ ವರ್ಲ್ಡ್ನಲ್ಲಿ ಇಲ್ಲ ಅವರು. ದೇ ಆರ್ ಜಸ್ಟ್ ಆನ್ ಟು ದ ಪಾಯಿಂಟ್. ಆಯ್ತಾ, ಕೆಲಸ ಮುಗೀತಾ, ಮಿಕ್ಕಿದ್ ನೋಡ್ಕೊಳ್ಳೋಣ, ನೆಕ್ಸ್ಟ್ ಏನು, ಕೆಲ್ಸಕ್ಕೆ ಹೋಗ್ಬೇಕಾ, ಇನ್ನೊಂದು 20 years 22 yearsಗೆಲ್ಲ ಮಿಲಿಯನಿಯರ್ಸ್ ಆಗ್ತಾ ಇದ್ದಾರೆ. ನಮ್ಮ ಒಂದು ಜನ್ನಲ್ಲಿ ಇರಲಿಲ್ಲ ಅದು. 30-35 years ಆದ್ರೂ ಸೈಕಲ್ ಹೊಡ್ಕೊಂಡು ನಿಧಾನಕ್ಕೆ ಆಗೋರು. ಈಗ ದೆರ್ ಆರ್ ಸ್ಟಾಕ್ ಮಾರ್ಕೆಟ್ಸ್, ಇಂಟರ್ನೆಟ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್. ಪಾಸಿಟಿವ್ ಸೈಡೂ ಇದೆ ಜನ್ಸಿಗೆ. ಹಿಂಗೆ ಮಿಲಿಯನಿಯರ್ಸ್ ಆಗ್ತಾ ಇದ್ದಾರೆ, ಸ್ವಂತ ಬಿಸ್ನೆಸ್ಗಳು ಲಾಂಚ್ ಮಾಡ್ತಾ ಇದ್ದಾರೆ, ದೊಡ್ಡ ಗಾಡಿಗಳು, ಫ್ಯಾನ್ಸಿ ಕಾರ್ಸ್, ಬೇಗ ಸತ್ತೋಗ್ತಾ ಇದ್ದಾರೆ. ಹಂಗೇನೆ ಫಾಸ್ಟ್ ಆಗಿ ಹೋಗಿ ಕೂತ್ಕೊಳ್ಳೋದು ಮಾಡೋದು. ಎಷ್ಟು ಬೇಗ ಡೆವಲಪ್ಮೆಂಟ್ ಆಗ್ತಿದೆಯೋ ಇಂಟರ್ನೆಟ್ ಇಂದ, ಅಷ್ಟೇ ಬೇಗ ಕ್ಲೋಸ್ ಆಗ್ತಾ ಇದೆ. ಸಪೋಸ್ ವೆನ್ ಯು ಸಿ ಹಿಸ್ಟ್ರಿನಲ್ಲಿ ಮಂಗನಿಂದ ಮಾನವ ಆಗೋದಕ್ಕೆ ಒಂದಷ್ಟು ವರ್ಷ ತಗೊಂಡ್ರು. ಅಲ್ಲಿಂದ ಈ ನಾರ್ಮಲ್ ಆಗಿ ರಾಜರು ಬಂದರು, ರಾಜರದಿಂದ ಡೆಮೋಕ್ರಸಿ ಬಂತು, ಡೆಮೋಕ್ರಸಿಯಿಂದ ಜನರು ಈ ಜನ್ರೇಷನ್ಗೆ ಬಂದು, ಈ ಜನ್ರೇಷನ್ ನೋಡಿ ಎಷ್ಟು ಬೇಗ ಫಾಸ್ಟ್ ಆಗಿ ಹೋಗ್ತಾ ಇದೆ ಹೇಳಿ. 2010 ಮೇಲೆ ಇಂಟರ್ನೆಟ್ ಬಂದು, 18 ಮೇಲೆ AI ಬಂದು, ಆ ಸ್ಪ್ಯಾನ್ಗಳು ಕಡಿಮೆ ಆಗ್ತಾ ಇದೆ. ಮಂಗನಿಂದ ಮಾನವ, ಆಮೇಲೆ ರಾಜರು, ಆಮೇಲೆ ಪೊಲಿಟಿಕಲ್ ಡೆಮೋಕ್ರಸಿ, ಆಮೇಲೆ ಜನ್ರೇಷನ್, ಇವಾಗ AI. ಆ ಸ್ಪ್ಯಾನ್ ಆಫ್ ಇಯರ್ಸ್ ನೋಡಿದ್ರೆ ನೀವು ಎಲ್ಲ ಬೇಗ ಆಗ್ತದೆ. ಆ್ಯಂಡ್ ಡಿಸ್ಟ್ರಕ್ಷನ್ ಇಸ್ ವೆರಿ ಕ್ಲೋಸ್ ಬೈ. ಅದಕ್ಕೆ ಅರ್ಜೆಂಟ್ ಆಗೆಲ್ಲ ಮುಗಿಸ್ಕೊಂತವ್ರೆ ನಮ್ಮ ಜೆನ್ಸಿಗಳು. ಹಂಗಂದಲ್ಲ, ನನ್ನ ವಿಚಾರ ಏನಂತಂದ್ರೆ, ಈಗ ಓಕೆ ಜೆನ್ಸಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ನೀವು. ಬಟ್ ಮದುವೆ ಆಗಿರುವಂತವ್ರು, ಮಗು ಇರ್ತೈತೆ, ಗಂಡ ಇರ್ತಾನೆ, ಚೆನ್ನಾಗಿ ದುಡಿತಾ ಇರ್ತಾರೆ ಅಂತದ್ದೊಂದು. ಅದಾದ್ಮೇಲೆ ಇನ್ನೊಂದೇನಂತಂದ್ರೆ, ಪ್ರಪೋಸ್ ಮಾಡಕ್ ಹೋದಾಗ ಏನೋ ಫಾರಿನ್ ಸ್ಟೈಲ್ ಅಲ್ಲಿ ಪ್ರಪೋಸ್ ಮಾಡ್ತಾರೆ ಅಂತ ಅಂದಾಗ ಕಟ್ ಆಗ್ಬಿಟ್ಟು ಪೆಟ್ರೋಲ್ ಹಾಕಿ ಸುಟ್ಟು ಬಿಡುವಂತದ್ದು, ಈ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ. ಆಮೇಲೆ ಇನ್ನೊಂದೇನಂತಂದ್ರೆ, ಇವಾಗ ಗಂಡ ಚೆನ್ನಾಗಿದ್ರು ಕೂಡ, ಮಕ್ಕಳಿದ್ರು ಕೂಡ ಬಿಟ್ಟು ಹೋಗುವಂತ ಪರಿಸ್ಥಿತಿ ಏನಕ್ಕೆ ಬರ್ತದೆ? ಆ ನೆಸೆಸಿಟಿ ಏನಿದೆ ಅಂತ. ಸಿ, ಇಟ್ ಈಸ್ ದ ಎಕ್ಸ್ಪೋಜರ್ ದಟ್ ಯು ಆರ್ ಗೆಟಿಂಗ್ ಥ್ರೂ ಇಂಟರ್ನೆಟ್.
ನಿಮ್ಗೆ ಆಪ್ಷನ್ಸ್ ಜಾಸ್ತಿ ಇದೆ ಇವಾಗ. ಅದು ನಿಮ್ಮ ಕೈ, ನಿಮ್ಮ ಜೋಬ್ನಲ್ಲೇ ಇದೆ. ಸಂಬಂಧಕ್ಕೆ ಬೆಲೆನೇ ಇಲ್ವಾ ಹಂಗಾದ್ರೆ? ಸಂಬಂಧಕ್ಕೆ ಬೆಲೆಗಳು ಇವಾಗಿಲ್ಲ ಸರ್. ಅಗೇನ್ ನಿಮ್ಮ ಅಪ್ಬ್ರಿಂಗಿಂಗ್ ಮೇಲೆ ಹೋಗುತ್ತೆ. ನೀವು ನಿಮ್ಮ ಒಂದು ಮಕ್ಕಳನ್ನಾಗಲಿ, ನಿಮ್ಮ ಒಂದು ಪರಿವಾರನಾಗಲಿ, ನಿಮ್ಮ ಅಪ್ಬ್ರಿಂಗಿಂಗ್ ಏನಿದೆ. ಈಗ ನೀವು ಈಗಿರೋ ಜನ್ಸಿಗಳಿಗೆ ನಿಮಗೆ ದೀಪಾವಳಿ ಎಷ್ಟು ದಿನ ಮಾಡ್ತಾರೆ, ದಸರಾ ಏನಕ್ಕೆ ಮಾಡ್ತಾರೆ ಇದೆಲ್ಲ ಕೇಳಿ. ದೇವಸ್ಥಾನದಲ್ಲಿ ಆರತಿ ಏನಕ್ಕೆ ಮಾಡ್ತಾರೆ ಕೇಳಿ. ತೀರ್ಥ ಏನಕ್ಕೆ ಕೊಡ್ತಾರೆ ಕೇಳಿ. ಗಂಟೆ ಏನಕ್ಕೆ ಇಟ್ಟಿದ್ದಾರೆ, ಗಂಟೆ ಏನಕ್ಕೆ ಹೊಡಿತಾರೆ ಅನ್ನೋದು ಕೇಳಿ. ದೇರ್ ಇಸ್ ನೋ ಆನ್ಸರ್ಸ್. ಅವ್ರಿಗೆ ಗೊತ್ತಿಲ್ಲ. ನಮ್ಮ ಜನ್ರೇಷನಲ್ಲಿ ಪ್ರತಿಯೊಂದಕ್ಕೂ ಒಂದು ಆನ್ಸರ್ ಇರ್ತಿತ್ತು. ಪ್ರತಿಯೊಂದಕ್ಕೂ ನಮ್ಮ ತಂದೆ ತಾಯಿ ಹೇಳ್ಕೊಡೋರು. ಗಂಟೆ ಏನಕ್ಕೆ ಹೊಡಿತಾರೆ, ಅಭಿಷೇಕ ಏನಕ್ಕೆ ಮಾಡ್ತಾರೆ, ತೀರ್ಥ ಏನಕ್ಕೆ ಕೊಡ್ತಾರೆ, ಕರ್ಪೂರ ಏನಕ್ಕೆ ಹಚ್ತಾರೆ, ಮಂಗಳಾರತಿ ಏನಕ್ಕೆ ಮಾಡ್ತಾರೆ ಅನ್ನೋದು ಎಲ್ಲದಕ್ಕೂ ಎಕ್ಸ್ಪ್ಲನೇಷನ್ ನಮ್ಗಳು ಗೊತ್ತು. ಅವಾಗ ಸ್ವಲ್ಪ ಹ್ಯುಮ್ಯಾನಿಟಿ ಇತ್ತು ಅನ್ಸುತ್ತೆ. ಇವಾಗ ನೋಡಿ ಬ್ರೋ, ಇವಾಗ ನೀವು ಹೇಳಿದ್ರಲ್ಲ ಗಂಟೆ ಏನಕ್ಕೆ ಕೊಡಿತಾರೆ, ತೀರ್ಥ ಏನಕ್ಕೆ ಕೊಡ್ತಾರೆ, ಆಮೇಲೆ ಇದೇನೋ ಪ್ರಸಾದ ಏನಕ್ಕೆ ಕೊಡ್ತಾರೆ, ಅದೆಲ್ಲ ಮುಂಚೆ ಫಾಲೋ ಮಾಡೋರು ಅಂತ. ಇವಾಗ ನಾವು ದೇವಸ್ಥಾನಕ್ಕೆ ಹೋದಾಗ ಉಂಡಿಲಿ 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಹಾಕ್ತಿವಿ. ದೇವ್ರು ತಗೊಳಲ್ಲ ಅಂತ ಗೊತ್ತಿದ್ರು ಹಾಕ್ತಿವಿ. ಓಕೆನಾ? ಅದೇ ತರ ಒಬ್ಬ ಭಿಕ್ಷಕನ್ಗೆ ಅವ್ನು ತಿಂತಾನೆ ಊಟ ಅಂತ ಗೊತ್ತು, ತಂಗ್ಳನ್ನ ಹಾಕ್ತಿವಿ. ಇದ್ರಲ್ಲಿ ಎಲ್ಲಿದೆ ಹ್ಯುಮ್ಯಾನಿಟಿ? ನಾವೇನ್ ನೋಡ್ತೀವಲ್ಲ ಅದರಲ್ಲೇ ದೇವ್ರನ್ನ ಕಾಣಿಸ್ಕೋಬೇಕು. ವೆರಿ ಸಿಂಪಲ್ ಸರ್. 100 ರೂಪಾಯಿ ತಟ್ಟೆಗೆ ಹಾಕೊಳ್ಳುವಾಗ ದೇವಸ್ಥಾನದಲ್ಲಿ ದೊಡ್ಡದು ಅನ್ಸುತ್ತೆ. ಅದೇ 100 ರೂಪಾಯಿ ಬಾರ್ಗೋದಾಗ ತುಂಬಾ ಚಿಕ್ಕದು ಅನ್ಸುತ್ತೆ. ಅದು ನಮ್ಮ ಮೆಂಟಾಲಿಟಿ ಇರೋದು ಇವಾಗ. ಯು ಹ್ಯಾವ್ ಟು, ಹಾಗೆ ಅಪ್ಬ್ರಿಂಗಿಂಗ್ ಮೇಲೆ ಹೋಗುತ್ತೆ. ನೀವು ನಿಮ್ಮ ಮಕ್ಕಳನ್ನ ಹೆಂಗೆ ಬೆಳೆಸ್ತೀರಾ, ಏನು ತೋರಿಸ್ತೀರಾ, ಏನು ತೋರಿಸಲ್ಲ, ಇಟ್ ಈಸ್ ಆಲ್ ಅಪ್ ಟು ಯು. ನೀವು ಹೇಳ್ದಂಗೆ ಕರ್ಕೊಂಡೋಗಿ ಕಟ್ಟಾಕ್ಬಿಟ್ಟು ಪೆಟ್ರೋಲ್ ಹಾಕಿ ಸುಟ್ಟಾಕ್ತಾ ಇದ್ದಾರೆ ಅಂದರೆ ಮೆಂಟಾಲಿಟಿ ಹೇಗಿರ್ಬೋದು, ಏನಕ್ಕೆ ಮಾಡಿರ್ಬೋದು, ಇಟ್ಸ್ ಆಲ್ ಬಿಕಾಸ್ ಆಫ್ ದ ಇಂಟರ್ನೆಟ್ ಆ್ಯಂಡ್ ದ ಥಿಂಗ್ಸ್ ದಟ್ ದೇ ಆರ್ ಗೆಟಿಂಗ್ ಥ್ರೂ. ಇನ್ಫಾರ್ಮೇಷನ್ ನಿಮ್ಗೆ ಅಷ್ಟು ಸಿಗ್ತಾ ಇದೆ ಇಂಟರ್ನೆಟ್ನಲ್ಲಿ. ಹಿಂಗೆ ಮಾಡ್ಬೋದು, ಹಿಂಗಾಯ್ತಂತೆ, ಹಂಗಾಯ್ತು. ನಮಗೂ ಗೊತ್ತಾಗಿದೆ ಹೆಂಗೆ, ಇಂಟರ್ನೆಟ್ಟಿಂದಾನೆ. ಈಗ ತಮಾಷೆಗೆ ಒಬ್ಬ ಗರ್ಲ್ಫ್ರೆಂಡು ಒಬ್ಬ ಬಾಯ್ ಫ್ರೆಂಡ್ಗೆ ನೋಡಿ ಯಾರೋ ಹಿಂಗೆ ಸುಟ್ಟಾಕಿದಾಗ ನೀನು ಏನಾದರೂ ಮಾಡು, ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ತಮಾಷೆಗೆ ಬಂದೇ ಬರುತ್ತೆ, ಕ್ಯಾಶುವಲ್ ಟಾಕ್. ಬಟ್ ಆ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಂಗೆ ಅವಳಿಗೆ? ಇಂಟರ್ನೆಟ್ ಇಂದ. ಐ ಆಮ್ ನಾಟ್ ಸೇಯಿಂಗ್ ಇಂಟರ್ನೆಟ್ ಇಸ್ ಬ್ಯಾಡ್. ಇಟ್ ಕ್ಯಾನ್ ಬಿ ಯೂಸ್ಡ್ ಪಾಸಿಟಿವ್ಲಿ ಆರ್ ನೆಗೆಟಿವ್ಲಿ. ಇಟ್ ಈಸ್ ಅಪ್ ಟು ಯು ಹೇಗೆ ಯೂಸ್ ಮಾಡ್ತೀರಾ ಅನ್ನೋದು. ಆ್ಯಂಡ್ ಆಲ್ಸೋ ಆ ಮೆಂಟಾಲಿಟಿಗೆ ಯು ಶುಡ್ ನೋ ವಾಟ್ ಈಸ್ ಯುವರ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಯುವರ್ ಅಪ್ಬ್ರಿಂಗಿಂಗ್. ನಿಮ್ಮನ್ನು ಹೇಗೆ ಬೆಳೆಸಿದ್ದಾರೆ, ಇದು ತಪ್ಪು, ಇದು ಸರಿ ಅಂತ ಹೇಳ್ಕೊಟ್ಟು ಬೆಳೆಸಿದ್ರೆ ನಿಮಗೆ ಅರ್ಥ ಆಗತ್ತೆ. ಒಬ್ಬರ ಬಗ್ಗೆ ಮಾತಾಡಬಾರ್ದು, ಅವ್ರದ್ದು ಗೌರವ ಹಿಂಗಿದೆ, ಅವ್ರದ್ದು ಅಚೀವ್ಮೆಂಟ್ಸ್ ಹಿಂಗಿದೆ, ನೀನು ತಪ್ಪು ಬಗ್ಗೆ ಮಾತಾಡು, ಅವಾಗ ಪ್ರಶ್ನೆ ಮಾಡಿದ್ರೆ ನಿಂಗೆ ಉತ್ತರ ಸಿಗತ್ತೆ. ಇದೆಲ್ಲ ಅಪ್ಬ್ರಿಂಗಿಂಗ್ನಲ್ಲಿ ಬರುತ್ತೆ. ಇದೆಲ್ಲ ಅವ್ರು ಬೆಳೆದಿರೋ ರೀತಿ ನೀತಿಗಳಲ್ಲಿ ಬರುತ್ತೆ. ನಿಮ್ಗೆ ಲಾಸ್ಟ್ ಇಂಟರ್ವ್ಯೂನಲ್ಲಿ ಹೇಳಿದೆ ಗೊತ್ತಾ, ಈ ಲವ್ 30 years 40 years ಮುಂಚೆ ಇದ್ದಿದ್ದು ಅದೆಲ್ಲ ಯಾವುದೂ ಇಲ್ಲ. ನೀವೇನೇ ಲವ್ ಮಾಡಿದ್ರು ಅಷ್ಟೇ, ಇಲ್ಲ ಯಾರನ್ನ ಇಷ್ಟಪಡ್ತೀರಾ ಅಂದ್ರೂ ಅಷ್ಟೇ, ಅದು ವಿತ್ ಹಾರ್ಟ್ ಇರಬೇಕು, ಅಕಾರ್ಡಿಂಗ್ ಟು ದರ್ ಮೂಡ್. ಇವಾಗ ಜನ್ಸಿಗಳು ಅವ್ರ ಮೂಡ್ ಪ್ರಕಾರ ಹೋಗ್ಬಿಡ್ತಾರೆ. ಸೊ ಎಲ್ಲಿದೆ ಟ್ರೂ ಲವ್? ಇಲ್ಲ, ಏನೂ ಸಿಗಲ್ಲ ನಿಮ್ಗೆ ಲೈಫಲ್ಲಿ. ಇನ್ನೊಂದೇನು ಗೊತ್ತಾ, ಆಲ್ ದಿಸ್ ಏನಂತಾರೆ ಬ್ಯೂಟಿಫುಲ್ ಥಿಂಗ್ಸ್ ಅಂದರೆ ನೀವು ಅಳೋದು, ನಗೋದು, ಕಿಸ್ ಮಾಡೋದು, ಮತ್ತು ಡ್ರೀಮ್, ಇದೆಲ್ಲ ಏನು ಗೊತ್ತಾ, ನೀವು ನೋಡೋಕ್ಕಾಗಲ್ಲ. ಇದು ಯು ಶುಡ್ ಫೀಲ್ ದಟ್. ಸೊ ನೀವು ಯಾವಾಗ ಕಣ್ಣು ಮುಚ್ತೀರಲ್ಲ ಅವಾಗ ಫೀಲ್ ಆಗತ್ತೀವಲ್ಲ ಬ್ರೋ. ಸೊ ಇದು ಯಾರು ಫೀಲ್ ಮಾಡ್ಕೊಳ್ಳಲ್ಲ ಬ್ರೋ ಇವಾಗ, ಎಲ್ಲ ಅಕಾರ್ಡಿಂಗ್ ಟು ದರ್ ಮೂಡ್. ಏನಾಗಿದೆ ಅಂದರೆ ಸರ್, ಯಾರು ಯಾರ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ. ಒಂದು ಒಬ್ಬರನ್ನ ಕೆಳಗಾಕ್ಬಿಟ್ಟು ಮಾತಾಡಿದ್ರೆ ನಾವು ಹೆಂಗ್ ಮೇಲೆ ಬರ್ತೀವಿ ಅನ್ನೋದು ಯೋಚನೆ ಮಾಡ್ತಾರೆ. ಆಲ್ ನೆಗೆಟಿವ್ ಥಾಟ್ಸ್. ಈಗ ನಾವು ಇದು ಇಂಟರ್ವ್ಯೂ ನೀವು ಪೋಸ್ಟ್ ಮಾಡಿದ್ಮೇಲೆ ಯೂಟ್ಯೂಬ್ನಲ್ಲಿ ಕೆಳಗಡೆನೆ ಒಂದಷ್ಟು ಜನ ಬಂದು ಕಕ್ಕ ಮಾಡ್ತಾರೆ ಕಾಮೆಂಟ್ಸ್ ಬಾಕ್ಸ್ನಲ್ಲಿ. ನೀವು ತೆಗೆದು ನೋಡಿ ಅವ್ರದ್ದು. ಯಾರೋ ಚಿಕ್ಕ ಹುಡುಗ, ಒಂದು 15-16 ವರ್ಷ ಇರುತ್ತೆ, ಜೀವನನೇ ನೋಡಿರಲ್ಲ, ಅವನು ಲೈಫ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ದು ಒಂದು ಮೊಬೈಲ್ ಫೋನ್ ಅಂತ ಕೊಡ್ಸಿರ್ತಾರೆ, ಅದಕ್ಕೊಂದು ರೀಚಾರ್ಜ್ ಅಂತ ಮಾಡಿಸಿರ್ತಾರೆ.
ಅವ್ರೇನ್ ಮಾಡ್ತಾರೆ, ಇವ್ ಕೂತ್ಕೊಂಡು ಏನೋ ಮಾತಾಡ್ತಾವ್ ನೋಡೋ, ಇವನು ಅಲ್ಲಿ ನೋಡೋ ಚಪ್ರಿ ತರ ಬಟ್ಟೆ ಹಾಕೊಂಡು ಅವನೇ, ಇವನ್ ನೋಡೋ ಶೋಕಿ, ಅವ್ನ್ ನೋಡೋ ಶೋಕಿ ಅನ್ಕೊಂಡು ಹಾಕ್ತಾರೆ. ಅಂಥವ್ರಿಗೆ ಏನ್ ಹೇಳ್ತೀನಿ ಹೇಳಿ ನಾನು, ಗೆಟ್ ವೆಲ್ ಸೂನ್ ಅಂತೀನಿ. ಮಾನಸಿಕವಾಗಿ ಪಾಪ ಅವ್ರಿಗೂ ಏನೋ ತೊಂದರೆಗಳಿರುತ್ತೆ. ಇದೆಲ್ಲ ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಅವ್ರವ್ರಿಗೆ ಏನೇನ್ ಬೇಕೋ, ಅವ್ರವ್ರು ಏನೇನ್ ಪಡ್ಕೊಂಡ್ ಬಂದಿರ್ತಾರೋ ಅದೇ ಮಾಡಕ್ಕಾಗೋದು. ಮಾಡಕ್ಕಾಗದೇ ಇರೋ ಅವ್ರ ಫ್ರಸ್ಟ್ರೇಷನ್ ತೆಗಿಬೇಕಲ್ಲ, ಬಂದು ಕಮೆಂಟ್ಗಳನ್ನ ಮಾಡ್ತಾರೆ. ಆ ಫ್ರಸ್ಟ್ರೇಷನ್ ಅಲ್ಲಿ ತೆಗಿತಾರೆ. ಅವ್ರದ್ದು ತಪ್ಪಲ್ಲ. ಅಗೇನ್ ಅಪ್ ಬ್ರಿಂಗಿಂಗ್, ಅವ್ರನ್ನ ಯಾರು ಬೆಳೆಸಿರ್ತಾರಲ್ಲ, ಅವ್ರ ತಂದೆ ತಾಯಿಗಳು ಹೇಗ್ ಬೆಳೆಸಿರ್ತಾರೆ ಅಂತ ಕಮೆಂಟ್ಗಳನ್ನ ಗೊತ್ತಾಗತ್ತೆ ನೋಡಿ. ಅದನ್ನ ಅಪ್ ಬ್ರಿಂಗಿಂಗ್ ಅನ್ನೋದು. ಈ ತರ ಕೆಟ್ಟದಾಗ ಹೋಗಿ ಒಬ್ಬರ ಬಗ್ಗೆ ಮಾತಾಡಬಾರ್ದು, ಅಥವಾ ಕೆಟ್ಟದಾಗ ಕಮೆಂಟ್ ಮಾಡಿದ್ರೆ ಫಾರ್ ವಾಟ್, ನಿನ್ನ ಅಚೀವ್ಮೆಂಟ್ ಏನು ಫಸ್ಟ್ ನೀನ್ ನೋಡ್ಕೊ. ಒಬ್ರು ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದಾರೆ ಅಂದ್ರೆ ಏನಕ್ಕೆ ಮಾತಾಡ್ತಾ ಇದಾರೆ, ಅವ್ರು ಏನೋ ಮಾಡಿರ್ಬೇಕು ಲೈಫಲ್ಲಿ, ಏನೋ ₹1 ಅಷ್ಟು ನಿನ್ಗಿಂತ 10 ಪೈಸಾ ಅಷ್ಟು ಜಾಸ್ತಿ ಮಾಡಿರ್ಬೇಕು, ಅದಕ್ಕೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದಾರೆ. ಆ ಸೆನ್ಸ್ ಇರೋದಿಲ್ಲ. ಇವನೇನೋ ಮಾಡಿರೋದು 15 ವರ್ಷಕ್ಕೆ ಈ ತರ ಒಂದು ಕಮೆಂಟ್ಗಳು ಹಾಕಿದಾಗ ಏನ್ ಹೇಳೋದಕ್ಕಾಗತ್ತೆ, ಗೆಟ್ ವೆಲ್ ಸೂನ್ ಅಂತ ಹೇಳ್ಬೇಕಷ್ಟೇ. ಅಪ್ಬ್ರಿಂಗಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಹೆಂಗೆ ಬೆಳೆಸ್ತೀರಾ ನೀವು, ಇಂಟರ್ನೆಟ್ ಇರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು, ಮನೆಯಲ್ಲಿ ಹೇಗೆ ಬೆಳೆಸ್ತಾರೆ ಅದ್ರ ಮೇಲೆ ನಡ್ಕೊಂತಾರೆ ಸರ್. ಅದ್ರ ಮೇಲೆ ಈ ತರ ಸುಟ್ಟಾಕೋದು, ಕಟ್ಟಾಕೋದು ನಡೀತಾನೆ ಇರುತ್ತೆ. ಪ್ರವೀಣ್ ಅವರ ಮದುವೆ ಯಾವಾಗ? ಏನಂಗಂದ್ರೆ ಏನ್ ನಮ್ ಮದ್ವೆ ಲವ್ ಇದ್ರಲ್ಲೇ ಇರ್ತಾರೆ ಬ್ರೋ ಇವರು. ಅಲ್ಲ, ನಾನು ಇವಾಗ ಹಿಂಗ್ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ಲ. ಮದುವೆ ಮಾಡ್ಕೊಳ್ರಿ, ಚೆನ್ನಾಗಿರ್ತಾರೆ. ಯಾರು ಹೇಳಿದ್ರು? ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಹೌದಾ? ಅವರೇ ಇದಾರಲ್ಲ ಪಕ್ಕದಲ್ಲಿ. ಲಕ್ಷದಲ್ಲಿ ಒಂದೊಂದು. ಲಕ್ಷದಲ್ಲ, ಈ ಕೋಟಿಗೆ ಒಂದು. ಮತ್ತೆ ಇವಾಗ ತಾನೇ ಒಂದ್ ಟಾಪಿಕ್ ಎತ್ತಿದ್ರಿ, ಮದ್ವೆ ಆದ್ರೆ ಸುಟ್ಟಾಕ್ತಾರೆ, ಲವ್ ಮಾಡಿದ್ರೆ ರೇಪ್ ಮಾಡ್ತಾರೆ, ಕತ್ತರಿಸ್ತಾರೆ. ಈ ಖುಷಿಗೆ ನಾವೇನು ನಂದೊಂದು ಹೇಳ್ಬಿಡ್ತೀನಿ ಕೇಳಿ. ನನಗೆ ಒಬ್ನೇ ಇರಕ್ ಇಷ್ಟ, ಓಕೆನಾ? ನಾನು ನಿಮ್ ಪ್ರೈವೇಸಿಗೆ ಬರಲ್ಲ, ನೀವು ನನ್ನ ಪ್ರೈವೇಸಿಗೆ ಬರಬೇಡಿ, ಅಷ್ಟೇ. ಸರ್ವಿಸ್, ಆಯಿಲ್ ಚೇಂಜ್ ಎಲ್ಲ ನಡೀತಾ ಇರತ್ತೆ. ಯಾವ್ದು ಅಲ್ಲ, ನಿಮ್ ಕಾರ್ ಹೊಸ ಕಾರ್ದು ಏನ್ ಗೊತ್ತಾ ಬ್ರೋ, ನಮ್ದು ಸಿಂಪಲ್. ನಮ್ಮ ಅಕ್ಕಪಕ್ಕ ನಾವು ಯಾರನ್ನ ನಂಬ್ಕೊಂಡಿರ್ತೀವಲ್ಲ, ಅವ್ರ ಜೊತೆ ಇದೀವಿ ಆರಾಮಾಗೆ. ಇನ್ನೊಂದೇನಂದ್ರೆ, ಅದ್ರಲ್ಲಿ ಮೇನ್ ಏನಂದ್ರೆ, ನಂಬಿಕೆ ಇಟ್ಟಿರ್ತಾರಲ್ಲ ನಮ್ಮ ಮೇಲೆ, ಅವ್ರೇನ್ ಜೀವ ಕೇಳಲ್ಲ, ಬಟ್ ಸಾಯೋ ತನಕ ನಂಬಿಕೆ ದ್ರೋಹ ಮಾಡಬಾರ್ದು ಅಷ್ಟೇ. ನಾನು ಹಿಂಗೆ ಚೆನ್ನಾಗಿದ್ದೀನಿ, ಹಿಂಗೆ ಇರ್ತೀನಿ, ನನ್ಗೆ ಯಾರು ಸೂಟ್ ಆಗ್ತಾರೋ ಮುಂದೆ ನೋಡೋಣ, ಇಲ್ಲ ಅಂದ್ರೆ ಹಿಂಗೆ ಇರ್ತೀನಿ, ಆರಾಮಾಗಿದ್ದೀನಿ. ಇವಾಗ ನೆಕ್ಸ್ಟ್ ಸರ್ವಿಸ್ ಯಾವಾಗ? ನೆಕ್ಸ್ಟ್ ಸರ್ವಿಸ್ ವಿನಯ್ ಅವ್ರಿಗೆ ಗೊತ್ತಲ್ಲ ನನ್ನ ಸರ್ವಿಸ್ ಬಗ್ಗೆ, ಕೇಳಿ. ಇಲ್ಲ, ಅದು ಹೊಸ ಯಾಕೆ ನಾನು ಬಿಟ್ಟಾಗೆಲ್ಲ ಹೇಳ್ತಾ ಇರ್ತೀನಿ ಸರ್ವಿಸ್ಗೆ. ಹೊಸ ಕಾರ್ ಅಲ್ವಾ, ಅಂದ್ರೆ ಅದು ಒಂದಷ್ಟು ಫ್ರೀ ಸರ್ವಿಸ್ಗಳಿರುತ್ತೆ. ಇದಕ್ಕೂ ಕೆಳಗಡೆ ಬಿಡ್ತಾರೆ ಕಕ್ಕಾಪಿಯ ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ. ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಾನ್ ತಲೆ ಕೆಡ್ಸ್ಕೊಂಡು. ಈಗ ಇನ್ನೊಂದೇನಂತಂದ್ರೆ, ಸುದೀಪ್ ಸರ್ ಅನ್ನುವಂಥ ಅಭಿಮಾನ ನಿಮ್ಗೂ ಇದೆ. ಯಾಕಂತಂದ್ರೆ ಅವರ ಆಟಿಟ್ಯೂಡ್ ಆಗಿರ್ಬೋದು, ಅವರ ಆರೋ ಆಗಿರ್ಬೋದು, ಅವರಿಂದ ತಿಳ್ಕೊಳ್ಳುವಂಥ ಸಾಕಷ್ಟಿದೆ. ಈಗ ನೀವೇ ಹೇಳ್ತಿದ್ರ, ನಾವು ಮಾತಾಡ್ತಿದ್ದು ಕ್ಯಾಶುಯಲ್ ಆಗಿ, ಬರ್ತಾರೆ ಕಮೆಂಟ್ ಹಾಕ್ತಾರೆ ಅಂತ. ಆ ನೆಗೆಟಿವ್ ಕಮೆಂಟ್ ಹಾಕುವಂತವ್ರಿಗೆ ಸುದೀಪ್ ಸರ್ಗೆ ಇವ್ರಿಬ್ರು ಬಕೆಟ್ ಹಿಡಿತಾರೆ ಅಂತ ಹೇಳ್ಬಿಟ್ಟು ಬಂದೇ ಬರುತ್ತೆ ಆ ಕಮೆಂಟ್ ಅಂತನೋ. ಏನ್ ಹೇಳ್ತೀರಾ ಆ ನೆಗೆಟಿವ್ ಕಮೆಂಟ್ ಹಾಕುವಂತ? ಅನ್ಕೊಳ್ಳಿ ಸರ್, ಅಟ್ಲೀಸ್ಟ್ ಬಕೆಟ್ ಇಟ್ಕೊಂಡಾದ್ರೂ ನಾವು ಅಂತವ್ರು ಹತ್ರ ಪಕ್ಕದಲ್ಲಿದ್ದೀವಿ. ಕಮೆಂಟ್ ಹಾಕೋರು ಎಲ್ಲಿದ್ದಾರೆ? ನೋಡಕ್ಕಾಗತ್ತಾ? ಮುಟ್ಟಕ್ಕಾಗತ್ತಾ? ಅಥವಾ ಅವ್ರು ಹೇಳೋ ಅಂತ ಭಾಷೆಗಳು ಕೇಳಕ್ಕಾಗತ್ತಾ? ಅವ್ರ ಹತ್ರ ನಾವು ಬಕೆಟ್ ಇಟ್ಕೊಂಡೆ ಒಂದಷ್ಟು ಒಳ್ಳೆ ಬುದ್ಧಿಗಳು ಕಲಿತಾ ಇದೀವಿ ಅನ್ಕೊಳ್ಳಿ. ಇವ್ರ ಜೀವನದಲ್ಲಿ ಏನ್ ಕಿತ್ತಿ ಗುಡ್ಡೆ ಹಾಕ್ಬಿಟ್ಟವ್ರೆ ಅಂದ್ಬಿಟ್ಟು ನಮ್ಮನ್ ಬಕೆಟ್ ಅಂದ್ಬಿಟ್ಟು ಅವ್ರಿಗೆ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತೆ ಅನ್ಕೊಳ್ಳಿ ಸರ್. ಅವ್ರ ಬಕೆಟ್ ಅನ್ನೋದ್ರಿಂದ ನಾವು ಆಗಲ್ಲ. ನಾವು ಅವ್ರ ಜೊತೆನಲ್ಲಿ ಇರೋದನ್ನ ನೋಡಿ ಉರ್ಕೋಣ ಅಂತ ನನ್ನ ಮಕ್ಕಳೇ ಈ ತರ ಎಲ್ಲ ಕಮೆಂಟ್ಗಳು ಹಾಕೋದು. ಅಂಡ್ ಮಾತಕ್ಕೆ ಮುಂಚೆ ಬಂದು ಅದೇ ನೀವು ಹೇಳ್ದಂಗೆ ಬಕೆಟು, ಚಮಚ, ಇದು ಅದು ಅವ್ರದ್ದು ಫ್ರಸ್ಟ್ರೇಷನ್ ತಗೊಳೋದು ಸರ್. ಬಿಕಾಸ್ ಅವ್ರ ಲೈಫ್ಗಳಲ್ಲಿ ತುಂಬಾ ಈ ತರ ಎಲ್ಲ ನಡೆದಿರುತ್ತೆ.
ಆ್ಯಂಡ್ ಅವ್ರಿಗೆ ಹೆಂಗೆ ತೆಗಿಬೇಕು ಅಂತ ಗೊತ್ತಿರೋದಿಲ್ಲ. ಬಂದು ಇಲ್ಲಿ ನಮ್ಮ ಮೇಲೆ ಏನೋ ಬಕೆಟು ಚಮಚ ಸ್ವಲ್ಪ ಜನಕ್ಕೆ ಹಿಂಗೆ ನಮ್ಮನ್ನ ಮುಟ್ಟಿದ್ರೇನೆ ಒಂಥರ ಖಾರದ ಪುಡಿ ಹಾಕೊಂಡಂಗೆ ಹಾಕ್ತಾರೆ. ಇನ್ನೊಂದ್ ಸ್ವಲ್ಪ ಜನ ನೋಡಿದ್ರೇನೆ ಸಾಕು. ನಿಮಗೆ ಸುದೀಪ್ ಸರ್ ಅಕ್ಕಪಕ್ಕದಲ್ಲಿ ನಿಂತ್ಕೊಳೋದಕ್ಕಾಗ್ಲಿ, ಅವ್ರ ಮಾತು ಕೇಳೋದಕ್ಕಾಗ್ಲಿ, ಅವ್ರ ಜೊತೆ ಇರೋದಕ್ಕಾಗ್ಲಿ ಎಷ್ಟು ಜನಕ್ಕೆ ಸಿಗತ್ತೆ ಸರ್? ಹೌದು. ಸಿಗದೇ ಇರೋರು ಏನ್ ಮಾಡ್ತಾರೆ, ಈ ತರ ಫ್ರಸ್ಟ್ರೇಷನ್ ತೆಗಿತಾರೆ ಬಕೆಟು ಚಮಚ ಅನ್ಕೊಂಡು. ಇನ್ನ ಅವ್ರನ್ನ ನೋಡಿ ಇಷ್ಟಪಡೋರು, ಅವ್ರ ಫ್ಯಾನ್ಸು ಖುಷಿ ಪಡ್ತಾರೆ. ನಮ್ಗಾಗ್ಲಿಲ್ಲ ಅಂತಂದ್ರು ಇವ್ರು ಇದಾರಲ್ಲ, ಅವ್ರ ಜೊತೆನಲ್ಲಿ ಇದಾರಲ್ಲ, ನಮಗೆ ಸಿಗ್ತಾರೆ, ನಮಗೆ ಮಾತಾಡಿಸ್ತಾರೆ, ಎಷ್ಟು ಖುಷಿ ಪಡ್ತಾರೆ, ಎಷ್ಟು ಹಂಚ್ಕೊತಾರೆ ಅಂದರೆ, ಅಣ್ಣ ನೀವು ನಮ್ಮ ಬಗ್ಗೆ ಬಿಡಿ, ಹಿಂಗೆ ಕೈ ಇಟ್ಕೊಂಡು ಅಣ್ಣ ಸುದೀಪ್ ಅಣ್ಣ ಮುಟ್ಟಿರೋ ಕೈ ಅಣ್ಣ ಅಂತಂತಾರೆ. ಎಷ್ಟು ಖುಷಿ ಆಗತ್ತೆ ನಮಗೆ. ಅದನ್ನ ಕೇಳಿ ಖುಷಿ ಪಡೋಣ, ಅಥವಾ ಬಕೀಟ ಅಂದವ್ರದ್ದು ಕೇಳಿಕೊಂಡು ನಾವು ಮೈಂಡ್ ಆಫ್ ಮಾಡ್ಕೊಳ್ಳೋಣ ಸರ್. ಇದೆಲ್ಲ ನಡೀತಾ ಇರತ್ತೆ ಸರ್ ಜೀವನದಲ್ಲಿ. ಅವರು ಒಂದು ಏನೋ ಅಚೀವ್ಮೆಂಟ್ ಮಾಡಿ ಅವ್ರ ಹೆಸರು ಪಕ್ಕದಲ್ಲಿ ಒಂದು ಬ್ಲೂಟಿಕ್ ಹಾಕ್ಕೊಂಡು, ನಾನು ಇವನು ಬಂದು ಹೇಳ್ತಾ ಇದ್ದೀನಿ ನನ್ನ ಮಗನೇ ನೀನು ಬಕೆಟ್ ಹಿಡಿತಿದ್ಯಾ ಅಂದ್ಬಿಟ್ಟು ಅಂತ ಹೇಳಿ ಅವಾಗ ಹೋಗಿ ಉತ್ತರ ಕೊಡ್ತೀನಿ. ನಮ್ಮ ಅಪ್ಪ ಅಮ್ಮಗೂ ಬಕೆಟ್ ಹಿಡಿತೀವಲ್ವಾ, ನಮ್ಮ ಅಪ್ಪ ಅಮ್ಮಗೂ ಬಕೆಟ್ ಹಿಡಿತೀವಿ ನಾವು. ಯಾಕೆ ಅವ್ರ ಹತ್ರನೂ ಕ್ಲೋಸ್ ಆಗಿದ್ದೀವಿ, ಅವ್ರದ್ದು ಹಿಡಿತೀವಿ ನಾವು. ಅದನ್ನೇ ಸರ್ ನಾನು ಅದನ್ನ ಬಕೆಟ್ ಅಂದ್ರೆ ಇದು ಬಕೆಟ್. ಸ್ಕೂಲ್ ಹೋಗಿ ಟೀಚರ್ಗಳಿಗೆ ಅವ್ರು ಹೇಳ್ಕೊಡೋ ಲೆಸನ್ಗಳಿಗೆ ನೀವು ಕಲ್ತ್ಕೊಂಡು ಆನ್ಸರ್ ಬರೆದ್ಬಿಟ್ಟು ಒಂದು ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆದ್ರೆ ನೀವು ಟೀಚರ್ಗೆ ಬಕೆಟ್ ಹಿಡ್ದಂಗ? ಬಕೆಟ್ ಹಿಡ್ದಂಗ ಅದು ಇಲ್ಲ ತಾನೆ. ನಿಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡಿದ್ದು ಜೀವನದಲ್ಲಿ ನೀವು ಉದ್ಧಾರ ಆದ್ರೆ ಬಕೆಟ್ ಹಿಡ್ದಂಗ? ನೀವು ಒಬ್ರು ದಾರಿ ತೋರಿಸ್ತಾ ಇದ್ದಾರೆ, ಒಬ್ರು ಐಡಲ್ ಆಗಿದ್ದಾರೆ, ನಿಮ್ಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ತಾವ್ರೆ, ಅವ್ರ ಜೊತೆಲಿ ನಿಂತ್ಕೊಂಡು ಅವ್ರು ಹೇಳಿದ್ದನ್ನು ಕಲ್ತ್ಕೊಂಡು ನಮ್ಮ ಲೈಫು ನಾವು ನೋಡ್ಕೊಂಡು ನಾವು ಉದ್ಧಾರ ಆಗ್ತಾ ಇರೋದು ಬಕೀಟ? ಅವ್ರು ಅನ್ಕೊಂಡ್ರೆ ಬಕೀಟ, ಇಲ್ಲಾಂದ್ರೆ ನಾವು ಆರಾಮಾಗಿದ್ದೀವಿ, ಖುಷಿಯಾಗಿದ್ದೀವಿ, ನಮ್ಮ ಅಚೀವ್ಮೆಂಟ್ಸ್ ನಾವು ಮಾಡ್ತಾ ಇದ್ದೀವಿ, ನಮ್ಮ ಲೈಫ್ನಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ, ನಮ್ಮನ್ನು ಬಕೀಟ್ ಅನ್ಕೊಂಡು ಅವ್ರು ಕಮೆಂಟ್ಸ್ನಲ್ಲೇ ಇದ್ದಾರೆ. ಕಮೆಂಟ್ಸ್ ಇಂದ ಮೇನ್ ಸ್ಟ್ರೀಮಿಗೆ ಬರೋದಕ್ಕೆ ಒಂದಷ್ಟು ಜರ್ನಿ ಇದೆ. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಯಾರು ಈ ಬಕೆಟು ಇದು ಸಾಮಾನು ಸಿಂಗ್ರಿ ಅಂದ್ಬಿಟ್ಟು ಹಾಕೋದಿಲ್ಲ. ಈ ತರ ಅಣ್ಣಂಗೂ ಆಗ್ತಾ ಇರತ್ತೆ, ಎಲ್ಲ ಹೇಳ್ತಾನೆ ಇರ್ತಾರೆ, ಟೀಕೆ ನಿಂದನೆ ಎಲ್ಲ ಮಾಡ್ತಾನೆ ಇರ್ತಾರೆ. ತಲೆ ಕೆಟ್ಟ ಸರ್ ಯಾರಾದ್ರೂ ಒಬ್ರು ಇರ್ಬೇಕಲ್ಲ ಗಿಲ್ಲೋದಕ್ಕೆ. ನಾವು ಅವಾಗಲೇ ಮುಂದಕ್ಕೆ ಹೋಗೋದು. ಯಾರು ಗಿಲ್ಲಿಲ್ಲ ಅಂತಂದ್ರೆ ಏನ್ ನಾವು ಆರಾಮಾಗಿದೀವಿ? ಕುದುರೆ ರಥಾನ್ ಎಳಿಯುತ್ತೆ, ಬಟ್ ಚಾಟಿ ತಿನ್ನುತ್ತೆ. ಮರ ಎಷ್ಟೇ ದೊಡ್ಡದು ಬೆಳೆದು ಹಣ್ಣು ಕೊಟ್ರು ಕಲ್ಲೇಟಿಂದನೇ ಹಣ್ಣು ಬೀಳೋದ್ ಕೆಳಗೆ. ಮನುಷ್ಯನೂ ಅಷ್ಟೇ, ಎಷ್ಟೇ ಶ್ರೇಷ್ಠ ಇದ್ರು ನಿಂದನೆ ಟೀಕೆಗಳು ಇದೇ ಇರುತ್ತೆ. ಈಗ ಗಂಡ ಹೆಂಡತಿ ಅಂದ್ಮೇಲೆ, ಫ್ರೆಂಡ್ಸ್ ಅಂದ್ಮೇಲೆ ಜಗಳ ಅನ್ನೋದು ಕಾಮನ್ ಆಗಿರುತ್ತೆ. ಕಿತ್ತಾಡ್ತಿರ್ತೀವಿ, ಆಮೇಲೆ ಸಂಜೆ ಅನ್ನೋ ಅಷ್ಟರಲ್ಲಿ ಒಂದಾಗ್ತಾ ಇರ್ತೀವಿ. ಸೊ ನೀವು ಸುದೀಪ್ ಸರ್ ಜೊತೆ ಸಾಕಷ್ಟು ಒಡನಾಟ ಇಟ್ಕೊಂಡಿದ್ರು. ಸೊ ಫನ್ನಿಯಾಗಿ ಮಾತಾಡ್ತಿರುವಂತ ಮೂಮೆಂಟ್ ಅಲ್ಲೋ ಅಥವಾ ಯಾವುದೋ ಒಂದು ವಿಚಾರವಾಗಿ ಏನೋ ಒಂದು ಹೇಳುವಂತ ಸಂದರ್ಭದಲ್ಲೋ ಯಾವತ್ತಾದ್ರೂ ನಿಮ್ಮ ಮತ್ತೆ ಸುದೀಪ್ ಸರ್ ಮಧ್ಯೆ ಮನಸ್ತಾಪ ಅನ್ನುವಂಥದ್ದು ಬಂದಿರುತ್ತೆ? ಸರ್ ಮನಸ್ತಾಪ ಅಂತ ಬರೋದು ಯಾವಾಗ ಅಂದ್ರೆ, ಒಂದು ನಮ್ಮ ಒಂದು ಹೇಳಿಕೆಗೂ ಅವರ ಒಂದು ಹೇಳಿಕೆಗೂ ಮ್ಯಾಚ್ ಆಗದೆ ಇದ್ದಾಗ, ಅಥವಾ ನಮ್ಮ ಒಂದು ಥಾಟ್ ಪ್ರೋಸೆಸ್ಗೂ ಅವ್ರ ಥಾಟ್ ಪ್ರೋಸೆಸ್ಗೂ ಮ್ಯಾಚ್ ಆಗದೆ ಇದ್ದಾಗ ಮನಸ್ತಾಪಗಳು ಬರೋದು. ವೆನ್ ವಿ ಹ್ಯಾವ್ ಕ್ಲಾರಿಟಿ, ಎಕ್ಸ್ಪ್ಲನೇಷನ್ನಲ್ಲಿ ಕ್ಲಾರಿಟಿ ಇದ್ದಾಗ ನಮ್ಮ ಕಡೆಯಿಂದ, ಅವ್ರ ಕಡೆಯಿಂದನೂ ಎಕ್ಸ್ಪ್ಲನೇಷನ್ ಕ್ಲಾರಿಟಿ ಇದ್ದಾಗ ಆ ಕನ್ಫ್ಯೂಷನ್ ಇರಲ್ಲ, ಮನಸ್ತಾಪ ಅನ್ನೋದು ಬರೋದಿಲ್ಲ. ಬಟ್ ಸುದೀಪ್ ಸರ್ ಹೆಂಗೆ ಅಂದರೆ, ಅವ್ರಿಗೆ ಏನೇ ಇದ್ರೂ ಡೈರೆಕ್ಟಾಗಿ ಹೇಳಿದ್ರೆ ಮಾತ್ರ ಅವ್ರು ಅಪ್ರಿಷಿಯೇಟ್ ಮಾಡೋದು. ಈ ಅವನು ಹಂಗಂತೆ ಇವನು ಹಿಂಗಂತೆ ಆ ಕಥೆಗಳು ಆಗೋದಿಲ್ಲ ಸರ್. ಅಲ್ಲಿ ಸಾಕಷ್ಟು ಜನಕ್ಕೆ ಆ ಕನ್ಫ್ಯೂಷನ್ ಇದೆ. ಹೋಗ್ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ. ಇನ್ನು ಅಲ್ಲಿ ಆಗೋ ಟಾಪಿಕ್ಸು ಬಹುಶಃ ಯಾರು ಯೋಚನೆನೂ ಮಾಡಿರೋದಿಲ್ಲ. ಇಟ್ ಈಸ್ ಓನ್ಲಿ ಇನ್ಫಾರ್ಮೇಟಿವ್ ಟಾಪಿಕ್ಸ್ ದಟ್ ವಿ ಟಾಕ್. ಪ್ರಯೋಜನ ಆಗುವಂಥ ಟಾಪಿಕ್ಸ್ ಮಾತ್ರ ಸುದೀಪ್ ಸರ್ ಮಾತಾಡೋದು. ಅವನ ಬಗ್ಗೆ ಇವನ ಬಗ್ಗೆ ಇಂಟ್ರೆಸ್ಟೇ ಇಲ್ಲ. ಮನಸ್ತಾಪಗಳು ಬರೋದು ಯಾವಾಗ, ಸರ್ ಪ್ರವೀಣ್ ಏನೋ ಮಾಡಿದ್ರಂತೆ, ಸರ್ ವಿನಯ್ ಏನೋ ಮಾಡಿದ್ರಂತೆ, ಆ ಥರ ವಿಷಯ ಬಂದಿದ ತಕ್ಷಣ ವಿನಯ್ ಏನು ಮಾಡಿದೆ ಅಂತ ಕೇಳ್ತಾರೆ. ನಾನು ಈ ಥರ ಮಾಡಿದೆ ಸರ್. ಈ ಥರ ಮಾಡಿದಂತೆ ಪ್ರವೀಣ್ ಏನು ಮಾಡ್ದ? ಪ್ರವೀಣ್ ಈ ಥರ ಮಾಡಿದ್ಯಾ? ಹ್ಞೂ ಮಾಡಿದೆ, ಆಗೋಯ್ತು.
ಹಿಂದೆ ಒಂದು ಮುಂದೆ ಒಂದು ಆದಾಗ್ಲೇ ಈ ಮನಸ್ತಾಪ, ಈ ಕನ್ಫ್ಯೂಷನ್ಸು ಇದೆಲ್ಲ ಸ್ಟಾರ್ಟ್ ಆಗೋದು. ನಮ್ಮ ಮಧ್ಯದಲ್ಲಿ ಸರ್ ಆ ಥರದ್ದೆಲ್ಲ ಒಂದು ಬ್ಯಾರಿಯರ್ಸು, ಆ ಥರದ್ದೆಲ್ಲ ಒಂದು ವಿಷಯಗಳೇ ಬರೋದಿಲ್ಲ. ಇಟ್ ಈಸ್ ವೆರಿ ಕ್ಲಿಯರ್ ಆ್ಯಂಡ್ ನಾಲೆಜ್ ಇಸ್ ವಾಟ್ ವಿ ಶೇರ್ ದೇರ್. ನಾಲೆಜ್ ಬಿಟ್ಟು ಈ ಪರ್ಸನಲ್ ಟಾಕ್ಸು, ಈ ಬೇರೆಯವ್ರ ಬಗ್ಗೆ ಮಾತಾಡೋದು, ಇನ್ನೊಬ್ರ ಹೆಸರುಗಳನ್ನ ಇಟ್ಕೊಂಡು ಮಾತಾಡೋದು, ಇಂಡಸ್ಟ್ರಿ ಬಗ್ಗೆ ಮಾತಾಡೋದು, ಇದೆಲ್ಲ ಮಾಡೋದೇ ಇಲ್ಲ. ವಾಟ್ ವಿ ಗೆಟ್ ಇಸ್ ಹೇಗಿರಬೇಕು, ಹೇಗೆ ಮಾಡಬೇಕು, ನೀನು ಇದು ಮಾಡಿದ ತಪ್ಪು, ನೀನು ಇದು ಮಾಡಿದ ಸರಿ, ಎಲ್ಲಿ ತಪ್ಪು ಮಾಡಿದೆ, ಎಲ್ಲಿ ಸರಿ ಮಾಡಿದೆ, ಬರೀ ಇಷ್ಟೇ ನಾವು ಮಾತುಗಳು. ಇನ್ನು ಅದ್ರಲ್ಲಿ ಮನಸ್ತಾಪ ಆಗೋದು ಎಲ್ಲಿಂದ ಬಂತು? ವಿ ಲರ್ನ್ ಫ್ರಮ್ ಹಿಮ್. ನಾವು ಅವರಿಂದ ಕಲಿಯೋದು ತುಂಬ ಇದೆ, ಕಲಿತಾನೆ ಇರ್ತೀವಿ. ಆ್ಯಂಡ್ ಅವ್ರಿಗೇನಾದ್ರು ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊತಾರೆ. ಸೊ ಮನಸ್ತಾಪ ಅದು ಪ್ರಶ್ನೆನೇ ಬರೋದಿಲ್ಲ. ಐ ಥಿಂಕ್ ದಿಸ್ ಇಸ್ ಮೈ ಪಾಯಿಂಟ್ ಆಫ್ ವ್ಯೂ. ನೀವೇನ್ ಹೇಳ್ತೀರಾ? ನಿಮ್ಮ ಮತ್ತೆ ಸುದೀಪ್ ಸರ್ ಮಧ್ಯೆ ಯಾವತ್ತಾದ್ರೂ ಆತರ ಬಂದಿದ್ಯಾ ಸನ್ನಿವೇಶಗಳು? 100% ಎಲ್ಲಿ ಲವ್ ಇರುತ್ತೆ, ಎಲ್ಲಿ ಅಫೆಕ್ಷನ್ ಇರುತ್ತೆ, ಅಲ್ಲಿ ಇದೆಲ್ಲ ಇದೇ ಇರುತ್ತೆ. ಕಾಮನ್ ಜಗಳ ಅಂತ ಹೇಳಲ್ಲ ನಾನು. ಅಂದರೆ ಈ ಥರ ಹೊಡೆದಾಡ್ಕೊಳ್ಳೋ ಥರ ಏನಿಲ್ಲ. ಅಂದರೆ ಈ ಥರ ಹಿಂಗಂದು ನಾನಂತೂ ರೆಗ್ಯುಲರ್ ಟಚ್ಚಲ್ಲಿ ಇರ್ತೀನಿ ಅಣ್ಣ ಜೊತೆ. ಸೊ ಇನ್ ಕೇಸ್ ಅವ್ರಿಗೆ ನನ್ನ ಬೇಜಾರಾದರೆ ಒಂದು 2-3 ದಿನ ಮೆಸೇಜ್ ಬರಲ್ಲ, ಇಲ್ಲ ಕಾಲ್ ಬರಲ್ಲ, ಈ ಥರ ಎಲ್ಲ ಆಗುತ್ತೆ. ಬಟ್ ನಾನು ಹೇಳಿದ್ನಲ್ಲ, ಎಲ್ಲಿ ಲವ್ ಜಾಸ್ತಿ ಇರುತ್ತೆ ಅಲ್ಲಿ ಈ ಥರ ಜಗಳ ಎಲ್ಲ ಇರುತ್ತೆ. ಬಟ್ ಏನಂದರೆ ಯಾವಾಗ ಸಿಗ್ತೀವಲ್ಲ ಅವಾಗ ಅದನ್ನು ಕ್ಲಿಯರ್ ಮಾಡ್ಕೊತೀವಿ. ಏನಾನ ಇದ್ದರೆ, ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ ಗೊತ್ತು ಕ್ಲಿಯರ್ ಮಾಡ್ಕೊಬಿಡ್ತೀವಿ. ಬಟ್ ವಿ ಡೋಂಟ್ ಕ್ಯಾರಿ. ಹೆಂಗ್ ಗೊತ್ತಾಗುತ್ತೆ ಸುದೀಪ್ ಸರ್ಗೆ ಈಗ ನಿಮ್ ಮೇಲೆ ಕೋಪ ಸೈಲೆಂಟ್ ಆಗ್ತಾರೆ, ಮಾತಾಡೋದೇ ಇಲ್ಲ ಅವರು. ನಿಮ್ಗಳ ಮಧ್ಯೆ ಸೈಲೆಂಟ್ ಅಷ್ಟೇ. ನಾವೇ ಕೇಳಬೇಕು ಏನಾಯ್ತು, ನಾ ಏನೋ ಮಾಡೋಣ ಅಂತ. ಬಟ್ ನನಗೆ ಕೇಳಿದ್ರೆ ಇದುವರೆಗೂ ನಾನು ಇಷ್ಟು ವರ್ಷ ಇದ್ದೀನಿ ಅವ್ರ ಜೊತೆ, ನಾನು ಏನೇ ಇದ್ರೂ ಡೈರೆಕ್ಟಾಗಿ ಹೇಳ್ತೀನಿ. ಅಣ್ಣಗಾಗಲಿ ಅಕ್ಕಾಗಲಿ ನಾನು ಯಾವುದು ಅಂದರೆ ಮುಚ್ಚಿಡಲ್ಲ. ನಂಗೆ ಏನು ಅನ್ಸುತ್ತೆ ಅದನ್ನು ಹೇಳ್ಬಿಡ್ತೀನಿ. ಮತ್ತು ಅವ್ರಿಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡೋದು ನಾನು. ಬೇರೆ ಯಾರು ಬಂದರೂ ನಾನು ಅಷ್ಟೊಂದು ತಲೆನೇ ಕೆಡಿಸ್ಕೊಳಲ್ಲ, ಅದು ಅವ್ರಿಗೂ ಗೊತ್ತು. ಸೊ ನಮ್ಮ ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಅಷ್ಟೇ ನಾನು ಕೇಳಿ ತಿಳ್ಕೊತೀನಿ ಏನಾನ ಆಗಿದೆಯಾ ಪ್ರಾಬ್ಲಮ್ಮು, ಅದು ಇದು. ಇಲ್ಲಿವರೆಗೂ ಏನೂ ಮಾಡಿಲ್ಲ. ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ ಅವರೇ ಹೇಳ್ಬೇಕು. ಯಾಕಂದರೆ ಸೈಲೆಂಟಾಗಿ ಯಾವಾಗ ಇರ್ತಾರೋ ಅವಾಗ ಗೊತ್ತಾಗುತ್ತೆ ಏನೋ ಆಗಿದೆ ಅಂತ. ಯಾಕಂದ್ರೆ ನನ್ನ ಕಡೆಯಿಂದಂತೂ ಮೆಸೇಜ್ ಹೋಗ್ತಾನೆ ಇರುತ್ತೆ. ಆ ಕಡೆಯಿಂದ ಏನೂ ಬಂದಿಲ್ಲ, ಕಾಲ್ ಬಂದಿಲ್ಲ ಅಂದರೆ ಏನೋ ಆಗಿರುತ್ತೆ. ಆವಾಗ ಮೀಟ್ ಮಾಡಿ ಸಾಲ್ವ್ ಮಾಡ್ಕೊತೀವಿ. ಬಟ್ ನಾನು ನಿಮ್ಗೆ ಅವಾಗಲೇ ಒಂದು ಹೇಳಿದೆ, ನಮ್ಮನ್ನು ಯಾರು ನಂಬಿರ್ತಾರೋ ಅವ್ರಿಗೆ ಯಾವತ್ತೂ ಅಷ್ಟೇ ನಂಬಿಕೆ ದ್ರೋಹ ಅಂತೂ ಮಾಡಲ್ಲ ಸಾಯೋ ತನಕ. ಅವ್ರು ನಮ್ಮನ್ನ ಸಾಯ್ಬೇಕು ಅಂತಲೂ ಎಕ್ಸ್ಪೆಕ್ಟ್ ಮಾಡಲ್ಲ. ನನಗೆ ಜೀವ ಇರೋವರೆಗೂ ಇಲ್ಲ ಸಾಯೋ ತನಕ ಆ ಥರ ನಂಬಿಕೆ ದ್ರೋಹ ಅಂತೂ ಮಾಡಲ್ಲ. ಸೊ ಅದಕ್ಕೆ ಇಷ್ಟು ವರ್ಷ ಜರ್ನಿ ನಮ್ಮದು ಕಾಮನ್ ಬ್ರೋ. ಯಾಕೆಂದರೆ ಇವಾಗ ಹೆಂಗಿದ್ರು ಇಂಡಸ್ಟ್ರಿನಲ್ಲಿ ಇದ್ದೀವಿ ನಾವು. ಸೊ ಅವ್ರದ್ದೇ ಲೈಫ್ ಸ್ಟೈಲಲ್ಲಿ ಬ್ಯುಸಿ ಇರ್ತಾರೆ, ಎಷ್ಟೊಂದು ಕೆಲಸ ಇರುತ್ತೆ ಅವ್ರು ಮಾಡೋಕ್ಕೆ. ಬಟ್ ಸ್ಟಿಲ್ ನಮ್ಮನ್ನ ಕರ್ಕೊಂಡು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ ಅಂದರೆ ಹಿ ಹ್ಯಾಸ್ ಗಿವನ್ ಸಮ್ ಪ್ಲೇಸ್ ಇನ್ ಹಿಸ್ ಹಾರ್ಟ್, ಅಕ್ಕ ಆಗಲಿ ಅಣ್ಣ ಆಗಲಿ. ಸೊ ನಾವು ಅಂದರೆ ಹೊಡೆದೋಗಕ್ಕೆ ಇಷ್ಟಪಡಲ್ಲ, ಆದಷ್ಟು ಸಾಲ್ವ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀವಿ. ಸೊ ಇವಾಗ ಇಂಡಸ್ಟ್ರಿ ಅಂತ ಬಂದಮೇಲೆ ಇವಾಗ ನಂದೊಂದು ಲೈಫ್ ಇದೆ, ಅವ್ರಿಗೂ ಒಂದು ಲೈಫ್ ಇದೆ. ನಾನು ಇಲ್ಲಿ ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಅವಾಗಲೇ ನನಗೂ ಚಾನ್ಸ್ ಸಿಗುತ್ತೆ, ಕೆಲಸ ಸಿಗುತ್ತೆ, ದುಡ್ಡು ಸಿಗುತ್ತೆ. ದುಡ್ಡು ಸಿಗಿದ್ರೆ ನನ್ನ ಲೈಫ್ ನಾನು ನೋಡ್ಕೊಬೋದು, ನಮ್ಮ ಅಪ್ಪ ಅಮ್ಮನ ನಾನು ನೋಡ್ಕೊಬೋದು. ಅದು ಅವ್ರಿಗೂ ಅರ್ಥ ಆಗುತ್ತೆ. ಸೊ ಈ ವಿಷಯದಲ್ಲಿ ನನಗೂ ಅಣ್ಣಗೂ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೂ ಸಾರ್ಟ್ ಇಟ್ ಔಟ್ ಅಷ್ಟೇ. ಎಸ್, ಈ ಕ್ವಶನ್ ಅಂತೂ ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾನೆ ಇರುತ್ತೆ. ದರ್ಶನ್ ಸರ್ ಹಾಗೇನೆ ಸುದೀಪ್ ಸರ್ ಅವರ ಮಧ್ಯೆ ಏನಾಗಿದೆಯೋ ಗೊತ್ತಿಲ್ಲ, ಅದು ಅವರಿಬ್ಬರಿಗೆ ಗೊತ್ತಿರೋವಂಥದ್ದು. ಸುದೀಪ್ ಸರ್ ಅಂತೂ ಇದುವರೆಗೂ ದರ್ಶನ್ ಸರ್ನ ಬಿಟ್ಕೊಟ್ಟು ಇಲ್ಲ, ಯಾವುದೇ ಒಂದು ಜಾಗದಲ್ಲಿ ಆಗಿರ್ಬೋದು. ಈವನ್ ಅವರ ಒಂದು 2 ವರ್ಷದ ಹಿಂದೆ ಬರ್ತಡೇ ಆದರೂ ಕೂಡ ಅವರ ಬಗ್ಗೆ ಕೇಳಿದಾಗ್ಲೂ ಕೂಡ ಅವ್ರನ್ನ ಬಿಟ್ಕೊಟ್ಟಿಲ್ಲ. ಇವಾಗ ಕಾಟೇರ ಅಂತ ನೋಡಿದೀವಿ ಅಂತಾನು ಕೂಡ ಬೇರೆ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಅದಾದ ನಂತರ ಜೈಲ್ಗೆ ಹೋದಾಗ್ಲೂ ಕೂಡ ಒಂಥರ ಬ್ಲಾಂಕ್ ಆಗಿತ್ತು. ಆಮೇಲೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಈ ವ್ಯಕ್ತಿ ಈ ತರ ಮಾಡುವಂಥದ್ದಲ್ಲ, ಹಾಗಂತ ಹೇಳ್ಬಿಟ್ಟು ಸುಮ್ನೆ ಪೊಲೀಸವರು ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇಲ್ಲ. ಹೆಂಗೆ ಇದ್ ನಿಜನ ಅನ್ನುವಂಥದ್ದು ಯಾವ್ದು ಕರೆಕ್ಟು ಅಂತ ತಿಳ್ಕೊಳ್ಳೋದಕ್ಕೆ ನಮ್ಗೊಂದಷ್ಟು ಸಮಯ ಹಿಡಿತು. ಫುಲ್ ಬ್ಲಾಂಕ್ ಆಗಿದ್ವಿ ಅಂತ ಹೇಳ್ಬಿಟ್ಟು ಹೇಳಿರೋವಂಥದ್ದು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದೆ. ಈ ವಿಚಾರಗಳನ್ನೆಲ್ಲ ನೋಡಿದಾಗ ಅಥವಾ ಅವರಿಬ್ಬರ ಹಿಂದಿನ ಫ್ರೆಂಡ್ಶಿಪ್ ಎಲ್ಲ ನೋಡಿದಾಗ್ಲೂ ಕೂಡ ಅವರಿಬ್ರು ಬೇಗ ಒಂದಾಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಸೊ ಅವರಿಬ್ರು ಯಾವಾಗ ಒಂದಾಗ್ತಾರೆ ಅಥವಾ ಅದ್ರ ಬಗ್ಗೆ ಏನಾದ್ರು ಮಾತಾಡ್ತಾರಾ, ಅಥವಾ ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ಏನಾದ್ರು ನೀವು ಹೇಳೋದಾದ್ರೆ ಅವರ ಫ್ಯಾನ್ಸ್ಗೆ ಮತ್ತೆ ದರ್ಶನ್ ಅವರ ಫ್ಯಾನ್ಸ್ಗೆ? ಸರ್,
ಫ್ರೆಂಡ್ಶಿಪ್ ವಿಚಾರ, ಒಂದಾಗೋ ವಿಚಾರ ನಾವು ಯಾರೂ ಅಲ್ಲ ಸರ್ ಮಾತಾಡೋದಕ್ಕೆ. ಬಿಕಾಸ್ ಅದು ಅವರವರ ವೈಯಕ್ತಿಕ ವಿಚಾರಗಳು. ಅವ್ರ ಫ್ರೆಂಡ್ಶಿಪ್ಪು ಎಷ್ಟು ಸ್ಟ್ರಾಂಗ್ ಆಗಿತ್ತು, ಎಷ್ಟು ಚೆನ್ನಾಗಿತ್ತು ನಮಗೂ ನೋಡೋದಕ್ಕೆ, ಇದೆಲ್ಲ ನಾವು ನೋಡಿದ್ದೀವಿ. ಎಲ್ಲ ಚೆನ್ನಾಗಾಗಿ ಇಬ್ರು ಒಂದಾದ್ರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ನಮಗೆ ಭಾವನೆಗಳಿದೆ. ಬಟ್ ಅವ್ರ ಪರ್ಸ್ನಲ್ ಲೈಫ್ನಲ್ಲಿ ಅವ್ರದ್ದು ಒಂದು ಪರ್ಸ್ನಲ್ ಜರ್ನಿ ಇರುತ್ತೆ. ಸೊ ಅವ್ರದ್ದು ಏನೇನಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ, ಪರ್ಸ್ನಲಿ ನಮ್ಗೆ ಗೊತ್ತಿಲ್ಲ. ಬಟ್ ಎಲ್ಲರಿಗೂ ಇರೋ ಹಂಗೆ ಆಸೆಗಳು ನಮಗೂ ಇರುತ್ತೆ. ಅಂದರೆ ಇಬ್ರು ಒಟ್ಟಿಗೆ ಇದ್ರೆ ಚೆನ್ನಾಗಿರುತ್ತೆ, ಒಟ್ಟಿಗೆ ನೋಡಿದಾಗ ಚೆನ್ನಾಗಿರುತ್ತೆ. ನಾವು ಸಾಕಷ್ಟು ರೀಲ್ಗಳು ನೋಡ್ತಿರ್ತೀವಿ AI ನಲ್ಲಿ ಮಾಡಿರೋದು, ಇಬ್ರು ಬೈಕ್ನಲ್ಲಿ ಹೋಗ್ತಿರೋದು, ಇಬ್ರು ತಪ್ಕೊಂತಿರೋದು, ಇದೆಲ್ಲ ನೋಡೋಕೆ ತುಂಬ ಖುಷಿ ಆಗುತ್ತೆ. ನಾನು ಆ ಥರ ರೀಲ್ಗಳನ್ನೆಲ್ಲ ಯಾವ್ದು ಬಂದ್ರೂ ಲೈಕ್ ಮಾಡ್ತಿರ್ತೀನಿ, ಕಾಮೆಂಟ್ ಆಗ್ತಿರ್ತೀನಿ, ಸಚ್ ಅ ಬ್ಯೂಟಿಫುಲ್ ಪಿಕ್ಚರ್ ಅಂದ್ಬಿಟ್ಟು. ಅದು ನಮ್ಮ ಆಸೆಗಳು ಸರ್. ಬಟ್ ವೈಯಕ್ತಿಕವಾಗಿ ಅವ್ರಿಗೆ ಏನಿದೆ ಏನು ಅದು ಇಟ್ ಈಸ್ ಲೆಫ್ಟ್ ಟು ದೆಮ್. ಅದು ನಾವು ಮಾತಾಡಿದ್ರೆ ತಪ್ಪಾಗತ್ತೆ. ಆ್ಯಂಡ್ ನಮಗೆ ಸರ್ ಎಲ್ಲರೂ ಇಷ್ಟ ಸರ್. ನಮಗೆ ನನಗೆ ಪರ್ಸ್ನಲಿ ಸುದೀಪ್ ಸರ್ ಅನ್ನೋ ಒಂದು ಸ್ಥಾನ ಬೇರೆ ಲೆವೆಲ್ನಲ್ಲಿ ಇಟ್ಟಿದ್ದೀನಿ. ಬಿಕಾಸ್ ಐ ಲುಕ್ ಅಪ್ ಟು ಹಿಮ್. ದರ್ಶನ್ ಸರು ಅವರು ಒಂದಷ್ಟು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ನಮ್ಮ ಸೀನಿಯರ್ಸು ಕನ್ನಡ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಅವರಿಬ್ಬರ ಬಗ್ಗೆ ಕಮೆಂಟ್ ಮಾಡೋಷ್ಟು ದೊಡ್ಡವನು ನಾನಲ್ಲ. ಆ್ಯಂಡ್ ಆ ಇಬ್ಬರ ಪರ್ಸ್ನಾಲಿಟಿಗಳ ಬಗ್ಗೆ ಅಥವಾ ಫ್ರೆಂಡ್ಶಿಪ್ ಬಗ್ಗೆ ಒಂದು ಡಿಸಿಷನ್ ಆಗಲಿ ಅಥವಾ ನನ್ನ ಅನಿಸಿಕೆ ಆಗಲಿ ಹೇಳೋ ಅಷ್ಟು ದೊಡ್ಡವನು ನಾನಲ್ಲ. ದಟ್ ಈಸ್ ವೆರಿ ಪರ್ಸ್ನಲ್ ಟು ದೆಮ್, ಇಟ್ ಈಸ್ ಲೆಫ್ಟ್ ಟು ದೆಮ್. ನನಗೆ ಆ ರೀಲ್ಗಳು ನೋಡಿದಾಗ ಅಥವಾ ಅವರಿಬ್ಬರನ್ನ ಜೊತೆನಲ್ಲಿ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಐ ಫೀಲ್ ವೆರಿ ನೈಸ್. ಬಟ್ ಎಲ್ಲರದು ಒಂದು ಜರ್ನಿ ಅಂತಿರುತ್ತೆ, ಅವ್ರದ್ದೇ ಒಂದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ. ಒಂದಷ್ಟು ಏನೋ ಒಂದು ಆಗಿರ್ಬೋದು, ಆಗದೇನೋ ಇರ್ಬೋದು. ಇಟ್ ಈಸ್ ಆಲ್ ಲೆಫ್ಟ್ ಟು ದೆಮ್. ಸೊ ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ಈಗ ನನಗೆ ಇವಾಗ ನೋಡಿ, ನಾನು ರಜತ್ತು, ನಾವಿಬ್ರು ಮಾತಾಡ್ಕೊಂತಿರ್ತೀವಿ, ಕಿತ್ತಾಡ್ಕೊಂತಿರ್ತೀವಿ, ಬೈದಾಡ್ಕೊಂತಿರ್ತೀವಿ. ಇವಾಗ ಇಷ್ಟಕ್ಕೆ ಮುಂಚೆನೇ ನಾನು ನಿಮ್ಗೊಂದು ಮಾತು ಹೇಳಿದೆ, ಪರ್ಸ್ನಲ್ ಆಗಿ ನಾವು ಏನೇನು ಮಾತಾಡ್ತೀವಿ ಇದೆಲ್ಲ. ಒಂದು ವರ್ಷ ನಾನು ಅವನು ಸಿಕ್ಕಿಲ್ಲ ಅಂತಂದ್ರೆ ಇಬ್ರು ಬೇರೆ ಆಗ್ಬಿಟ್ರು, ಇದು ಆಗೋಯ್ತು ಅದು ಆಗೋಯ್ತು, ಮಾತಾಡ್ಕೊಂಡವ್ರು ಸಾಕಷ್ಟು ಮಾತಾಡ್ಕೊತಾರೆ. ತಿರ್ಗಾ ಜೊತೆಯಲ್ಲಿ ನೋಡಿದಾಗ ಖುಷಿ ಪಡ್ತಾರೆ. ಇಬ್ರು ಜೊತೆಯಲ್ಲಿ ರೀಲ್ ಮಾಡಿದ್ರೆ ಮಿಲಿಯನ್ಸ್ ಹೋಗುತ್ತೆ. ಹಾಗೆ ಸರ್, ಸುದೀಪ್ ಸರು, ದರ್ಶನ್ ಸರು ಅವರಿಬ್ರು ಒಂದಾಗೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿರೋದು. ನಮಗ್ ನೋಡೋದಕ್ಕಂತೂ ತುಂಬಾ ಖುಷಿ ಆಗುತ್ತೆ. ಜೊತೆನಲ್ಲಿ ದಿಗ್ಗಜರು ಇದ್ದಂಗಿರ್ತಾರೆ. ನಾನು ಹೇಳಿದ್ದೀನಲ್ಲ ಲಾಸ್ಟ್ ಇಂಟರ್ವ್ಯೂ, ಕಾಲನೇ ಡಿಸೈಡ್ ಮಾಡ್ಬೇಕು ಅದನ್ನು. ಯಾಕೆಂದರೆ ನಾನು ಫುಲ್ ಅವ್ರಿಗೆ ಪರ್ಸ್ನಲಿ ಇಲ್ಲ ಅವ್ರ ಪ್ರೈವಸಿಗೆ ಕೈ ಹಾಕಿ ಏನಾಯಿತು ಯಾಕೆ ಒಂದಾಗಲ್ಲ ಅದೆಲ್ಲ ನಾನು ಕೇಳೋಕ್ಕೆ ಹೋಗಲ್ಲ. ಬಿಕಾಸ್ ಅಣ್ಣ ಡಿಸೈಡ್ ಮಾಡಬೇಕು ಅಷ್ಟೇ ಅದನ್ನು. ನನಗೆ ಅವ್ರ ಪ್ರೈವಸಿ ಬೇಡ, ಅವ್ರಿಗೆ ನನ್ನ ಪ್ರೈವಸಿ ಬೇಡ. ಅವ್ರು ಇವತ್ತವರೆಗೂ ಪಾಪ ನನ್ನ ಪ್ರೈವಸಿಗೆ ಅಡ್ಡಾನೇ ಬಂದಿಲ್ಲ. ನಾನೇನು ಮಾಡ್ತಾಯಿದ್ದೀನಿ ಅದು ಇದು, ನನ್ನ ಸಿನಿಮಾ ಬಗ್ಗೆ ಕೇಳ್ತಾರೆ ಅಷ್ಟು. ನನ್ನ ಪರ್ಸ್ನಲ್ ಲೈಫ್ ಪಾಪ ಇದುವರೆಗೂ ಅವ್ರು ಕೇಳೇ ಇಲ್ಲ. ನನಗೂ ಬೇಡ ಅವ್ರ ಪರ್ಸ್ನಲ್ ಲೈಫ್. ಅವ್ರ ಪಾಡಕ್ಕೆ ಚೆನ್ನಾಗಿರಲಿ, ನಾನು ನನ್ನ ಪಾಡಕ್ಕೆ ಚೆನ್ನಾಗಿದ್ದೀನಿ. ಏನಂದರೆ ಇದು ಸಖತ್ ಒಂಥರ ಡೆಲಿಕೇಟ್ ವಿಷಯ ಇದು. ಇವಾಗ ಆ್ಯಸ್ ಫಾರ್ ನಾವು ಸೂರ್ಯ ಅದ್ರ ಜಾಗದಲ್ಲಿ ಚೆನ್ನಾಗಿದೆ, ಚಂದ್ರ ಅದ್ರ ಜಾಗದಲ್ಲಿ ಅದು ಚೆನ್ನಾಗಿದೆ ಅಷ್ಟೇ. ಜಾಸ್ತಿ ಏನು ಹೇಳೋಕ್ಕಿಲ್ಲ. ಯಾಕೆಂದರೆ ಈ ಟಾಪಿಕ್ಸ್ ಬರ್ತಾನೆ ಇರುತ್ತೆ ಎಲ್ಲ ಟೈಮು. ನಾವು ಕೇಳ್ತಾನೆ ಇರ್ತೀವಿ ಒಂದಾಗಬೇಕು ಅಂತ. ಅವರಿಬ್ಬರ ಮೇಲೆ ಡಿಪೆಂಡ್ ಅದು. ನಾವೇನು ಅವರಿಬ್ಬರ ಮೇಲೆ ಡಿಪೆಂಡ್ ಅನ್ನೋದಕ್ಕಿಂತ ನಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ದರ್ಶನ್ ಸರ್ ಬಗ್ಗೆ ಅಣ್ಣ ಮೇಲೆ ಡಿಪೆಂಡ್. ಹಿ ಹ್ಯಾಸ್ ಟು ಡಿಸೈಡ್ ಬಿಕಾಸ್ ಹಿ ಹ್ಯಾಸ್ ಗಾನ್ ಥ್ರೂ ಸೋ ಮೆನಿ ಥಿಂಗ್ಸ್. ಹಿ ಹ್ಯಾಸ್ ಟು ಡಿಸೈಡ್. ಎಸ್, ಮ್ಯಾಂಗೋ ಪಚ್ಚ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದೇ ಅಂತ ಪ್ರೊಡಕ್ಷನ್ನು ಸುಪ್ರಿಯಾ ಮೇಡಮ್ ಅವರು, ಕಿಚ್ಚ ಸುದೀಪ್ ಅವರ ವೈಫು. ಸೊ ಅವ್ರ ಬಗ್ಗೆ ಹೆಂಗೆ ಹೇಳ್ತಾರೆ? ಸೆಟ್ಟಲ್ಲಿ ಏನಾದ್ರು ನೀವೇನಾದ್ರು ಹೋಗಿದ್ರೆ ಎಲ್ಲ ಒಟ್ಟಿಗೆ ಸೆಟ್ಟಿಗೆ? ಶೂಟಿಂಗ್ ಎಲ್ಲ ಮಾಡಿದಾಗ ಸೆಟ್ಟಿಗೆಲ್ಲ ಹೋಗಿದ್ದೀವಿ. ಅಕ್ಕ ಇಸ್ ಅ ಸ್ವೀಟ್ ಆರ್ಟ್. ಅಂದರೆ ನಮ್ಮನ್ನೆಲ್ಲ ಮಕ್ಕಳ ಥರ ನೋಡ್ಕೊತಾರೆ ಮನೆಗೆ ಹೋದಾಗ. ಆ್ಯಂಡ್ ಪ್ರೊಡಕ್ಷನ್ ಅವ್ರದ್ದೇ, ಪ್ರೊಡಕ್ಷನಲ್ಲಿ ಡಿಸ್ಟ್ರಿಬ್ಯೂಷನ್ ಅವ್ರದ್ದೇ ಇರೋದು. ಆ್ಯಂಡ್ ಮ್ಯಾಂಗೋ ಪಚ್ಚ ಇಸ್ ಕಮಿಂಗ್. ಅಂದರೆ ಸಂಚಿ ತುಂಬ ದೊಡ್ಡದಾಗಿ ಲಾಂಚ್ ಆಗ್ತಾ ಇದ್ದಾರೆ. ಐ ಫೀಲ್ ವೆರಿ ಹ್ಯಾಪಿ ಟು ಸೀ. ಅಂದರೆ ನೀವು ಕ್ಲೈಮ್ಯಾಕ್ಸ್ ಒಂದು ಶಾರ್ಟ್ ಇದೆ, ಆ ಶಾರ್ಟ್ನ ನೋಡಬೇಕು. ಹೀರೋ ಇಸ್ ಅರೈವ್ಡ್ ಅಂತ ಅನ್ಸುತ್ತೆ ನಿಮಗೆ. ಸಖತ್ತಾಗಿ ಮಾಡಿದ್ದಾರೆ ಸಂಚಿ. ಆ್ಯಂಡ್ ಐ ಥಿಂಕ್ ತುಂಬ ಡೆಡಿಕೇಟೆಡ್ ಆಗಿ ಈ ಸಿನಿಮಾನ ಅಕ್ಕ ನಿಂತ್ಕೊಂಡು ಫಸ್ಟ್ ಡೇ ಇಂದ ಲಾಸ್ಟ್ ಡೇವರೆಗೂ
ತುಂಬ ಸೂಕ್ಷ್ಮವಾಗಿ ಒಂದೊಂದು ಸೀನನ್ನು ನೋಡಿ ಸಜೆಷನ್ಸ್ ತಗೊಂಡು ಸರ್ ಒಂದಷ್ಟು ಸಜೆಷನ್ಸ್ ಕೊಟ್ಟು ಎಲ್ಲ ಒಂದು ಸೇರ್ಕೊಂಡು ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಈಚೆ ಬರ್ತಾ ಇರೋದು ಮ್ಯಾಂಗೋ ಪಚ್ಚ. ಐ ಥಿಂಕ್ ಅಕ್ಕ ಪ್ಲೇಸ್ ಅ ವೆರಿ ಮೇಜರ್ ರೋಲ್ ಇನ್ ದಿಸ್ ಮ್ಯಾಂಗೋ ಪಚ್ಚಾಗೆ. ಪ್ರೊಡ್ಯೂಸರ್ ಆಲ್ಸೋ, ಡಿಸ್ಟ್ರಿಬ್ಯೂಟರ್ ಆಲ್ಸೋ. ಇದೆಲ್ಲ ಒಂದು ಇಟ್ ವಿಲ್ ಗಿವ್ ಅ ವೆರಿ ಗುಡ್ ಏನಂತಾರೆ ಅದನ್ನ ರಿಟರ್ನ್ಸ್. ಖುಷಿ ಅಂದ್ರೆ ತುಂಬಾ ಸಾಕಷ್ಟು ಹ್ಯಾಪಿನೆಸ್ ಇಸ್ ಗೋನ್ ಕಮ್ ಬ್ಯಾಕ್ ಫ್ರಮ್ ದಿಸ್ ಮೂವಿ ಇನ್ ಟರ್ಮ್ಸ್ ಆಫ್ ಮನಿ ಇರ್ಬೋದು, ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಡೇಸ್ ಪಚ್ಚಾ ಓಡೋದಿರ್ಬೋದು, ಔಟ್ಪುಟ್ ಇರ್ಬೋದು. ಇನ್ ಟೋಟಲ್ ಇಟ್ ಇಸ್ ಅ ವೆರಿ ನೈಸ್ ಪ್ಯಾಕೇಜ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಸಂಚಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಲುಕ್ಸ್ ಅಮೇಝಿಂಗ್. ಏನ್ ಹೇಳ್ತೀರಾ? ಅದೇ ಇವಾಗ ಮ್ಯಾಂಗೋ ಪಚ್ಚ ಅಕ್ಕ ಒಂಥರ ಫಸ್ಟ್ ಬೇಬಿ ತರ. ಸೊ ಆ ಬೇಬಿ ಎಷ್ಟು ಚೆನ್ನಾಗಿ ಕಾಣಿಸ್ಕೊಳುತ್ತೆ, ಎಷ್ಟು ಚೆನ್ನಾಗಿ ಸಿಂಗಾರ ಮಾಡಿದ್ದಾರೆ ಆ ಬೇಬಿಗೆ, ನೋಡ್ತೀರಾ ಮ್ಯಾಂಗೋ ಪಚ್ಚಾದಲ್ಲಿ. ಬಟ್ ಐ ಆಲ್ವೇಸ್ ಫೀಲ್ ಪ್ರೌಡ್ ಫಾರ್ ಅಕ್ಕ. ಬಟ್ ವಾಟ್ ಎವರ್ ಡಿಸಿಷನ್ಸ್ ಶಿ ಟೇಕ್ಸ್, ಖುಷಿ ಆಗುತ್ತೆ ಆಸ್ ಎ ಪ್ರೊಡ್ಯೂಸರ್, ಆಸ್ ಎ ಡಿಸ್ಟ್ರಿಬ್ಯೂಟರ್. ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಸಾನ್ವಿ ಬೇರೆ ಅದು ಮಲೈಕಾ ಸಾಂಗ್ ಅದು 50 ಮಿಲಿಯನ್ ಓಡಿರೋದ್ರಿಂದ ಎಷ್ಟು ಖುಷಿ ಪಟ್ಟಿದ್ದಾರೆ ಅಕ್ಕ ಅಂದ್ರೆ. Also, she won an award for that. ಅವಾರ್ಡು ವಿನ್ ಆದ್ರು. ಶಿ ಇಸ್ ವೆರಿ ವೆರಿ ಹ್ಯಾಪಿ ಇನ್ಸೈಡ್. ಸೋಲ್ ಈಸ್ ಹ್ಯಾಪಿ. ಅದು ನೋಡಿದ್ರೆ ಖುಷಿ ಆಗುತ್ತೆ. ಬಟ್ ನಿಮ್ಗೆ ಗೊತ್ತು ಅಕ್ಕ ನನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಇಂಡಸ್ಟ್ರಿಗೆ ಕಾಲಿಡೋಕ್ಕೋಸ್ಕರ, ಎಷ್ಟು ಬ್ಯಾಕ್ ಸಪೋರ್ಟು. ಇವನ್ ಅಣ್ಣನೂ ಅಷ್ಟೇ. ದೇ ಬೋತ್ ಹ್ಯಾವ್ ಸಪೋರ್ಟೆಡ್ ಮೀ ಅ ಲಾಟ್ ಆ್ಯಂಡ್ ಐಮ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್, ಐಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್. ಅಕ್ಕ ಒಂದು ಚಾನ್ಸ್ ಪ್ಲೀಸ್, ಒಂದು ಚಾನ್ಸ್ ಕೊಡಿ ನಿಮ್ಮ ಬ್ಯಾನರಲ್ಲಿ ಅಷ್ಟೇ. ಅಂಡ್ ಆಲ್ಸೋ ನಾವೆಲ್ಲ ಫ್ಯಾಮಿಲೀಸ್ ಸೇರ್ತೀವಲ್ಲ ಸರ್. ನಾನು ನನ್ನ ವೈಫು, AP ಸರ್ ಅವ್ರ ವೈಫು, ಚಂದನ್ ಅವ್ರ ವೈಫು, ಇವ್ರ ಹಸ್ಬೆಂಡು ಅಂದ್ರೆ ನಮ್ಮ ಹಸ್ಬೆಂಡ್ ಅಂದ್ರೆ ಅಣ್ಣ ಬಗ್ಗೆ ಹೇಳ್ತಾರೆ. ಸೊ ಎಲ್ಲ ಸೇರಿದಾಗ ವಿ ಲುಕ್ ಅಪ್ ಟು ದೆಮ್. ದ ವೇ ದೇ ಟ್ರೀಟ್ ಅಸ್, ದ ವೇ ದೇ ಹ್ಯಾಂಡಲ್ ದೇರ್ ಫ್ಯಾಮಿಲಿ. ಅವ್ರ ಫ್ಯಾಮಿಲಿ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ, ಸಾನೂನ್ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ಅಕ್ಕ ಇಸ್ ಲೈಕ್ ಶಿ ಈಸ್ ದ ಕ್ಯಾಪ್ಟನ್ ಆಫ್ ದ ಫ್ಯಾಮಿಲಿ ಆ್ಯಂಡ್ ಅಣ್ಣ ಹಿ ಸೇಲ್ಸ್. ಅಕ್ಕನ್ನ ಎಷ್ಟು ಸಪೋರ್ಟ್ ಮಾಡಬೇಕು, ಹೇಗೆ ನೋಡಬೇಕು, ಹೇಗೆ ಬ್ಯಾಕಿಂಗ್ ಮಾಡಬೇಕು, ಸುದೀಪ್ ಸರ್ ಅಷ್ಟು ಬ್ಯಾಕಿಂಗ್ ಮಾಡ್ತಾರೆ. ದೇ ಮೇಕ್ ಅ ಬ್ಯೂಟಿಫುಲ್ ಟೀಮ್, ಬ್ಯೂಟಿಫುಲ್ ಫ್ಯಾಮಿಲಿ. ಅವ್ರನ್ನ ನೋಡಿದಾಗ ವಿ ಲುಕ್ ಅಪ್ ಟು ದೆಮ್. ಆ ಥರ ಇರಬೇಕು ನಾವು. ನಾವು ಅವ್ರನ್ನ ನೋಡಿ ಕಲಿಯೋದು ತುಂಬಾ ಇದೆ. ನಮ್ಮ ಲೈಫ್ನಲ್ಲೂ ನಾವು ಹೀಗಿರ್ಬೇಕು ಅನ್ನೋದು ನಾವು ಅವ್ರನ್ನ ನೋಡಿದಾಗ ಕಲಿಯೋದಕ್ಕೆ ಸಿಗತ್ತೆ. ಅಂಡ್ ದೇ ಆರ್ ಅ ಸ್ವೀಟ್ ಆರ್ಟ್, ಟಚ್ ವುಡ್. ನಾವು ಇರೋಷ್ಟು ದಿವಸ, ಈ ಸೂರ್ಯಚಂದ್ರ ಇರೋಷ್ಟು ದಿವಸ ಹಾಗೆ ಇರಲಿ, ಖುಷಿಯಾಗಿರ್ಲಿ ಅಂದ್ಬಿಟ್ಟು ಮನ್ಸಾರ ನಾವು ಬಯಸ್ತೀವಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ಮತ್ತಷ್ಟು ಪ್ರಾಜೆಕ್ಟ್ಸ್ ನಿಮಗೆ ಸಿಗಲಿ, ಮತ್ತಷ್ಟು ಸ್ಮಾಲ್ ಸ್ಕ್ರೀನ್ ಹಾಗೆ ಬಿಗ್ ಸ್ಕ್ರೀನಲ್ಲಿ ಬ್ಯಾಕ್ ಟು ಬ್ಯಾಕ್ ಒಂದು ಕಡೆ ಸ್ಮಾಲ್ ಸ್ಕ್ರೀನ್ ವ್ಯೂವರ್ಸ್ನ ಮತ್ತೊಂದು ಕಡೆ ಬಿಗ್ ಸ್ಕ್ರೀನ್ ವ್ಯೂವರ್ಸ್ನ ಎಂಟರ್ಟೈನ್ ಮಾಡ್ತಾ ಇರಿ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ನಮ್ಮ ಸುಮನ್ ಟಿವಿ ಕಡೆಯಿಂದ. ಚಿರ್ರೆ. ಥ್ಯಾಂಕ್ ಯು. ನಮಸ್ಕಾರ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಒಂದ್ ಕಡೆ ಫಿಟ್ನೆಸ್, ಇನ್ನೊಂದ್ ಕಡೆ ಪ್ರೆಸೆಂಟ್ ನಡೀತಿರುವಂತಹ ಇಶ್ಯೂಸ್, ಸೋಷಿಯಲ್ ಮೀಡಿಯಾ, ಕಿಚ್ಚ ಸುದೀಪ್ ಅವರು ಮತ್ತೆ ದರ್ಶನ್ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇವತ್ತಿನ ಎಪಿಸೋಡ್ ನಲ್ಲಿ ವಿನಯ್ ಅವರು ಹಾಗೇನೆ ಪ್ರವೀಣ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೋರ್ವ ಸೆಲೆಬ್ರಿಟಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ. ಧನ್ಯವಾದಗಳು.